ಯೋಗಸ್ಯ ದುಃಖ ಸಂಪಾದ್ಯತಾಂ ಆಲಕ್ಷ್ಯ ಶುಶ್ರೂಷು ಧ್ರುವಂ ತತ್ಪ್ರಾಪ್ತ್ಯುಪಾಯಂ ಅರ್ಜುನ ಉವಾಚ. ಈ 6ನೇ ಅಧ್ಯಾಯವನ್ನ ಧ್ಯಾನ ಯೋಗ ಅಂತ ಹೆಸರಿಟ್ಟಿದ್ದಾರೆ. ಆದರೆ ಧ್ಯಾನ ಅನ್ನೋದಕ್ಕೂ ಇಲ್ಲಿ ಬರೆದಿರ್ತಕ್ಕಂಥ ವಿಷಯಕ್ಕೂ ಸ್ವಲ್ಪ ವ್ಯತ್ಯಾಸವಿದೆ. ಧ್ಯಾನ ಅಂದರೆ ಮನಸ್ಸಿನಲ್ಲಿ ನಾವು ಆ ಭಗವಂತನ ಸ್ವರೂಪವನ್ನು ನಮ್ಮ ಇಷ್ಟಾನುಸಾರ ಕಲ್ಪನೆ ಮಾಡಿಕೊಂಡು ಚಿಂತಿಸೋದು ಅನ್ನೋ ಅರ್ಥ ಮುಖ್ಯವಾಗಿದೆ. ವೇದಾಂತದಲ್ಲಿ ಧ್ಯಾನ ಅಂದರೆ ವಸ್ತುನಿಷ್ಠವಾಗಿರುತ್ತೆ. ವಸ್ತುನಿಷ್ಠ ಅಂದರೆ ಆ ವಸ್ತು ಹೇಗಿದೆಯೋ ಹಾಗೆಯೇ ಮನಸ್ಸಿನಲ್ಲಿ ಚಿಂತನೆ ತಂದ್ಕೋಬೇಕು. ಅದಕ್ಕೋಸ್ಕರ ಇನ್ನೊಂದು ಶಬ್ದ ಪ್ರಯೋಗ ಮಾಡ್ತಾರೆ. ಏನಂತ? ನಿಧಿಧ್ಯಾಸನ ಅಂತಾರೆ. ಅದನ್ನು ನಿಧಿಧ್ಯಾಸನ ಅನ್ನೋದು ವಸ್ತುತಂತ್ರ, ಧ್ಯಾನ ಅನ್ನೋದು ಕರ್ತೃತಂತ್ರ ಅಂತ ವೇದಾಂತದಲ್ಲಿ ವಿಭಾಗ ಮಾಡ್ತಾರೆ. ಕರ್ತೃತಂತ್ರಕ್ಕೂ ವಸ್ತುತಂತ್ರಕ್ಕೂ ಏನು ವ್ಯತ್ಯಾಸ ಅನ್ನೋದು ತಿಳ್ಕೊಂಡ್ಬಿಟ್ರೆ ಅದರ ವಿಷಯ ಗೊತ್ತಾಗುತ್ತೆ. ಕರ್ತೃತಂತ್ರ ಅಂದ್ರೆ ಕರ್ತೃ ಅಂದ್ರೆ ಯಾರು? ಧ್ಯಾನ ಮಾಡೋನು. ಅವನು ತನ್ನ ಇಷ್ಟದ ಪ್ರಕಾರ ಆ ದೇವತೆಯನ್ನು ಹೇಗೆ ಬೇಕಾದರೂ ಧ್ಯಾನ ಮಾಡಬಹುದು. ಅಂದ್ರೆ ಗಂಡಸು ಅಂತ ಮಾಡಬಹುದು, ಹೆಂಗಸು ಅಂತ ಮಾಡಬಹುದು, ಚಿಕ್ಕ ಬಾಲಕ ಅಂತ ಮಾಡಬಹುದು, ಯಾವ್ದು ಬೇಕಾದ್ರೂ ಆಗಬಹುದು. ಈಗ ನಾವು ಮಾಡ್ತಕ್ಕಂಥ ವ್ರತ ಕಥೆಗಳಲ್ಲಿ ನೋಡಿ, ಎಷ್ಟು ವ್ರತಗಳು ಬರುತ್ತೆ, ಎಷ್ಟು ಹಬ್ಬಗಳು ಬರುತ್ತೆ. ದೇವರು ಒಬ್ಬನೇ ಅಂತ ವೇದಾಂತ ಕೇಳಿದ್ರೇನು ಪ್ರತಿ ತಿಂಗಳಲ್ಲೂ ಒಂದೊಂದು ರೀತಿಯಲ್ಲಿ ದೇವರನ್ನು ಧ್ಯಾನ ಮಾಡ್ತೀವಿ. ಚೈತ್ರ ಮಾಸ ಅಂದ್ರೆ ರಾಮ ಅಂತ ಮಾಡ್ತೇವೆ, ಶ್ರಾವಣ ಮಾಸ ಬಂದ್ರೆ ಕೃಷ್ಣ ಅಂತೇವೆ, ಭಾದ್ರಪದ ಅಂದ್ರೆ ಗೌರಿ ಅಂತೇವೆ, ಗಣಪತಿ ಅಂತೇವೆ, ಮಾಘ ಮಾಸ ಅಂದ್ರೆ ಶಿವರಾತ್ರಿಯಲ್ಲಿ ಶಿವ ಅಂತೇವೆ. ಏನು ಇಷ್ಟೆಲ್ಲ ಹೇಳ್ತಿರ್ಲಿಲ್ಲ. ಈ ಹಿಂದೂಗಳಲ್ಲಿ ಇಷ್ಟೊಂದು ದೇವರಾದ್ರೆ ನಿಜವಾದ ದೇವರು ಯಾವುದು ಅಂತ ಯಾರು ಕೇಳಿದ್ರೆ ಏನ್ ಹೇಳಬೇಕು ಅಂದ್ರೆ, ಸ್ವಾಮಿ ಎಲ್ಲವೂ ಪರಮಾತ್ಮನ ಹೆಸರೆಯ, ಅಷ್ಟು ಅವನೇ ಅಂತ. ಆದರೂ ಉಪಾಸನೆಯಲ್ಲಿ ಭೇದ ಅಲ್ಲವೇ? ಈ ದೇವತೆಯನ್ನು ಹೇಗೆ ಆರಾಧನೆ ಮಾಡಬೇಕು, ಅದನ್ನು ಹೇಗೆ ಆರಾಧನೆ ಮಾಡಬೇಕು ಅಂತಿದು ದ್ವೈತ. ಈ ದ್ವೈತದ ಒಂದಾನೊಂದು ಸರ್ಕಲ್ ಅಂದ್ರೆ ಅದರ ಒಂದಾನೊಂದು ಚೌಕಟ್ಟಿನಲ್ಲಿ ಈ ಧ್ಯಾನ ಅನ್ನೋದು ಕರ್ತೃತಂತ್ರ, ಮಾಡುವವನ ಇಷ್ಟಾನುಸಾರ ಆಗುತ್ತೆ. ಆದ್ರಿಂದ ನಮ್ಮಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ದೇವರು. ಅದಕ್ಕೆ ಅಂತಾರೆ, ನೀವು ಯಾವ ದೇವರು ಮಕ್ಕಳು ಅಂತ ಕೇಳ್ತಾರೆ. ಅದಕ್ಕೊಬ್ಬ ಇನ್ನು ಮುಂದಕ್ಕೆ ಹೋದ್ರೆ ಕೆಲವರು ನಾವು ವೆಂಕಟೇಶ್ ದೇವ್ರ ಮಕ್ಕಳು, ನೀವು ನರಸಿಂಹ ದೇವ್ರ ಮಕ್ಕಳು. ವೆಂಕಟೇಶ್ ದೇವ್ರಿಗೂ ನರಸಿಂಹ ದೇವ್ರಿಗೂ ಆಗಲ್ಲ ಅಂತ. ಇವೆಲ್ಲ ನಾವು ವ್ಯವಹಾರದಲ್ಲಿ ಬಳಸ್ತಾ ಇರ್ತೇವಲ್ಲ, ಎಷ್ಟು ದೇವರಿದೆ ಹಾಗಾದ್ರೆ? ಇದು ತಪ್ಪು ಅಂತ ಹೇಳಲ್ಲ. ಅದಕ್ಕೇನಂತಾರೆ ಶಾಸ್ತ್ರದಲ್ಲಿ, ಉಪಾಸಕಾನಾಂ ಕಾರ್ಯಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ. ಯಾರ್ಯಾರು ಆ ದೇವತಾ ಉಪಾಸನೆ ಮಾಡ್ತಾರೋ, ಪೂಜೆ ಮಾಡ್ತಾರೋ, ಆರಾಧನೆ ಮಾಡ್ತಾರೋ ಅವರ ಇಷ್ಟ ಪ್ರಕಾರ ಬ್ರಹ್ಮ ಯಾವ ರೂಪ ಬೇಕಾದ್ರೂ ತಗೊಳುತ್ತೆ ಅಂತ. ಅದು ಆಗಬಹುದು. ಇರೋನೊಬ್ಬನೇ ದೇವರಾದ್ರು. ಒಂದ್ಕಡೆ ಶಂಕರಾಚಾರ್ಯರು ಬರೀತಾರೆ, ಬ್ರಹ್ಮೈವ ನಟವತು ಸರ್ವ ವ್ಯವಹಾರಾಸ್ಪದತ್ವ ಪ್ರತಿಪದ್ಯತೆ ಅಂತ. ಬ್ರಹ್ಮ ಒಂದೇನೆ, ನಟನಂತೆ ಅಂತ. ನಟ ಅಂದ್ರೆ ನಾಟಕದಲ್ಲಿ ವೇಷ ಹಾಕೋದು ಅಂತ. ಅವನು ಯಾವ ನಾಟಕದಲ್ಲಿ ಏನು ವೇಷ ಹಾಕ್ಬೇಕೋ ಅದು ಹಾಕ್ತಾನೆ. ವಾಸ್ತವವಾಗಿ ಅವನೇನಾಗಿದ್ದಾನೆ, ಹೇಗಿದ್ದಾನೋ ಹಾಗೆ ಇದ್ದಾನೆ. ಈ ಮಾಸ್ಟರ್ ಹಿರಣ್ಯ ನಾಟಕದಲ್ಲಿ ಅವರು ಎಷ್ಟೋ ಸಲ ಜವಾನನ್ ಪಾರ್ಟ್ ಹಾಕ್ಬಿಡೋರು. ಅವರೇ ಪ್ರೊಪರೇಟ್ರು. ಅದ್ರ ನಾಟಕದಲ್ಲಿ ಮಾತ್ರ ನಾ ಪ್ರೊಪರೇಟರ್ ಅಲ್ಲ ಅಂದ್ರೆ ನಾಟಕ ಕೆಟ್ಟೋಗ್ಬಿಡುತ್ತೆ. ಹೀಗೆ ಒಬ್ಬನೇ ಬೇರೆ ಬೇರೆ ವೇಷಗಳನ್ನು ಹಾಕ್ತಾನೆ ಎಂಬುದು ಹೇಗೋ ಹಾಗೆ ಭಕ್ತರ ಒಂದಾನೊಂದು ಇಷ್ಟಾರ್ಥಕ್ಕೆ ಅವರವರ ಭಾವನೆಗೆ ತಕ್ಕಂತೆ ಭಗವಂತ ಬೇರೆ ಬೇರೆ ರೂಪಗಳಲ್ಲೇ ತೋರ್ಕೋತಾನೆ. ಹಾಗೆ ಉಪಾಸನೆ ಮಾಡಬಹುದು ಅಂತ. ಆದ್ರಿಂದ ಇದನ್ನ ವೇದಾಂತಲ್ಲಿ ಏನಂದ್ರು? ಕರ್ತೃತಂತ್ರ. ಈಗ ಇಲ್ಲಿ ಹೇಳತಕ್ಕಂತಹ ಧ್ಯಾನ ಆಗಲ್ಲ, ಇದು ನಿಧಿಧ್ಯಾಸನ. ನಿಧಿಧ್ಯಾಸನ ಅನ್ನೋದೇನಾಗುತ್ತೆ? ವಸ್ತುತಂತ್ರ ಅಂತ. ಬ್ರಹ್ಮ ಹೇಗಿದೆಯೋ, ಹೇಗಿದೆ ಇವರಿಗೆ ಕೇಳಿದ್ದು, ನಮ್ಮೆಲ್ಲರ ಆತ್ಮನಾಗಿದೆ. ಹೋದಾಯ್ತು. ಆತ್ಮ ಅನ್ನೋದಕ್ಕೆ ನಾಮ ರೂಪ ಆಕಾರ ಏನನ್ನೂ ನಾವು ಹೊಂದಿಸೋ ಹಾಗಿಲ್ಲ. ಅದು ಹೇಗಿದೆಯೋ ಹಾಗೆ. ಆದ್ದರಿಂದ ಅರ್ಜುನ ಈ ತತ್ವವನ್ನು ಹೇಳುವಾಗ ಈ ಸ್ವರೂಪವನ್ನ
ಧ್ಯಾನದಿಂದ ಅಂದ್ರೇನು? ನಿಧಿಧ್ಯಾಸನ. ಆ ವಸ್ತು ಹೇಗಿದೆಯೋ ಹಾಗೆ ಶಾಸ್ತ್ರದಿಂದ ಗುರುಗಳಿಂದ ಉಪದೇಶವನ್ನು ತೆಗೆದುಕೊಂಡು ಅದನ್ನು ಹಾಗೆ ಚಿಂತನೆ ಮಾಡಬೇಕು. ನಾಮಕಾರಗಳು ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಂತ ಬಂತು? ಧ್ಯಾನ ಅಂದ್ರೆ ಆತ್ಮನ್ನೇವ ಮನಃಕೃತ್ವ ನ ಕಿಂಚಿದಪಿ ಚಿಂತೆಯೇತ್ ಅಂತ ಹೇಳಿದ್ರೆ, ಏನನ್ನು ಚಿಂತನೆ ಮಾಡಬಾರ್ದು ಅಂತ. ಯಾಕಂದ್ರೆ ಏನಂತ ಚಿಂತನೆ ಮಾಡ್ತೀರ ನೀವು? ವಿಷಯ ಬೇಕಲ್ಲ, ಹೇಗಿದೆ ಅಂತ ಗೊತ್ತಾಗ್ಬೇಕಲ್ಲ. ಅಂದ್ರೆ ಏನಿಲ್ಲ. ಅಲ್ಲಿ ಏನಾಯ್ತು? ಅಂತಃಕರಣವನ್ನ ಚಾಂಚಲ್ಯದಿಂದ ಬಿಡುಗಡೆ ಮಾಡಿ ಆ ಸ್ವರೂಪದಲ್ಲೇ ಲಯ ಮಾಡಿಬಿಡ್ಬೇಕು. ಇನ್ನು ಧ್ಯಾನ, ಧ್ಯಾತೃ, ಧ್ಯೇಯ ಅಂತಕ್ಕ ಭೇದ ಇಲ್ಲ. ಅಥವಾ ಧ್ಯಾನ ಅಂದ್ರೂ ಅದೇಯ, ಧ್ಯೇಯ ಅಂದ್ರೂ ಅದೇಯ, ಧ್ಯಾತೃ ಅಂದ್ರೂ ಅದೇಯ. ಇದು ವೇದಾಂತದ ಒಂದಾನೊಂದು ಧ್ಯಾನ. ಇದನ್ನೇ ವೈದಿಕ ಧ್ಯಾನ ಅಂತಾರೆ, ಅಥವಾ ನಿಧಿಧ್ಯಾಸನ ಅಂತ. ಇಲ್ಲಿ ಅತ್ಯಂತ ಮುಖ್ಯವಾದಂತಹ ವಿಷಯ ಏನು ಅಂದ್ರೆ ಅಂತಃಕರಣವನ್ನು ಏಕಾಗ್ರವಾಗಿ ಇಟ್ಕೊಳ್ಳೋದು. ಅಲ್ಲೂ ಕೂಡ ಯಾವ ಚಿಂತನೆಯೂ ಇಲ್ಲ. ಹೇಳ್ಬಿಟ್ರಲ್ಲ, ನ ಕಿಂಚಿದಪಿ ಚಿಂತೆಯೇ. ಇಂಥ ಒಂದು ಸಾಧನ. ಇದಕ್ಕೆ ಹಿನ್ನೆಲೆಯಾಗಿ ತತ್ವ ವಿಚಾರವನ್ನೆಲ್ಲ ಮಾಡಿ ಮನಸ್ಸಿನಲ್ಲಿ ಆ ತತ್ವದ ಬಗ್ಗೆ ಒಂದಾನೊಂದು ತಿಳುವಳಿಕೆಯನ್ನು ಮಾಡಿಕೊಂಡಿರ್ಬೇಕು. ಅದರ ಆಧಾರದಿಂದ ಹಾಗೆ ಏಕಾಗ್ರವಾಗಿ ಕುಳಿತು ಎಲ್ಲವನ್ನ ಆ ಸ್ವರೂಪದಲ್ಲೇ ಲಯ ಮಾಡಿ ತಾನಾಗಿ ನೆಲೆ ನಿಲ್ಲುವುದು ಒಂದು ಅರ್ಥ. ಇದನ್ನೇ ನಿಧಿಧ್ಯಾಸನ ಅಂತ. ಇಷ್ಟೆಲ್ಲ ತತ್ವವನ್ನು ಹೇಳಿದ ಮೇಲೆ ಮತ್ತು ಸಾಧನವನ್ನು ವಿವರಣೆ ಮಾಡಿದ ಮೇಲೆ ಈಗ ಮುಂದೆ ಅರ್ಜುನ ಕೇಳ್ತಾರೆ. ಅರ್ಜುನೋವಾಚ ಅಂದ್ರು. ಏತಸ್ಯ, ಅದಕ್ಕೆ ಪೀಠಿಗೆ ಕೊಡ್ತಾರೆ, ಏತಸ್ಯ ಯಥೋಕ್ತಸ್ಯ ಸಂದಿಗ್ದರ್ಶನ ಲಕ್ಷಣಸ್ಯ ಯೋಗಸ್ಯ. ನೋಡಿ ಶಂಕರಾಚಾರ್ಯರು ಎಷ್ಟು ಎಚ್ಚರಿಕೆಯಿಂದ ಹೇಗೆ ಅರ್ಥ ಮಾಡ್ತಾರೆ ಅಂತಪ್ಪ. 2ನೇ ಅಧ್ಯಾಯದಲ್ಲಿ ಬಂದಿರೋದು ಬರೀ ಮಾನಸಿಕವಾದಂತಹ ಧ್ಯಾನವಲ್ಲ, ಕಲ್ಪನೆ ಅಲ್ಲ. ಇದು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಅಂದ್ರೆ ಪರಬ್ರಹ್ಮಸ್ಥ ಹೇಗಿದೆಯೋ ಹಾಗೆ ಅದನ್ನ ಕಂಡುಕೊಳ್ಳುವುದಕ್ಕೆ ಮಾಡುವ ಪ್ರಯತ್ನ. ಇದಕ್ಕೆ ಪ್ರಯತ್ನ ಇಷ್ಟೇನೆ. ಏನು? ಅಂತಃಕರಣವನ್ನ ಪೂರ್ತಿಯಾಗಿ ಅಳ್ಳಾಡದಂತೆ ಆತ್ಮಸ್ವರೂಪದಲ್ಲೇ ನೆಲೆಗೊಳಿಸಬೇಕು. ಅರ್ಥಾತ್ ಮನಸ್ಸು ಹೋಗಿ ಆ ಸ್ವರೂಪದಲ್ಲಿ ಒಂದಾಗ್ಬಿಡ್ಬೇಕು. ಒಂದ್ಸಲ ಹೇಳಿದ್ಮೇಲೆ ಬೆಳಿಗ್ಗೆ ಕಬೀರದಾಸ್ ಹೇಳ್ತಾನೆ, ಡುಬ್ ಗಯೇ ಅಂತ. ಆ ಮನಸ್ಸು ತನ್ನ ಎಲ್ಲಾ ವೃತ್ತಿಗಳನ್ನು ಕಳಚಿಕೊಂಡು ಆ ಸ್ವರೂಪದಲ್ಲಿ ನೆಲೆ ನಿಲ್ಲಬೇಕು. ಅಲ್ಲಿ ತಾನು ಮತ್ತೊಂದನ್ನು ಭೇದ ಇಲ್ಲ. ಇದು ಉಪಾಸಶಾಸ್ತ್ರದಲ್ಲೂ ಬರುತ್ತೆ. ಧ್ಯಾನ, ಧ್ಯಾತೃ, ಧ್ಯೇಯ ಅಂತ 3 ವಿಭಾಗ ಇದ್ರೂ ಕೂಡ ಯಾವಾಗ ಉಪಾಸನೆಯಲ್ಲಿ ಧ್ಯಾನ ಅಂದ್ರು, ಧ್ಯಾತೃ ಅಂದ್ರು, ಧ್ಯೇಯ ಅಂದ್ರು ಒಂದೇ ತತ್ವ. ಲಲಿತಾ ಸಹಸ್ರನಾಮದಲ್ಲಿ ನೋಡಿ, ಧ್ಯಾನ ಧ್ಯಾತೃ ಧ್ಯೇಯ ರೂಪಾಯೈ ನಮಃ, ವಿಶ್ವರೂಪಾಯೈ ನಮಃ ಅಂತ ಹೋಗುತ್ತಿದೆ. ಎಷ್ಟೋ ಈ ಅಧ್ಯಾತ್ಮ ವೇದಾಂತದ ತತ್ವಗಳೆಲ್ಲ ಸಹಸ್ರನಾಮದ ಹೆಸರುಗಳಲ್ಲೇ ಬರುತ್ತೆ. ಧ್ಯಾನ ಧ್ಯಾತೃ ಧ್ಯೇಯ ರೂಪಾಯೈ ನಮಃ ಅನ್ನೋದೇ ನಿಧ್ಯಾಸನ. ಧ್ಯಾನ ಅನ್ನೋದು ಲಲಿತಾಂಬಿಗೆ, ಧ್ಯಾತೃಂದು ಧ್ಯಾನ ಮಾಡುವವನು ಅನ್ನೋದು ಅದು ಆ ದೇವಿಯೇನೆ. ಧ್ಯೇಯ ಅಂದ್ರೆ ಯಾವ ವಸ್ತುವನ್ನು ಧ್ಯಾನ ಮಾಡಬೇಕಾದ್ರೂ ಇದನ್ನೇ ನಿಧಿಧ್ಯಾಸನ. ಆದ್ರಿಂದ ಇದು ವಸ್ತು ಹೇಗಿದೆಯೋ ಹಾಗೆ ಸ್ವರೂಪದಲ್ಲಿ ಈ ಯಾವ ಕರೆದು ಮತ್ತು ಒಂದಾಗ್ಬಿಡುತ್ತೆ. ಅಲ್ಲಿ ನೇರೊಂದು ದ್ವೈತದ ಸಂಪರ್ಕವೇ ಇರಲ್ಲ. ಅಂತದನ್ನೇ ಕಿಂಚಿದಪಿ ಚಿಂತೆಯೇ ಅಂತ ಈವರೆಗೂ 6ನೇ ಅಧ್ಯಾಯದ ವಿಷಯವನ್ನು ಹೇಳಿದ್ದಾರೆ. ಇಷ್ಟನ್ನೆಲ್ಲ ಕೇಳಿದ ಮೇಲೆ ಈಗ ಜನ ಒಂದು ಪ್ರಶ್ನೆ ಮಾಡ್ತಾರೆ. ಯೋಯಂ ಯೋಗ ಏತಸ್ಯ ಯಥೋಕ್ತಸ್ಯ ಸಮ್ಯಕ್ ದರ್ಶನ ಲಕ್ಷಣಸ್ಯ. ಆ ಮಾತು ಬಂದದ್ರಿಂದ ನಾನು ವಿವರಣೆ ಕೊಡಬೇಕಾಯ್ತು. ಭಗವತ್ಪಾದ ನೋಡಿ, ಈಗ ಹೇಳಿದಂಥ ಧ್ಯಾನ ಅನ್ನೋದು ಸಮ್ಯಕ್ ದರ್ಶನ ಲಕ್ಷ್ಯಸ್ಯ ಯೋಗಸ್ಯ. ಸಮ್ಯಕ್ ದರ್ಶನ ಅಂದ್ರೆ ಜ್ಞಾನ, ಜ್ಞಾನದ ರೂಪವಾಗಿರತಕ್ಕಂಥ ಯೋಗ, ಜ್ಞಾನ ಯೋಗ ಅಂತಲೇ ಇದಕ್ಕೆ ಈಗ ಕರೀಬಹುದು. ದುಃಖ ಸಂಪಾದ್ಯತಾಂ ಆಲಕ್ಷ್ಯ ಅಂತ. ಅರ್ಜುನನು ಬಹಳ ಜಾಣ, ತುಂಬಾ ಆಸಕ್ತಿಯಿಂದ ಮಸ್ಸಿಟ್ಟೆಲ್ಲ ಕೇಳಿದಾನೆ. ಆಮೇಲೆ ಅವನಿಗೇನಿಸ್ತು, ನಿಜ ಬರಬಹುದು. ಇಲ್ಲಿ ಒಂದೇ ಕಷ್ಟ ಏನು ಅಂದ್ರೆ ಮನಸ್ಸನ್ನ ಹಾಗೆ ಲಯಗೊಳಿಸೋದು ಬಹಳ ಕಷ್ಟ. ಎಷ್ಟೇ ನಾವು ಅದನ್ನು ಹಿಡಿತೀವಿ ಅಂತ ಕೈ ಸಿಗೋದಿಲ್ಲ. ಇನ್ನು ಅದನ್ನು ಬಾಹಿರಕ್ಕೆ ತೆಗೆದುಕೊಂಡು ನಾವು ಹೇಳಿದ ಕೇಳಬೇಕು, ಅದು ಲಯವಾಗಬೇಕು ಅಂದ್ರೆ ಎಷ್ಟು ಸಾಧ್ಯ? ಅಲ್ಲೇ ಅದಕ್ಕೋಸ್ಕರ ಒಂದು ಹಳೇ ಕಾಲ ಶ್ಲೋಕ ಎಲ್ಲ ಭಜನೆ ಮಾಡೋರು ಹಿಂದೆ ಹೇಳೋರು ಏನು, ಪೂಜಾ ಕೋಟಿ ಸಮಂ ಸ್ತೋತ್ರಂ
ಸ್ತೋತ್ರಕೋಟಿ ಸಮಂ ಜಪಃ ಜಪಕೋಟಿಮಂ ಧ್ಯಾನಂ ಧ್ಯಾನ ಕೋಟಿರ್ ಮನೋಲಯ. ಸರಿಯಾ ಹೇಳಿಸ್ಬೇಕು? ಒಂದು ಕೋಟಿ ಪೂಜೆ ಮಾಡೋದು ಒಂದೇ, ದೇವರನ್ನೊಂದು ಸ್ತೋತ್ರ ಮಾಡೋದು ಒಂದೇ ಅಂತ. ಕೋಟಿ ಸ್ತೋತ್ರ ಮಾಡೋದು ಒಂದೇ, ಜಪ ಮಾಡೋದು ಒಂದೇ. ಕೋಟಿ ಜಪ ಮಾಡೋದು ಒಂದೇ, ಮನಸ್ಸನ್ನ ಲಯ ಮಾಡೋದು. ಲಯ ಅಂದ್ರೆ ಆತ್ಮ ಸ್ವರೂಪದಲ್ಲೇ ಮುಳುಗಿಸ್ಬಿಡೋದು. ಇದು ವೇದಾಂತಕ್ಕೆ ಸರಿಯಾದ ಹೊಂದಿಕೆ ಆಗ್ತಕ್ಕಂಥ ಸಾಧನ. ಇದನ್ನು ಕೇಳಿದ ಮೇಲೆ ಅರ್ಜುನ ಹೇಳ್ತಾನೆ, ಈ ಸಮ್ಯಕ್ ದರ್ಶನ ರೂಪವಾದಂತಹ ಈ ಯೋಗವನ್ನು ಹೇಳಿದೆಯಲ್ಲ, ದುಃಖ ಸಂಪಾದ್ಯತಾ ಆಶಯ. ಯೋಚನೆ ಮಾಡಿದ ಅರ್ಜುನ, ಬಹಳ ಕಷ್ಟ ಅಂತ. ಹೇಗೆ ಮನಸ್ಸನ್ನ ಈ ರೀತಿಯಾಗಿ ಏಕಾಗ್ರಗೊಳಿಸೋದು? ಆ ಮನಸ್ಸನ್ನೇ ಕಳೆದು ಆ ಸ್ವರೂಪದಲ್ಲೇ ನಿತ್ಯ ಸ್ವರೂಪದಲ್ಲೇ ನಿಲ್ಲುವಂತೆ ಮಾಡುವುದು ಬಹಳಷ್ಟ. ಶುಶ್ರೂಷೋ ಧ್ರುವಂ ತತ್ಪ್ರಾಪ್ತ್ಯುಪಾಯಂ ಅರ್ಜುನೋವಾಚ. ತತ್ಪ್ರಾಪ್ತ್ಯುಪಾಯಂ ಶುಶ್ರೂಷು ಅಂತ. ಅರ್ಜುನನಿಗೆ ಈ ರೀತಿಯಾದಂತಹ ನಿಧಿಧ್ಯಾಸ ರೂಪವಾದ ಸಾಧನೆ ಬಹಳ ಕಷ್ಟ ಅಂತ ಮನಸ್ಸಿಗೆ ತಂದುಕೊಂಡು, ಹಾಗಾದರೆ ಅದನ್ನ ಖಂಡಿತವಾಗಿ ನಾವು ಆ ಒಂದಾದ ಸಾಧನೆಯನ್ನು ಮುಟ್ಟಕ್ಕೆ ಸಾಧ್ಯ ಅನ್ನೋದಕ್ಕೆ ಏನಾದ್ರೂ ಉಪಾಯ ಇದೆಯೋ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಏನಂದ, ಮೊದಲು ಭಗವಂತ ನೀ ಹೇಳಿದ್ದೇನೋ ಸರಿ, ನಮ್ಮಂಥವರಿಗೆ ಇದನ್ನ ಮುಟ್ಟೋದಕ್ಕೆ ಆಗಲಾರದಲ್ಲೇ ಅಂತಾನೆ. ಅರ್ಜುನ ವಾಚ ಅಂತಾನೆ ಕೇಳಿ, ಯೋಯಂ ಯೋಗಸ್ತ್ವಯ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನಶ್ಯಾಮಿ ಚಂಚತ್ವಾತ್ ಸ್ಥಿತಿಂ ಸ್ಥಿರಾಂ ಚಂಚಲಂ ಹಿಮ ಕೃಷ್ಣ ಪ್ರಮಾಥಿ ಬಲವದ್ ದೃಢಂ ತಸ್ಯಾಹಂ ನಿಗ್ರಹಂ ನ್ಯೇ ವಾಯೋರಿಸುದುಷ್ಕರಂ ಅಂತ. ಭಗವಂತ ಯೋಯಂ ಯೋಗ ತ್ವಯ ಪ್ರೋಕ್ತಃ, ಇದುವರೆಗೆ ನೀನು ಯಾಕೆ ನಿಧಿಧ್ಯಾಸನವಾದಂತಹ ಯೋಗವನ್ನು ಹೇಳಿದೆಯೋ, ಇದು ಸಾಮ್ಯ ಅಂದ್ರೆ ಏನು? ಧ್ಯಾನ, ಧ್ಯಾನ, ಧ್ಯೇಯ ಎಲ್ಲ ಒಂದೇ ಸ್ವರೂಪದಲ್ಲಿ ನೆಲೆನಿಲ್ಲುವುದು ಅನ್ನೋ ಮಟ್ಟದಲ್ಲಿ ಹೇಳಿದೆ. ಈ ನಾನೊಂದು ಸಾಧನ ಬಹಳ ಕಷ್ಟ, ನನಗೂ ಇದರಲ್ಲಿ ಸಾಧ್ಯ ಆಗೋ ಹಾಗಿಲ್ಲ ಮಾಡೋಕ್ಕೆ. ಯಾಕೆ? ಚಂಚಲತ್ವ ಸ್ಥಿತಿಂ ಸ್ಥಿರ, ಬಹಳ ಚಂಚಲ ಮನಸ್ಸು. ಇಂಥ ಚಂಚಲವಾದ ಮನಸ್ಸನ್ನ ಪೂರ್ಣವಾಗಿ ಏಕಾಗ್ರಗೊಳಿಸಿ ಆ ಧ್ಯೇಯ ತತ್ವದಲ್ಲಿಯೇ ತಾನು ಮಂದು ಅನ್ನೋದನ್ನು ಎಲ್ಲ ಲಯ ಮಾಡಿ ನಿಲ್ಲಬೇಕು ಅಂದ್ರೆ, ಅಯ್ಯೋ ನಪಶ್ಯಾಮಿ, ನನಗೂ ಇದು ಆಗತ್ತೆ ಅಂತ ಹೇಳಲಾರೆ. ಯಾಕೆ ಅಂದ್ರೆ ಮನಸ್ಸು ಬಹಳ ಚಂಚಲ. ಎಷ್ಟರ ಮಟ್ಟಿಗೆ ಚಂಚಲ ಹಿಮನಃ ಕೃಷ್ಣ ಪ್ರಾಥಿ ಬಲ ದೃಢಂ ಅಂತ. ಅಷ್ಟೇ, ಭಾಷೆ ಏನು ವಿಷಯ ಇಲ್ಲ ಅದಕ್ಕೆ. ಈಗ ಹೇಳಿದ ಅರ್ಥವೇ ಮತ್ತೆ ಹೇಳ್ತಾನೆ. ಈ ರೀತಿ ಇದೆ ಮನಸ್ಸು ತುಂಬಾ ಚಂಚಲವಾಗಿದೆ. ಅಷ್ಟೇ ಅಲ್ಲವೇ ಪ್ರಮಾಥಿ ಅಂತ ಅರ್ಥ ಬರೀತಾರೆ. ಪ್ರಸಿದ್ಧ ಏತದು ಚಂಚಲ ಮನಃ ಕೃಷ್ಣ. ಭಗವಂತ ಮನಸ್ಸು ಬಹಳ ಚಂಚಲ. ಅಲ್ಲಿ ಕೃಷ್ಣನ ಶಬ್ದ ಇದೆಯಲ್ಲ, ಅದಕ್ಕೊಂದು ಅರ್ಥ ಮಾಡ್ತಾರೆ. ಕೃಷ್ಣ ಇತಿ ಕೃಷತೆ ಲೇಖನಾರ್ಥಸ್ಯ ರೂಪಂ ಭಕ್ತಜನ ಪಾಪ ದೋಷಾಕರ್ಷಣಾತ್ ಕೃಷ್ಣ. ಕೃಷ್ಣನ ನಾವು ಚೆನ್ನಾಗಿ ರುಚಿ ಉಳ್ಳವರಾಗಿದ್ದೇವೆ. ಯಾರು ಬಂದು ಕೃಷ್ಣ ಕೃಷ್ಣ ಅಂತಿಲ್ಲ, ಏನ್ ಆ ಮಾತಿಗೆ ಅರ್ಥ ಅಂತ ಕೇಳಿದ್ರೆ ಅದೇ ಕರೇ ದೇವರ ಹೆಸರು ಅಂದ್ಬಿಡ್ತೇವೆ. ಹಾಗಲ್ಲ, ಕೃಷ್ಣ ಶಬ್ದದ ವ್ಯುತ್ಪತ್ತಿ ಏನದು, ಹೇಗೆ ಅದಕ್ಕೆ ಬರೀತಾರೆ. ಭಕ್ತ ಜನರ ಪಾಪವೇ ಮುಂತಾದ ದೋಷಗಳನ್ನ ಕರ್ಷಣ ಅಂದ್ರೆ ಆ ಭಗವಂತ ಅವನ ಸ್ಮರಣೆ ಮಾಡಿದ್ರೆ ಆ ಭಕ್ತರ ಪಗಳನ್ನೆಲ್ಲ ಸೆಳೆದು ನಾಶ ಮಾಡುತ್ತಾನೆ, ನಾಶ ಮಾಡುತ್ತಾನೆ ಎನ್ನುವ ಅರ್ಥ. ಅದಕ್ಕೋಸ್ಕರ ಪಾಪಾದಿ ದೋಷಾಕರ್ಷಣಾತ್ ಕರ್ಷಣಾತ್ ಕೃಷ್ಣ ಅಂತ ಅರ್ಥ ಅಂತ. ಇನ್ನೂ ಎರಡು ಮೂರು ಅರ್ಥ ಆಗ್ತಾರೆ. ಇಲ್ಲಿ ಭಾಷ್ಯಕಾರ ಅರ್ಥ, ಭಗವಂತನನ್ನ ನೀತ ಏನ್ ನಮಗೆ ಲಾಭ ಆಗುತ್ತೆ ಅಂದ್ರೆ ನಮ್ಮ ಪಾಪಗಳನ್ನೆಲ್ಲವನ್ನು ನಾಶ ಮಾಡ್ತಾನೆ. ನಿಜ, ಎಷ್ಟರ ಮಟ್ಟಿಗೆ ನಾವು ಭಗವಂತನ ಸ್ಮರಣೆ ಮಾಡ್ತಾ ಹೋಗ್ತೇವೆ ಅಷ್ಟರ ಮಟ್ಟಿಗೆ ಆ ಪಾಪಗಳೆಲ್ಲ ನಾಶವಾಗುತ್ತೆ. ಆದ್ದರಿಂದ ಕೃಷ್ಣನಾಥ್ ಕೃಷ್ಣ ಅನ್ನೋ ಅರ್ಥದಲ್ಲಿ ಇಲ್ಲಿ ಕೃಷ್ಣ ಅಂತ ಆ ಅರ್ಜುನ ಭಗವಂತನನ್ನು ಸಂಬೋಧನೆ ಮಾಡಿ ಮನಸ್ಸು ಬಹಳ ಚಂಚಲ, ಹಾಗೆ ಏಕಾಗ್ರ ಮಾಡಬೇಕು, ಆ ಸ್ವರೂಪಲೇ ಮನಸ್ಸು ಲಯವಾಗಿಬಿಡ್ಬೇಕು, ನಿಲ್ಲಬೇಕು ಅಂತೆಲ್ಲ ಹೇಳಿದೆಯಲ್ಲ.
ಇದು ನಮ್ಮ ವ್ಯವಹಾರ ಒಂದಾನೊಂದು ಸ್ಥಿತಿಯಲ್ಲಿ ಸಾಧ್ಯವಾಗಿದೆ ಇದೆಯಲ್ಲ. ಏಕೆ ತಸ್ಸಾಹಂ ನಿಗ್ರಹಂ ಮನ್ಯೇ ಅಂತ ಹರಿಕಣಯ್ಯ. ಒಂದ್ ವೇಳೆ ಮನಸ್ಸು ಚಂಚಲವಾಗಿದ್ರೆ ನೀ ತಾನೆ ನಾವೇನಂತೇವೆ ನನ್ನ ಮನಸ್ಸು ಅಂತ ಹೇಳ್ತೀರಿ. ನನ್ನ ಮನಸ್ಸು ಅಂದ್ರೆ ನಮ್ಮಿಂದಂತಾನೆ ಇರಬೇಕು. ಆದ್ರೆ ನೀನು ಮನಸ್ಸು ನನ್ನ ಸ್ವಯನದಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಬಹುದಲ್ಲ ಅಂದ್ರೆ ಅದಕ್ಕೆ ಹೇಳ್ತಾನೆ ನ ಕೇವಲಂ ಅತ್ಯರಂ ಚಂಚಲಂ ಪ್ರಮಾಥಿಚ ಅಂತ. ಹೌದು, ಬಹುದು ಅಂತಲೇ ಹೊರತು ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ನಮ್ಮ ಅಧೀನಿಲ್ಲ, ನಾವೇ ಅದರ ಅಧೀನವಾಗಿಬಿಡ್ತೀವಿ. ಮನಸ್ಸು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲಲ್ಲಿ ಹೋಗ್ತಾ ಇರುತ್ತೆ. ನಮ್ಮ ಜೀವನದ ಚಿಂತನೆ ಮುಂತಾದದ್ದು ಅದನ್ನು ಹಿಡಿಯೋಣ ಅಂದ್ರೆ ಬಹಳ ಕಷ್ಟ ಅಂತ. ಅದು ಪ್ರಮಾಥಿ ಬಲವತ್ ದೃಢ ಅಂತ ಬೇರೆ ಹೇಳ್ತಾರೆ. ಚಂಚಲಾಂಗ ಅಷ್ಟ ಅಲ್ದು, ಪ್ರಮಾಥಿ ಅಂತ ಬೇರೆ. ಪ್ರಮಾಥಿ ಏನು? ಪ್ರಮಥನಶೀಲಂ ಪ್ರಮಥನಾತಿ ಶರೀರಂ ಇಂದ್ರಿಯ ವಿಕ್ಷಿಪತು ಸು ಪರವಶೀಕರೋತಿ. ಎಷ್ಟು ವಿವರವಾಗಿ ಪ್ರಮಾಥೀನ ಶಬ್ದಕ್ಕೆ ಭಾಷ್ಯಕಾರ ಅರ್ಥ ಮಾಡ್ತಾರೆ. ಪಥನಶೀಲ ಅಂದ್ರೇನು? ಪ್ರಮಥ ಅಂದ್ರೆ ಮನುಷ್ಯನನ್ನ ಕಡದು ಹಾಕ್ಬಿಡುತ್ತೆ ಅಂತ ಅರ್ಥ. ಹೇಗೆ ಮೊಸರನ್ನು ಅಡದು ಬಿಡ್ತೀವೋ ಹಾಗೆ ಮನ ಮಾಡುತ್ತೆ, ಚೆನ್ನಾಗಿ ಮನುಷ್ಯನನ್ನ ಅಲ್ಲಾಡಿಸಿಟ್ಬಿಡುತ್ತೆ. ತನ್ನ ಸ್ವಾಧೀನಕ್ಕೆ ತಗೊಂಡು ಮನಸ್ಸು ಹೇಗೆ ಹೇಳಿದ ಹಾಗೆ ಕೂತ್ಕೋಬೇಕು, ಹೋಗು ಅಂದ್ರೆ ಹೋಗ್ಬೇಕು, ನಗು ಅಂದ್ರೆ ನಗಬೇಕು, ಒಳು ಅಂದ್ರೆ ಒಳಬೇಕು. ನಮ್ಗೇನು ಆ ಮನಸ್ಸು ಹತೋಟಿಯೇ ಇಲ್ಲ ಅಂತ ಎಷ್ಟು ನಮ್ಮನ್ನ ಆಟ ಆಡಿಸುತ್ತೆ ಅಂದ್ರೆ ಅದೇನು ಯಾಕೆ ಹೇಳಕ್ಕಾಗುತ್ತೆ? ಆ ಮನಸ್ಸು ಎಷ್ಟೊಂದು ತೀವ್ರವಾಗಿದೆ. ಬಾಯಲ್ಲಿ ಹೇಳೋದು ನಮ್ಮ ಮನಸ್ಸು ಅಂತ. ನಮ್ಮ ಮನಸ್ಸು ಅಂದ್ರೆ ಹೊರತು ಮನಸ್ಸು ಹೇಳಿದ ನಾವು ಕೇಳಬೇಕು, ಎಲ್ಲಿ ಗೊತ್ತೋ ಅಲ್ಲಿ ಹೋಗ್ಬೇಕು. ಹೀಗಾಗಿ ಇಂಥ ಒಂದಾನು ಸ್ಥಿತಿಯಲ್ಲಿ ಅತ್ಯಂತ ಚಂಚಲವಾಗಿ ಅದು ತಾನು ಎಲ್ಲಿ ಗೊತ್ತೋ ಅಲ್ಲಿಗೆ ನಮ್ಮ ಕರ್ತೃ ಅಮ್ಮನ್ನು ಹೇಳ್ಕೊಂಡು ಹೋಗ್ಬಿಡುತ್ತೆ. ಹೀಗೆ ವಿಕ್ಷೇಪ ಮಾಡುತ್ತೆ ಎನ್ನುವ ಸ್ಥಿತಿಯೊಳಗೆ ನೀನು ಹೇಳಿದೆಯಲ್ಲ, ಆ ಸ್ವರೂಪವಾಗಿ ಆತ್ಮಸ್ವರೂಪದಲ್ಲಿ ನೆಲೆ ನಿಲ್ಲಿಸುವ ಏನೊಂದು ಚಿಂತನೆ ಮಾಡಬಾರದು. ಕಿಂಚಿತ ವಿತೇತಂತೆ ಏನು ಚಿಂತನೆ ಮಾಡದೆ ಆ ಆತ್ಮನ ನೆಲೆ ನಿಲ್ಲಿಸ್ಬೇಕು ಅಂದೆಲ್ಲ, ಆ ಮನಸ್ಸನ್ನ ಹಾಗೆ ಹೇಳಿದಾಗ ಕೇಳುತ್ತೆಯೇ ಸಾಧ್ಯವೇ ಅಂತ ಅರ್ಥ. ಇದೆಲ್ಲ ಅನುಭವ ಆಯ್ತು. ನಾವು ಎಷ್ಟೇ ಒಂದು ನಿಧ್ಯಾಸನ ಮಾಡ್ತೀವಿ, ಆ ಮನಸ್ಸೆಲ್ಲೋ ಹೋಗ್ತದೆ. ಬಹಿರಂಗವಾಗಿ ಮಾಡುವಾಗ ಕೂಡ ಹಾಗೇನೆ. ಇಲ್ಲಿ ನಾವು ಹೇಳ್ತಾ ಇರ್ತೀವಿ, ಮನಸ್ಸಿನಲ್ಲಿ ಏನೋ ಯೋಚನೆ ಆಗ್ತಾ ಇರುತ್ತೆ, ಎಲ್ಲೋ ಹೋಗ್ಬಿಡುತ್ತೆ. ಏನ್ ಮಾಡ್ತೀರಾ? ಧ್ಯಾನ ಅನ್ನೋದು ನಿಜವಾಗಿಯೂ ಅದರಲ್ಲಿ ಅಂತಃಕರಣ ಅನ್ನೋದು ಬೇಕು. ಆದ್ರೆ ಅದಕ್ಕೆ ಸಂಸ್ಕಾರ ಆಗಿರಲ್ಲ. ಹೊರಗಿನ ಒಂದು ಲೌಕಿಕವಾದ ವ್ಯವಹಾರದಲ್ಲಿ ಬೆಳೆದು ಆ ಕಡೆಗೆ ಹೋಗ್ತಾ ಇರುತ್ತೆ. ಅಲ್ಲಿಂದ ನಿಲ್ಲೋದೇ ಇಲ್ಲ. ದೇವಸ್ಥಾನಕ್ಕೆ ಹೋಗಲಿ ಮತ್ತೊಂದಕ್ಕೆ ಹೋಗಲಿ ಎಲ್ಲೋ ಒಂದು ಕ್ಷಣ ನಿಂತರೆ ನಿಲ್ಬಹುದು. ಇಲ್ಲದೇ ಗಟ್ಲಾಗಿಲ್ಲೋ ಎಷ್ಟೋ ಸಲ ದೇವಸ್ಥಾನಕ್ಕೆ ದೇವ್ರ ದರ್ಶನ ಹೋಗ್ತಾರೆ. ಯಾರು ನೆಂಟ್ರ ದೇವ್ರ ದರ್ಶನಕ್ಕೆ ಬಂದ್ರ ಏನ್ ಅಡಿಗೆ ಮಾಡಿದ್ರಿ? ಸರಿ ಅಲ್ಲ ಆ ದೇವರನ್ನು ಮಾಡತೇ ಬಿಡುತ್ತೆ ಮನಸ್ಸು. ಅಪರೂಪ, ಬಹಳ ಅಪೂರ್ವ ಬಂದಿದ್ದೀರಿ, ನಿಮ್ ಭೇಟಿ ಆಗೇ ಇಲ್ಲ, ನಿಮ್ ಮನೆ ಬರಬೇಕು. ಆಯ್ತು, ಅಲ್ಲಿಗೆ ದೇವರ ದರ್ಶನ ಅಲ್ಲಿಗೆ ಕ್ಲೋಸ್ ಆಗಿದೆ. ದೇವರನ್ನ ಜ್ಞಾಪಕ ಮಾಡ್ಕೊಳ್ಳೋ ಜಾಗದಲ್ಲಿ ಕೂಡ ಇದೆ. ಈ ನಮ್ಮಲ್ಲಂತೂ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹರಟೆ ಹೊಡಿತಿರ್ತೀವಿ. ಏನ್ ಹೇಳೋಣ? ಇದೆಲ್ಲ ಯಾರ ತಪ್ಪು? ಅರ್ಜುನ ಹೇಳೋದು ನಂದಲ್ಲ, ನೀನು ಕೊಟ್ಟಿರೋ ಮನಸ್ಸಿಂದ ಚಂಚಲಂ ಹೇ ಮನಃ ಕೃಷ್ಣ. ಏನ್ ಹೇಳಪ್ಪ, ಹೇಗೆ ನಾ ಹೇಳ್ದ ಕೇಳುತ್ತೇ? ಪ್ರಮಾಥೆ ಅಂತ ನಾವು ಬೇಡ ಹೋಗಬೇಡ ಅಂದ್ರೂ ಅದು ಓಡೋಗ್ಬಿಡುತ್ತೆ. ಅದನ್ನ ಹಿಡ್ಕೊಳ್ಳೋದು ಬಹಳ ಕಷ್ಟ. ಪ್ರಮಥನಶೀಲಂ, ಮನುಷ್ಯನ ಜೀವನವನ್ನೇ ಕಡದು ಹಾಕಿಬಿಡುತ್ತೆ. ನಿಜ, ಎಷ್ಟು ಕಷ್ಟ. ಮನುಷ್ಯ ಏನಾದ್ರೂ ಅಕಾಮ ಆಕ್ರೋಧ ಲೋಭ ಏನು ಬಂದ್ರೂ ಅದಕ್ಕೆ ವಶನಾಗ್ಬಿಡ್ತಾನೆ ನೋಡಿ. ಮನಸ್ಸಿಂದೇ ಇದೊಂದು ಡಿಫೆಕ್ಟ್. ಅದನ್ನು ಕಂಟ್ರೋಲ್ ಮಾಡಕ್ಕೆ ಬರ್ತಾ ಇಲ್ಲ ನಮ್ಗೆ, ಹಾಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅರ್ಜುನನಂಥ ಅವನು ಕೇಳ್ತಾ ಇದ್ದಾನೆ, ಹೀ ಪ್ರವಾಸಿ ಬಲವತ್ ಇಂದ್ರಿಯಾಣಿಚ ವಿಕ್ಷಿಪತ್. ಇಂದ್ರಿಯಗಳನ್ನೆಲ್ಲ ಚಂಚಲ ಮಾಡಿ ಹಾಕ್ಬಿಡುತ್ತೆ. ಪರವಶೀಕರತೆ, ಆ ಯಾವ ಪದಾರ್ಥ ಬೇಕೋ ಅದ್ರ ಕಡೆ ಹೋಗ್ಬಿಡುತ್ತೆ ಹೊರತು ಈ ಮನಸ್ಸು ನಮ್ಮ ಸ್ವಾಧೀನದಲ್ಲಿ ಇರೋದೇ ಇಲ್ಲ. ಕಿಂಚ ಮತ್ತು ಬಲವತು ಪ್ರಬಲಂ ಅಂತ ಬಹಳ ಗಟ್ಟಿ ಅಂದ್ರೇನು? ನಾವು ಅದನ್ನ ಹತೋಟಿಯಲ್ಲಿ ಇಡ್ತೀವಿ ಅಂತ ಹೋದ್ರೆ ಅದೇ ನಮ್ಮನ್ನ ಹತೋಟಿ ತಗೊಂಡ್ಬಿಡುತ್ತೆ. ನಮಗೆ ಯಾವುದೂ ಸ್ವಾಧೀನಕ್ಕೆ ಬರೋದಿಲ್ಲ. ಅದರದ್ದೇ ಪ್ರಭಾವ ಜಾಸ್ತಿ ಆಗಿಬಿಡುತ್ತೆ. ಎಷ್ಟು ಬೇಡ ಅಂದ್ರೂ ಬರುತ್ತೆ ಅಂತ. ಇದೇನು ಹೊಸ ವಿಷಯ ಅಲ್ಲ, ಎಲ್ಲರಿಗೂ ಗೊತ್ತಿರೋದನ್ನೇ ಎಲ್ರಿಗೂ ಆಗೋದಿಲ್ಲ. ಎಷ್ಟೇ ಒಳ್ಳೆ ವಿಚಾರ ಮಾಡಬೇಕು, ಏನು ಮಾಡಬೇಕು ಅಂತ ಕೂತ್ಕೊಂಡು ಅಷ್ಟರಲ್ಲಿ ಏನೋ ಒಂದು ಎತ್ಲಾಗೋ ಹೋಗ್ಬಿಡುತ್ತೆ. ಮನಸ್ಸು ಏನೋ ಯೋಚನೆ ಮಾಡುತ್ತೆ, ಪ್ರಯೋಜನವೇನೂ ಇಲ್ಲ. ಆದರೆ ಅದರ ಚಾಂಚಲ್ಯ ಅನ್ನೋದು ಸ್ವಭಾವ ಅಷ್ಟರ ಮಟ್ಟಿಗೆ.
ಅದನ್ನ ಮೆಲ್ಲಿಗೆ ಸ್ವಾಧೀನಕ್ಕೆ ತಗೋಬೇಕು ಅಂತ ಆಯ್ತು. ಅದು ಯಾವಾಗ ತಗೊಳ್ಳೋದು, ಯಾವಾಗ ಆ ಭಗವಂತನಲ್ಲೇ ನಿಲ್ಲಿಸಿ ಆ ಯಾವ ಯೋಗವನ್ನ ಸಾಧನೆ ಮಾಡೋದು ಯಾವಾಗ, ಇದೆಲ್ಲ ಸಾಮಾನ್ಯರ ದೃಷ್ಟಿಯಿಂದ ಬಹಳ ಕಷ್ಟ. ಆದ್ರಿಂದ ಯೋಗವನ್ನೇನೋ ನೀನು ಹೇಳಿದೆ, ಇದನ್ನ ಮನಸ್ಸಿನಿಂದ ಮಾಡೋದು ಕಷ್ಟವಲ್ಲ, ಮನಸ್ಸು ಚಂಚಲವಾಗಿದೆಯಲ್ಲ ಅಂತಾನೆ. ಕಿಂಚ ದೃಢಂ ತಂತುನಾಗಮದಚ್ಛೇದ್ಯಂ ಅಂತ ಪ್ರಮಾಥಿ ಅಂತ ಆಯ್ತು. ಚಂಚಲಂ ಹಿ ಮನಃ ಕೃಷ್ಣ ಅಂದ್ರೆ ಮನಸ್ಸು ಚಂಚಲ ಅಂತ ಒಂದಾಯ್ತು. ಪ್ರಮಾಥಿ ಅಂತ ಪ್ರಮಥನಶೀಲ, ತನ್ನ ಕಡೆಗೆ ಎಳ್ಕೊಂಡ್ಬಿಡುತ್ತೆ ಹೊರತು ನಮ್ಮ ಸ್ವಾಧೀನಕ್ಕೆ ಅದಿರೋದಿಲ್ಲ ಅಂತ ಆಯ್ತು. ಆಮೇಲೆ ಬಲವತ್ತಂತ, ಬಲವತ್ತಂದ್ರೇನು, ಅತ್ಯಂತ ಬಲ ಶ್ರೇಷ್ಠವಾದಂತಹ ಶಕ್ತಿ ಉಳ್ಳದ್ದು ಅಂತ ನೋಡಿ. ನಮ್ಮ ಶಕ್ತಿ, ನಮ್ಮ ಆತ್ಮಶಕ್ತಿಯನ್ನು ಮೀರಿ ಮನಸ್ಸಿನ ಶಕ್ತಿ ಕೆಲಸ ಮಾಡುತ್ತಂತೆ. ಯಾಕೆಂದ್ರೆ ನಮ್ಮ ಆತ್ಮ ಅದ್ರ ಜೊತೆಲೇ ಹೋಗಿಬಿಡುತ್ತೆ ಹೊರತು ಆ ಮನಸ್ಸನ್ನ ಹಿಡಿದು ನಿಲ್ಲಿಸ್ತಕ್ಕಂತಹ ಸಾಮರ್ಥ್ಯ ಇದಕ್ಕಿಲ್ಲ. ಅದನ್ನ ಬಲವತ್ತಂತ. ನಕೇನ ಚಿಹ್ನೆಯಂತಂ ಶಕ್ಯಂ, ಯಾರಿಂದಲೂ ಅದನ್ನ ಹತೋಟಿ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ. ಎಂತೆಂಥ ಋಷಿಗಳು ಮಹಾಜ್ಞಾನಿಗಳು ಕೂಡ ಒಂದೊಂದು ಸರ್ತಿ ಫೇಲ್ ಆಗಿಬಿಡ್ತಾರೆ. ಯಾಕೆಂದ್ರೆ ಆ ಮನಸ್ಸಿಗೆ ವಶವಾಗ್ಬಿಡ್ತಾರೆ. ದುರ್ನಿವಾರತ್ವಾತ್ ಅಂತ, ಅದನ್ನು ನಿವಾರಣೆ ಮಾಡೋಕ್ಕಾಗಲ್ಲ. ಹಾಗೆಯೇ ತಂತುನಾಗವದ ಅಚ್ಛೇದ್ಯಂ ಅಂತ. ತಂತುನಾಗಾನಕ್ಕೆ ಇಲ್ಲಿ ಕನ್ನಡದಲ್ಲಿ ಗುರುಗಳು ನಾಗಪಾಶದಂತೆ ಕತ್ತರಿಸುವುದಕ್ಕೆ ಆಗದಂತಿರುತ್ತದೆ ಅಂತ ಬರ್ತಾರೆ. ನಾಗಪಾಶ ಅಂತ ಇರುತ್ತೆ, ಅದು ಕತ್ತರಿಸೋದಕ್ಕೂ ಬರಲ್ಲ ಅಂತ. ಅಂಥ ಒಂದಾನೊಂದು ಅಂದ್ರೇನು, ಆ ಮನಸ್ಸಿನ ಒಂದಾನೊಂದು ಹೊಯ್ದಾಟ, ಅದರ ಚಾಂಚಲ್ಯ, ಇದು ಯಾರೂ ಕೂಡ ಅದನ್ನು ಸ್ವಾಧೀನಕ್ಕೆ ತಗೊಳ್ಳೋಕೆ ಬರದಂತೆ ಮಾಡಿದೆ ಅಂತ ಅರ್ಥ. ತಸ್ಯ ಏವಂ ಭೂತಸ್ಯ, ಇದುವರೆಗೆ ಆ ಮನಸ್ಸಿನ ಎಲ್ಲ ದೌರ್ಬಲ್ಯಗಳನ್ನು, ಚಾಂಚಲ್ಯವನ್ನು, ಅದು ನಮ್ಮ ಸ್ವಾಧೀನದಲ್ಲಿ ಇಲ್ಲ ಅನ್ನೋ ವಿಷಯವನ್ನು ಹೇಳಿ ಮುಂದಂತಾನೆ ಭಗವಂತ ಅರ್ಜುನ ತಸ್ಯಾಹಂ ನಿಗ್ರಹಂ ಮನ್ಯೇ. ನನಗೇನನ್ಸುತ್ತೆ ಅಂದ್ರೆ, ಪರಮಾತ್ಮ ಅದನ್ನು ನಿಗ್ರಹ ಮಾಡುವುದು ಅನ್ನೋದು ಬಹಳ ಕಷ್ಟ, ಅದನ್ನು ಹಿಡಿಯೋದು ಬಹಳ ಕಷ್ಟ, ಅದನ್ನು ನಿರೋಧ ಮಾಡೋದು ತುಂಬಾ ಕಷ್ಟ. ಹೇಗೆ? ವಾಯೋರಿವ ಸುದುಷ್ಕರ. ನೀ ಏನ್ ಹೇಳಿದಾಗಾಯ್ತು ಅಂದ್ರೆ, ಸ್ವಲ್ಪ ಗಾಳಿ ಹಿಡ್ಕೊಂಬ ಅಂದ ಹಾಗಾಯ್ತು. ಗಾಳಿಯನ್ನೇ ಹೇಗೆ ಹಿಡಿಯೋದಕ್ಕಾಗೋದಿಲ್ವೋ ಹಾಗೆ ಅಂತಃಕರಣವನಿ ಮನಸ್ಸನ್ನು ಕೂಡ ಹಿಡಿಯೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಯಥಾ ವಾಯೋ ದುಷ್ಕರೋ ನಿಗ್ರಹ ತಥೋಪಿ ಮನಸ್ಸೋ ದುಷ್ಕರಂ ಮನ್ಯೇ ಅಂತ. ಪಾಪ ಅರ್ಜುನ ಇದ್ದದ್ದಿದ್ದ ಹಾಗೆ ನಮ್ಮ ಪರವಾಗಿ ಅಡ್ವೊಕೇಟ್ ಮಾಡ್ತಾ ಇದ್ದಾನೆ. ನಾವೆಲ್ಲ ಅರ್ಜುನರಾಗಿದ್ದೇವೆ, ಏನ್ ಮಾಡೋದು? ಅರ್ಜುನನೇ ಹೀಗಂದ ಮೇಲೆ ಯಾರು ಏನ್ರಿ ನೀವು ಮನಸ್ಸು ಚಂಚಲ ಮಾಡಿದಿರಲ್ಲ ಅಂದ್ರೆ, ಅರ್ಜುನನೇ ಮಾಡಿದಾನೆ, ನಾವೇನ್ ಮಾಡೋಣ? ಅವನ ಕೈಲೇ ಆಗದೆ ಇದ್ದ ಕೆಲಸ. ಯಾಕೆಂದ್ರೆ ಅವನು ಎಂತೆಂಥ ಶತ್ರುಗಳನ್ನೆಲ್ಲ ಗೆದ್ದಿದ್ದಾನೆ. ಮತ್ತೆ ಅವನ ಅರ್ಜುನನ ಕಥೆ ಕೇಳಿದ್ರೆ, ಆ ಈಶ್ವರನ ಜೊತೆ ಯುದ್ಧ ಮಾಡಿ ಪಾಶುಪತಾಸ್ತ್ರ ತಂದ, ಅಯ್ಯೋ ಈ ಯುದ್ಧ ಮಹಾಭಾರತದ ಕಥೆ ಓದಿದ್ರೆ, ಈ ಭಗವದ್ಗೀತೆ ಪ್ರಾರಂಭ ಆಗಕ್ಕೆ ಮುಂಚೆ ಅರ್ಜುನ ಎಷ್ಟು ದೊಡ್ಡ ಮನುಷ್ಯ, ಅವನು ಹೇಗೆ, ಅವನು ಸಾಕ್ಷಾತ್ ಇಂದಿನ ಒಂದಾನೊಂದು ಅಂಶದಿಂದ ಹುಟ್ಟಿದವನು. ಹೀಗೆಲ್ಲ ಅಷ್ಟಿಂದಲೇ ಬೇಕಾದಷ್ಟಿದೆ ಅವನಿಗೆ. ಅಂಥವನ ಬಾಯಲ್ಲಿ ಹೀಗಿದೆ ಏನಂತ, ಮನಸ್ಸನ್ನು ಹಿಡಿಯೋಕ್ಕಾಗಲ್ಲ. ಅವಂದೇ ಹಾಗಾದ್ಮೇಲೆ ನಮ್ದೇನು ಕೇಳುದು? ಮಹಾಗಜಾ ಪಲಾಯಂತೆ ಮಶಕಾನಾಂತ ಕಾಕಥ ಅಂತ ಒಬ್ಬ ಸುಭಾಷಿತಕಾರ ಅಂದರೆ, ಭಾರಿ ಬಿರುಗಾಳಿ ಬಂದ್ಬಿಡ್ತಂತೆ. ಆ ಬಿರುಗಾಳಿ ಹೊಡೆಯೋ ದೊಡ್ಡ ದೊಡ್ಡ ಆನೆಗಳು ಕೂಡ ಹಾರಿ ಹೋಗ್ಬಿಟ್ವು. ಹಾಗಾದ್ರೆ ಸೊಳ್ಳೆ ಏನಾಯ್ತು ಅಂದ್ರೆ, ಆನೆ ಹೋಯ್ತು ಅಂತ ಹೇಳಿ ಸೊಳ್ಳೆ ಸೊಳ್ಳೆ ವಿಷಯ ಏನ್ ಕೇಳಿದಿರಿ? ಆನೆಗಳೇ ಹೋಯ್ತು ಅಂದ್ರೆ, ಅರ್ಜುನಂಥವನೇ ಅಲ್ಲ ಆಡ್ಬಿಟ್ಟು ಚಂಚಲ ಮನಃ ಕೃಷ್ಣ ಅಂದ್ರೆ ನಾವು ನೀವು ಏನ್ ಮಾಡೋದಪ್ಪ ಅಂದ ಹಾಗೆ ಬಹಳ ವಿಶೇಷ. ಹೌದು, ತಸ್ಯಾಹಂ ನಿಗ್ರಹ ಮನ್ಯೇ ವಾಯೋವರೆಗೂ ಸುದುಷ್ಕ ಅಂದ್ರೆ, ಯಥಾ ವಾಯೋ ದುಷ್ಕರೋ ನಿಗ್ರಹ ಅಂದ. ಗಾಳಿಯನ್ನು ಹಿಡಿದು ಕಟ್ಟಿ ಹಾಕುವುದು ಅನ್ನೋದು ಎಷ್ಟು ಕಷ್ಟಕರವಾದ ಕೆಲಸವೋ, ಹಾಗೆ ಮನಸ್ಸನ್ನು ಕಟ್ಟಿ ಹಾಕುವುದು ಅತ್ಯಂತ ಕಷ್ಟ. ಹೀಗೆ ಯಾವಾಗ ಅರ್ಜುನ ಕೇಳಿದ್ನೋ ಭಗವಂತ ಉತ್ತರ ಹೇಳ್ತ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಭಗವಂತ ಉತ್ತರ ಹೇಳ್ತಾನೆ. ಮೊದಲು ಅರ್ಜುನ ಹೇಳಿದ್ದು ಹೂ ಅಂತ ಒಪ್ಕೊಂಡ. ಅಸಂಶಯಂ ಮಹಾಬಾಹೋ, ಹೌದಪ್ಪ, ಮನಸ್ಸು ಅತ್ಯಂತ ಚಂಚಲ ಎಂಬುದು ಖಂಡಿತ ನಿಜ. ಭಗವಾನು ವಾಚ ಏವಮೇತದು ಯಥಾ ಬ್ರವೀಷಿ. ನೀ ಏನ್ ಹೇಳಿದ್ಯೋ ಅದು ಸರಿ. ಏನಂತ? ಮನಸ್ಸು ಚಂಚಲ ಅಂದ್ರೆ ಹೌದು, ಇದ್ದದಿದ್ದ ಹಾಗೆ ತಾನೇ ಹೇಳಬೇಕು. ನೀ ಹೇಳಿರೋ ನ್ಯಾಯ.
ಇದು ಹೀಗೆ ಸರಿ. ಅಸಂಶಯಂ, ಮನಶ್ಚಂಚಲ ಅನ್ನುವ ವಿಷಯದಲ್ಲಿ ಯಾರಿಗೂ ಸಂಶಯ ಅನ್ನೋದಿಲ್ಲವೇ ಇಲ್ಲ. ಮನೋ ದುರ್ನಿಗ್ರಹಂ ಚಲಂ ಅಂದ್ರೆ ಇಂಥ ಯಾವ ಚಂಚಲವಾದ ಮನಸ್ಸು ದುರ್ನಿಗ್ರಹ, ಹಿಡಿಯುವುದಕ್ಕೆ ಕಟ್ಟಿ ಹಾಕುವುದಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥದ್ದು ಚಲ. ಹೇ ಮಹಾಬಾಹೋ, ನಿಜ ಕಣಯ್ಯ ಮಹಾಬಾಹುವಾದ ಅರ್ಜುನ, ನೀನು ಹೇಳಿದ ಮಾತು 100% ಸಂಪೂರ್ಣವಾಗಿ ಸರಿ. ಆ ಮನಸ್ಸನ್ನು ಹಿಡಿಯೋದು ಬಹಳ ದುರ್ನಿಗ್ರಹ ಎಂಬುದು ಸರಿ. ಕಿಂತು ಅಂತ ಭಗವಂತ ಒಪ್ಪಿಕೊಂಡ ಅಂದ್ರೆ ಏನು? ಅರ್ಜುನ ಹೇಳಿದ ವಿಷಯದಲ್ಲಿ ಅಭಿಪ್ರಾಯ ಸರಿ, ಆದ್ರೆ ಅಂಥದ್ದನ್ನು ಹಿಡಿದ್ರೇನೆ ವಿಶೇಷವಾದಂಥ ಒಂದು ಶಕ್ತಿ ಇಂಥ ಮನುಷ್ಯನಿಗೆ. ಯಾವುದು ಎಲ್ಲರೂ ಮಾಡುವ ಕೆಲಸ ನಾವು ಮಾಡಿದ್ರೆ ಸಾಮಾನ್ಯ ಆಗೋದು. ಯಾರು ಮಾಡದೇ ಇರತಕ್ಕಂಥ ಕೆಲಸ ಮಾಡಿ ನೋಡಿ ಸ್ವಾಮಿ ಅಸಾಧ್ಯವಾದ ಕೆಲಸ, ಅದ್ಭುತವಾದ ಕೆಲಸ, ಇದು ಯಾರು ಮಾಡಕ್ಕಾಲ ಇಂಥದ್ದು ಮಾಡಿದ್ರು ಅಂತ ಬರುತ್ತೆ. ಅದಕ್ಕೆ ಭಗವಂತ ಹೇಳ್ತಾನೆ, ನೀ ಹೇಳಿದ್ದೆಲ್ಲ ಸರಿ, ಆದರೆ ಅಂಥ ಮನಸ್ಸನ್ನು ನಿಗ್ರಹ ಮಾಡುವುದಕ್ಕೆ ಒಂದಾನೊಂದು ಪ್ರಯತ್ನ ಮಾಡಬೇಕು. ಆ ಪ್ರಯತ್ನಕ್ಕೆ ಅಭ್ಯಾಸ ಅಂತ ಹೆಸರು ಅಂತ. ಪ್ರಾರಂಭದಲ್ಲಿ ಆಗೋಲ್ಲ ನಿಜ. ಆಗೇನು ಮಾಡಬೇಕು? ಮತ್ತೆ ಅದು ಎಷ್ಟೆಷ್ಟು ಸಲ ಹೋಗುತ್ತೋ ಅವನು ಹೇಳಿದಾನೆ ಹಿಂದೆ. ಏನಂತ? ಯಥೋ ಯಥೋ ನಿಶ್ಚರತೆ ಮನಶ್ಚಂಚಲಂ ಅಸ್ಥಿರಂ ತತಸ್ತುತೋ ನಿಯಮ್ಯೈತೋ ಆತ್ಮನ್ಯೇವ ವಶಮ್ಯೇತಂತ ಈಗಾಗಲೇ ಆ ಶ್ಲೋಕ ಓದಿದೆ ಅವನು. ಭಗವಂತ ಹೇಳೇ ಬಿಟ್ಟಿದ್ದಾನೆ ಮನಶ್ಚಂಚಲ ಅಂತ. ಏನು ಹೊಸದಾಗಿ ಅರ್ಜುನ ಹೇಳಿದ ಮೇಲೆ ಭಗವಂತ ವ್ಯಾಖ್ಯಾನ ಮಾಡಬೇಕಾಗಿಲ್ಲ. ಆದ್ರಿಂದ ತಕ್ಷಣ ಹೇಳ್ದ, ಹೌದೌದು ನಿಸ್ಸಂಶಯ ನೀ ಹೇಳಿರೋ ನ್ಯಾಯ, ನಾನು ಮೊದಲೇ ಉತ್ತರ ಹೇಳಿದ್ದೀನಿ. ಏನಂತ? ಎಷ್ಟು ಸಲ ಬೇಕಾದ್ರೂ ಹೊರಕ್ಕೆ ಹೋಗಲಿ, ನೀನು ಮತ್ತೆ ಅದನ್ನು ತಗೊಂಡ್ಬಂದು ಹಿಂದಕ್ಕೆ ಆತ್ಮನಲ್ಲಿಯೇ ನೆಲೆಗೊಳಿಸಬೇಕು. ಇಲ್ಲಿಗೇನಾಯ್ತು? ಧ್ಯಾನ ಮಾಡೋದಿರಲಿ, ಮನಸ್ಸನ್ನು ಹಿಡ್ಕೊಂಡ್ಬರೋದೇ 199 ಭಾಗ. ವೇದಾಂತದಲ್ಲೆಲ್ಲ ಹಾಗೆ. ಸಾಧನವೇ 99 ಪಾಯಿಂಟ್. ಸಿದ್ಧಾಂತ ಎಷ್ಟೊತ್ತಿನಲ್ಲಿದೆ ಅಲ್ವೇ? ಇವನ್ ಸಂತರ್ಪಣೆ ಮಾಡಬೇಕು ಅಂದ್ರೆ ಸರಿ ಸ್ವಾಮಿ ನಾನು ಹಸ್ತೋದಕ ಹಾಕ್ಬಿಡ್ತೀನಿ. ಹಸ್ತೋದಕ ಹಾಕೋದು ಎಷ್ಟೊತ್ರಿ? ಎಲ್ಲ ಬಡಿಸಿ ತುಪ್ಪ ಹಾಕಿದ್ಮೇಲೆ ಮುಂದೆ ಹಾಕ್ಬಿಟ್ರೆ ಆಗುತ್ತೆ. ಅದಕ್ಕೆ ಸಂತರ್ಪಣೆ ಏರ್ಪಾಡು ಮಾಡೋದು ಹೇಳಿ, ಜನಗಳನ್ನು ಕರೆಯೋದು ಎಷ್ಟೊತ್ತು, ಸಾಮಾನು ತರೋದು ಎಷ್ಟೊತ್ತು, ಅಡುಗೆ ಮಾಡೋದು, ಆ ಹಿಂದಿಂದೆಲ್ಲ ಸೇರಿಸಿದ್ರೆ ಎಷ್ಟೊತ್ತಾಗುತ್ತೆ ನೋಡಿ. ಎಷ್ಟು ಸಾಮಾನು ಹಸ್ತೋದಕ ಹಾಕೋದು ಸುಲಭ ಅಲ್ವೇ? ಹಾಗೇನು ಮಹಾ ಒಂದು ನೀರು ಉದ್ದಾರಣೆ ತಗೊಂಡು ಹಾಕ್ಬಿಟ್ಟಾಗ ಹಾಗೆ ಅಷ್ಟು ಸುಲಭವಾಗಿ ಮನಸ್ಸನ್ನು ಹಿಡಿಯೋದು ಅಂದ್ರೆ ಆಗುತ್ತೆ. ಅದಕ್ಕೋಸ್ಕರ ಹಿಂದಿನ ಏನು ಬೇಕೋ ಅದೆಲ್ಲ ಆಗಿರ್ಬೇಕು. ಮನಸ್ಸು ದುರ್ನಿಗ್ರಹ ಹಿಡಿಯೋದು ಕಷ್ಟ ಅಂತ ಅಂದ್ರು ಅಭ್ಯಾಸ ವೈರಾಗ್ಯ ಅಂತ 2 ಸಾಧನಗಳಿವೆ. ಅದನ್ನು ಮಾಡು. ಅಭ್ಯಾಸ ಅಂದ್ರೆ ಏನಿಲ್ಲ, ಬೇಸರವಿಲ್ಲದೆ ಮತ್ತೆ 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 ಆ ಮನಸ್ಸನ್ನು ಹಿಡ್ಕೊಂಡ್ಬಂದು ನಿಲ್ಲಿಸ್ಬೇಕು. ಅದು ಸುಮ್ಮನೆ 3-6 ಸಲ ಹೋಗುತ್ತೆ ಕಂಡ್ರೆ ಯಾಕೆ ಕೈಲಾಗುತ್ತೆ ಅಂದ್ರೆ ಹೋಯ್ತು ಅವ್ನು ಫೇಲ್ ಆಗ್ತಾನೆ. ಮತ್ತೆ ಅದನ್ನು ಹಿಡ್ಕೊಂಡ್ಬರ್ಬೇಕು. ಮತ್ತೆ ಅದನ್ನು ಅಭ್ಯಾಸದಿಂದ ನಿಗ್ರಹ ಮಾಡುವುದನ್ನ ಪ್ರಯತ್ನ ಮಾಡಬೇಕು. ಏನೋ ದುರಾಲೋಚನೆಗಳು ಬರುತ್ತೆ, ಹೆದರ್ಕೋಬಾರ್ದು. ಆ ದುರಾಲೋಚನೆಗಳನ್ನು ಮುರಿಯೋದಕ್ಕೆ ಸದಾಲೋಚನೆಗಳನ್ನು ಮಾಡಬೇಕು, ಒಳ್ಳೆ ಆಲೋಚನೆ ಮಾಡಬೇಕು. ತುಂಬಾ ಕಷ್ಟ. ಏನಾದರೂ ಮನುಷ್ಯರಿಗೆ ತನಗೆ ಬೇಕಾದ ಪ್ರಿಯ ವಸ್ತು ಹೋಗ್ಬಿಟ್ರೆ, ಕಷ್ಟವಾಗಿಬಿಟ್ರೆ, ದುಃಖವಾಗಿಬಿಟ್ರೆ ತಡ್ಕೊಳ್ಳೋಕ್ಕೆ ಆಗೋದು. ಎಷ್ಟೋ ಸಲ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಮನಸ್ಸು ಕಂಟ್ರೋಲ್ ಮಾಡಕ್ ಬರೋದು. ಎಂಥ ಅಪಾಯ ನೋಡಿ ಅದರಿಂದ. ಅದಕ್ಕೋಸ್ಕರ ಭಗವಂತ ಅದನ್ನೇನು ಡಿನೈ ಮಾಡಲಿಲ್ಲ, ಇಲ್ಲ ಅಂತ ಹೇಳಲಿಲ್ಲ. ಅಸಂಶಯಂ ಅಂತ ಹೌದು, ಆದ್ರೂ ಅದನ್ನ ಅಭ್ಯಾಸ ಇರಬೇಕು ಅಂತೆ. ಅದನ್ನು ತಡೆಯಬೇಕು. ಶೋಕ ಮೋಹ ಇವೆಲ್ಲ ಅಂತಃಕರಣ ಧರ್ಮಗಳಲ್ವೇ. ಆದ್ದರಿಂದ ಆ ಮನಸ್ಸು ಎಷ್ಟು ಥರ ಕಾಮ ಸಂಕಲ್ಪ ವಿಚಿಕಿತ್ಸಾ ಶ್ರದ್ಧಾ ಅಶ್ರದ್ಧಾ ಅಂತ ಉದ್ದಕ್ಕೆ ಉಪನಿಷತ್ನಲ್ಲಿ ಬರೀತಾರೆ. ಬಯಕೆಗಳಾಗೋದು, ಸಂಕಲ್ಪ ಅಂದ್ರೆ ಅದು ಮಾಡಬೇಕು ಅಂತ ಮನಸ್ಸಲ್ಲಿ ಅನ್ಕೊಳ್ಳೋದು, ವಿಚಿಕಿತ್ಸಾ ಅಂದ್ರೆ ಮಾಡ್ಲೋ ಬೇಡೋ ಅಂತ ಸಂಶಯ ಪಡೋದು, ಶ್ರದ್ಧೆ ಅಶ್ರದ್ಧೆ ಇತ್ಯಾದಿ ಎಲ್ಲಾ ರೀತಿಯಾದ ವಿಕಾರಗಳು ವೃತ್ತಿಗಳು ಪೂರ್ಣವಾಗಿ ಮನಸ್ಸಿಂದೆ. ಮನಸ್ಸಿನಲ್ಲಿ ಎಷ್ಟು ವೃತ್ತಿಗಳು ಹೇಳುತ್ತೆ, ಎಷ್ಟು ತರಹ ಹೇಳುತ್ತೆ, ಎಷ್ಟರ ಮಟ್ಟಿಗೆ ಅದು ನಮ್ಮನ್ನು ಪೀಡಿಸುತ್ತೆ ಅನ್ನೋದು ಅವರವರಿಗೆ ಗೊತ್ತು. ಅದಕ್ಕೆ ಎಷ್ಟೋ ಸಲ ಅಂತಾರೆ ಕೆಲವು ಕಷ್ಟದಲ್ಲಿರೋ, ಏನ್ ಸ್ವಾಮಿ ಹೇಗೆ, ಅಯ್ಯೋ ನನ್ನ ಕಷ್ಟ ಪರಮಾತ್ಮನೇ ಬಲ್ಲ ಅಂತ. ಯಾಕೆ ಅಂತ ಅನುಭವಿಸಿ ಸಾಕಾಗಿರ್ತಾರೆ. ಅವ್ರಿಗೆ ಅಂದ್ಕೊಂಡು ಆಗಲ್ಲ, ಏನು ಮಾಡಕ್ಕ. ಆದರೂ ಜ್ಞಾನಿಗಳೇನು ಹೇಳ್ತಾರೆ, ಅದು ಏನಾದರೂ ಬರಲಿ, ಪ್ರಾರಬ್ಧ ಇರಬಹುದು, ದೇಹದ ಸಂಬಂಧ ಆಗಿರಬಹುದು, ಅದನ್ನು ನಂದು ಅಂತ ಯಾಕೆ ನೀವು ಒಳಗೆ ಕಟ್ಬಿಟ್ಟು ಮಾಡ್ತೀರಾ? ಇದು ವೇದಾಂತ. ಏನು ಬೇಕಾರಾಗಲಿ, ಕಣ್ಣಿನಿಂದ ಕೈಯಿಂದ ಮೂಗಿನಿಂದ ಇಂದ್ರಿಯಗಳಿಂದ ಮನಸ್ಸಿನಿಂದ ಯಾವ ರೀತಿಯಾದಂತಹ ಒಂದಾನೊಂದು ಅಪಾಯಗಳಾದ್ರೂ
ಅದನ್ನ ಮನಸ್ಸಿಗೆ ತಗೋಬಾರ್ದು. ಮನಸ್ಸಿಗೆ ತಗೊಂಡ್ರೆ ಓಹಿಸ್ಕೊಳ್ಳೋ ಮನುಷ್ಯನ ಒಂದು ಜೀವನ, ಮನುಷ್ಯ ಅನ್ನೋದೇ ಮನಸ್ಸಿನಿಂದ ಆಗಿರೋದು. ಮನುಷ್ಯ ಅಂತ ಯಾಕಂತಾರೆ, ಮನಸ್ಸಿರೋದ್ರಿಂದಲೇ ಮನುಷ್ಯ. ಆದ್ದರಿಂದ ಮನುಷ್ಯ ಏನ್ ಮಾಡಬೇಕು, ಅದನ್ನ ತಡಿಬೇಕು. ಅಭ್ಯಾಸ ಏನದು ಕೌಂತೆಯ. ಅಭ್ಯಾಸ ಅನ್ನೋ ಶಬ್ದಕ್ಕೆ ಅರ್ಥ ಮಾಡ್ತಾರೆ, ಅಭ್ಯಾಸದಿಂದ ಅದನ್ನ ಹಿಡಿಬೇಕೇ ಹೊರತು ಅದರ ಗುಣದೋಷಗಳನ್ನ ನಾವು ತೆಗೆದುಹಾಕೋಕ್ ಸಾಧ್ಯವಿಲ್ಲ. ಏಕೆಂದ್ರೆ ಅಭ್ಯಾಸ ಅನ್ನೋ ಶಬ್ದಕ್ಕೆ ಹೀಗರ್ಥ. ಅಭ್ಯಾಸೋ ನಾಮ ಚಿತ್ತಭೂಮೋ ಕಸ್ಯಾಂಚಿತು ಸಮಾನ ಪ್ರತ್ಯಯ ವೃತ್ತಿ ಚಿತ್ತಸ್ಯ. ಅಂದ್ರೆ ಏನಾಯ್ತು, ಚಿತ್ತಭೂಮ ಅಂದ್ರೆ ಅಂತಃಕರಣದ ಲೆವೆಲ್ನಲ್ಲಿ ನಾವು ಮನಸ್ಸಾಗಿ ಇರೋವಾಗ ಕಸ್ಯಾಂಚಿತ್ ಸಮಾನ ಪ್ರತ್ಯಯ ವೃತ್ತಿ, ಯಾವುದೇ ಒಂದಾನೊಂದು ರೀತಿಯಾದ ದುಃಖವಾಗಲಿ ಶೋಕವಾಗಲಿ ಮೋಹವಾಗಲಿ ಅಂತಃಕರಣಕ್ಕೆ ಬಂದು ಬಹಳ ಅಸಾಧ್ಯ ಅನಿಸಿದ್ರೆ ಏನ್ ಮಾಡಬೇಕಂದ್ರೆ ಪ್ರತಿಪಕ್ಷ ಭಾವನಾ ಅಂತ ಯೋಗಶಾಸ್ತ್ರ ಹೇಳಿದೆ. ಪ್ರತಿಪಕ್ಷ ಭಾವನಾ ಅಂದ್ರೇನು, ಅದಕ್ಕೆ ವಿರುದ್ಧವಾದಂತಹ ಭಾವನೆಗಳನ್ನ ಮನಸ್ಸಿನಲ್ಲಿ ಎಬ್ಬಿಸಬೇಕು ಅಂತ. ಎಷ್ಟೋ ಸ್ವಾಮಿ ಏನ್ ತಡ್ಕೋಕ್ಕಾಗಲ್ಲ, ಅಷ್ಟು ಕಷ್ಟ ಬಂದಿದೆ. ಹೌದೇ, ಅಯ್ಯೋ ನಿಮಗೇನು ಮಹಾ ಕಷ್ಟ, ಎಂಥ ರಾಮ, ಎಂಥ ಅವನು ಕೂಡ ಕಾಡಿ ಹೋಗ್ಲಿಲ್ವೇ, ದುಃಖ ಪಡ್ಲಿಲ್ವೇ ಅಂತ ಹೀಗೆ ನಮಗಿಂತ ಮಿಗಿಲಾದ ದುಃಖಗಳನ್ನು ಅನುಭವಿಸ್ತವ್ರನ್ನ ಜ್ಞಾಪಕ ಮಾಡ್ಕೊಂಡೆ ನಿಮ್ಮದೆಲ್ಲ ಏನು ಮಹಾ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಆ ಅಂತಃಕರಣವನ್ನ ಪರಿವರ್ತನೆ ಮಾಡಬೇಕು. ಇದಕ್ಕೇನು ಹೆಸರು, ಅಭ್ಯಾಸ. ಅಭ್ಯಾಸ. ಈ ಅಭ್ಯಾಸದಲ್ಲಿ ಮುಖ್ಯವಾಗಿ ಏನಿರುತ್ತೆ ಅಂದ್ರೆ ಆ ಮನಸ್ಸನ್ನ ಸ್ವಲ್ಪ ಮಟ್ಟಿಗೆ ಪರಮಾತ್ಮನ ಕಡೆಗೆ ತಿರುಗಿಸ್ಬೇಕಷ್ಟೇ, ಇನ್ನೇನಿಲ್ಲ. ಭಗವಂತ ನೀ ನೋಡ್ಕೊಳಪ್ಪ, ಕಾಪಾಡು. ಅವನ್ ಕೇಳ್ಬೇಕು, ಇಷ್ಟೆಲ್ಲ ಕಷ್ಟ ಬಂದಿದೆಯಲ್ಲ ಅಂದ್ರೆ, ಕಷ್ಟ ಬಂದಿದೆ ಅನ್ಬೇಡಿ, ಆ ಕಷ್ಟ ಅನುಭವಿಸೋ ಶಕ್ತಿ ದೇವ್ರು ಕೊಟ್ಬಿಟ್ರೆ ಬಂದು ಬರ್ಲೇ ಅಂತ ನಮ್ ಗುರುಗಳು ಹೇಳೋರು. ಬೆಟ್ಟದಂತಹ ಕಷ್ಟ ಬಂದಿದೆ ಅಂತ, ಸರಿ ಭಗವಂತನ್ ಬೇಡ್ಕೊಳ್ಳಿ, ಆ ಬೆಟ್ಟವನ್ನೇ ದಾಟುವಷ್ಟು ನಿಮ್ ಕಾಲನ್ನ ಎತ್ತರ ಮಾಡ್ಬಿಡ್ತಾನೆ, ದಾಟ್ಕೊಂಡು ಹೋಗಿದ್ರೆ ಆಗೋಯ್ತಪ್ಪ, ಇನ್ನೇನು ಹಾಗಂತ ಕೇಳ್ಬೇಕಂತ ದೇವ್ರನ್ನ. ಏನಂತ, ಸ್ವಾಮಿ ಬೆಟ್ಟ ಬಂದಿದೆ, ಬೆಟ್ಟದಷ್ಟು ದೊಡ್ಡ ಕಷ್ಟ ಹಾಕೊಳ್ಳಿ, ಬೆಟ್ಟ ದಾಟುವಷ್ಟು ಕಾಲ್ ಬಂದ್ರೆ ಅದಕ್ಕೆ ಹೆದರ್ಕೊಳ್ಳೋದು ಯಾಕೆ ಹೆದರ್ಕೋಬೇಕು, ಪರಮಾತ್ಮ ದಾಟಿಸ್ತಾನೆ. ಆದ್ರಿಂದಲೇ ಆ ಭಗವಂತನ ಚಿಂತನೆಯಿಂದ ಸದ್ವಿಚಾರದಿಂದ ಅಭ್ಯಾಸ ಮಾಡಿ ಮಾಡಿ ಈ ಒಂದು ಮನಸ್ಸಿನ ಚಾಂಚಲ್ಯವನ್ನು ಕೂಡ ದಾಟಬೇಕು ಅನ್ನೋ ಅರ್ಥ. ಅದಕ್ಕಂತಾರೆ ಒಂದು ಅಭ್ಯಾಸ ಅಂತ ಒಂದು ಸಾಧನ ಆಯ್ತು. ಅಭ್ಯಾಸ ಅಂತ ಹೇಳಿದ್ರಲ್ಲ, ಅಭ್ಯಾಸವ ನಾಮ, ಅದನ್ನೇ ಹೇಳ್ತೀನಿ. ಚಿತ್ತಭೂಮೋ ಕಸ್ಯಾಂಚಿತ್ ಸಮಾನ ಪ್ರತ್ಯಯಾವರ್ತಿ ಅಂದ್ರೆ ನಮ್ಮ ಅಂತಃಕರಣದಲ್ಲಿ ಎಷ್ಟೋ ಅಲೆಗಳು ಯಾವ್ಯಾವುದೋ ಭಾವನೆಗಳು ಹೇಳ್ತಾ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಏನೇನೋ ಆಲೋಚನೆ ಮಾಡಕ್ ಬರಬಹುದಾದಂತಹ ಮನಸ್ಸು ಒಳ್ಳೆ ಆಲೋಚನೆ ಮಾಡದೇ ಇರುತ್ತೆ. ಮೆಲ್ಲಗೆ ಅದನ್ನು ಕನ್ವರ್ಟ್ ಮಾಡೋದು, ತಿರುಗಿಸ್ಬೇಕು. ಅದನ್ನು ಮೆಲ್ಲಗೆ ನಿಧಾನವಾಗಿ ಸಮರ್ಥನೆ ಮಾಡಬೇಕು. ಒಳ್ಳೊಳ್ಳೆ ಆಲೋಚನೆಗಳನ್ನು ಎಬ್ಬಿಸ್ಬೇಕು. ತುಂಬಾ ಕಷ್ಟ ಬಂದ್ಬಿಟ್ಟಿವೆ ಅಂತ ನಿಜ. ಆ ಗರುಡ ಪುರಾಣದಲ್ಲಿ ಒಂದು ಮಾತು ಬರೀತಾನ, ಏನಂತ, ಯದಿನಾಮ ನಯುಜ್ಯೇಯೋ ನಳರಾಮ ಯುಧಿಷ್ಠಿರಾಹ ಅಂತ. ನಮ್ದು ಯಾವ ಮಹಾ ಕಷ್ಟ ಅಂದ್ರೆ, ರಾಮ ಕಷ್ಟಪಡ್ಲಿಲ್ವೇ, ನಳ ಅನ್ನೋನು ಕಷ್ಟಪಡ್ಲಿಲ್ವೇ, ಧರ್ಮರಾಜ ಕಷ್ಟಪಡ್ಲಿಲ್ವೇ, ಅಂಥ ದುನಿಯೇನ್ರ ಮೇಲೆ ದುಃಖಬೇಕೆ ನೀವು? ಅದಕ್ಕೆ ಯಾಕೆ ಕೇರ್ ಮಾಡಬೇಕು ಅಂತ ಮೆಲ್ಲಗ ಮನಸ್ಸನ್ನು ಹಿಂದೆಚ್ಚಿ ಅಭ್ಯಾಸದಿಂದ ಅದನ್ನ ಹಿಡಿಯಬೇಕು. ಒಂದು. ಎರಡನೇದು ವೈರಾಗ್ಯ, ಇನ್ನೂ ಶ್ರೇಷ್ಠ ಅಭ್ಯಾಸ. ಒಂದು ಏನು ಅಭ್ಯಾಸ, ಆ ಅಂತಃಕರಣದಲ್ಲೇ ಸಮಾನ ಪ್ರತ್ಯಯಾವೃತ್ತಿ ಅಂದ್ರು. ಅದರ ಅರ್ಥ ಏನು, ಒಳ್ಳೆ ವಿಷಯದಂತ ವಿಚಾರಗಳನ್ನ ಮನಸ್ಸಿಗೆ ತಂದುಕೊಂಡು ಅದನ್ನು ಇನ್ನೊಮ್ಮೆ 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 ತಿರುಗಿಸ್ತಾ ಇರಬೇಕು. ಇದು ಆ ಮನಸ್ಸನ್ನ ಗೆಲ್ಲೋದಕ್ಕೆ. ಇಲ್ಲೇದೇನಾಗ್ಬಿಡುತ್ತೆ, ಎಷ್ಟೋ ಸಲ ನಿರಾಶನಾಗಿ ಮನುಷ್ಯ ಕೆಲವು ಸಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ, ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಯಾಕೆ ಅಂತ ಆ ಮನಸ್ಸಿನ ವೃತ್ತಿಗಳನ್ನ ಅವರಿಗೆ ಕಂಟ್ರೋಲ್ ಮಾಡಕ್ ಬರೋದಿಲ್ಲ. ಹಾಗಾಗಬಾರ್ದು. ಏನಾರ ಆಗ್ಲಿ ನೋಡೋಣ, ಹೇಳ್ತಾರಲ್ಲ, ಬಂದದ್ದೆಲ್ಲ ಬರಲಿ ಗೋವಿಂದನ ನಯ ನಮಗೆ, ಆಗ ನಿಜಾದ ಮಾತು. ಯಾರು ಬರಲಿ, ಮನುಷ್ಯ ಹೇಳಲ್ಲೇ ಯಾರಿಗೆ ಬರುತ್ತೆ? ಕಂಡವ್ರು ಹಿರಿಯವ್ರು ಹೇಳೋರು, ಅಯ್ಯೋ ಇಷ್ಟು ದುಃಖ ಅಂದ್ರೆ, ಅಲ್ರಿ ಮನುಷ್ಯಂಗಲ್ದೆ ಮರಕ್ ಬರುತ್ತೆ ಅನ್ರಿ, ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ಯಾಕೆ, ಆಗಮೋಪಾಯನೋ ನಿತ್ಯ. ಮಧ್ಯೆ ಹೇಳಿದಾನೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅಂತ 2ನೇ ಅಧ್ಯಾಯದಲ್ಲೇನೆ. ಅದು ಬರುತ್ತೆ ಹೋಗುತ್ತೆ, ಏನ್ ಮಾಡ್ಬೇಕದನ್ನ? ತಾಮಸ್ತಿ ತೆಕ್ಷಸ್ವ ಭಾರತ, ತಡ್ಕೋಬೇಕು.
ಆ ಅಂತಃಕರಣವನ್ನು ಒಳ್ಳೆ ಆಲೋಚನೆಗೆ ತೊಡಗಿಸಬೇಕು. ಸಮಾನ ಅದನ್ನೇ ಮತ್ ಚಿಂತನೆ ಮಾಡ್ತಾ ಇರೇ ಅನ್ನೋ ಅರ್ಥ ಆಯ್ತಾ. ವೈರಾಗ್ಯೇಣ ಗೃಹ್ಯತೆ. ವೈರಾಗ್ಯವು ಇನ್ನೊಂದು. ವೈರಾಗ್ಯ ಅಂದ್ರೆ ಏನು? ವೈರಾಗ್ಯಂ ನಾಮ ದೃಷ್ಟ ಇಷ್ಟ ಭೋಗೇಶು ದೋಷ ದರ್ಶನಾಭ್ಯಾಸಾತ್ ವೈತೃಷ್ಣ್ಯಂ ಅಂತ ಎಷ್ಟು ಚೆನ್ನಾಗಿ ಬರೀತಾರೆ. ಅಂದ್ರೆ ವೈರಾಗ್ಯ ಅನ್ನಕ್ಕೆ ಅರ್ಥ ನಾವು ಕಂಡಂಥ ಅನೇಕ ವಸ್ತುಗಳ ಪೈಕಿ ಕೆಲವನ್ನ ಇಷ್ಟ ಬೇಕಾದ್ದು ಅಂತೀವಿ, ಕೆಲವನ್ನ ಬೇಡ ಅಂತೀವಿ. ಬೇಡ ಅನ್ನೋದನ್ನ ವೈರಾಗ್ಯದಿಂದ ಏನು ತಿರಸ್ಕರಿಸಬೇಕಾಗಿಲ್ಲ, ನಾವೇ ತಿರಸ್ಕರಿಸಿರ್ತೀವಲ್ಲ. ಆದ್ರೆ ಏನೇನ ಬೇಕು ಅಂತ ಇಷ್ಟ ವಸ್ತುಗಳನ್ನು ನಾವು ನಮ್ಮದಾಗಿ ಮಾಡ್ಕೊಂಡಿರ್ತೇವೆಯೋ ಅದರ ವಿಷಯದಲ್ಲಿ ಹೇಗೆ ವೈರಾಗ್ಯ ಬರೋದು ಅಂತ. ಅಂದ್ರೆ ಮನುಷ್ಯನಿಗೆ ಬೇಕು ಬೇಡ ಅಂತ ಎರಡು ಇದ್ದೇ ಇರುತ್ತೆ. ಬೇಡದ್ದೇನೋ ಹೋಗ್ಬಿಡುತ್ತೆ, ಬಿಟ್ಟಿರ್ತೀವಿ. ಬೇಕಾದ್ದನ್ನು ಹೇಗೆ ನಾವು ಬಿಡಿಸ್ಕೊಳ್ಳೋದು ಮನಸ್ಸಿನಿಂದ ಅಂತ ಕೇಳಿದ್ರೆ ದೋಷ ದರ್ಶನಾಭ್ಯಾಸ ಅಂತ. ಅದರಲ್ಲಿಯೂ ನಾವು ದೋಷವನ್ನು ಕಂಡುಕೊಳ್ಳಬೇಕು. ಯಾಕೆ ಅಂದ್ರೆ ಪ್ರತಿಯೊಂದು ವಸ್ತುವಿನಲ್ಲೂ ಜಗತ್ತಿನಲ್ಲಿ ದೋಷವೂ ಇರುತ್ತೆ, ಗುಣವೂ ಇರುತ್ತೆ. ದೃಷ್ಟಂ ಕಿಮಪಿ ಲೋಕೇಸ್ಮಿನ್ ನ ನಿರ್ದೋಷಂ ನ ನಿರ್ಗುಣಂ ಅಂತ. ಈ ಜಗತ್ತಿನಲ್ಲಿ ನಿರ್ದೋಷವಾದ ವಸ್ತುವು ಇಲ್ಲ, ನಿರ್ಗುಣವಾದ ವಸ್ತು ಇಲ್ಲ. ಅದ್ರ ಗುಣದೋಷಗಳೆರಡೂ ಕೂಡ ಇದ್ದೇ ಇರುತ್ತೆ. ಆದ್ದರಿಂದ ಏನ್ ಮಾಡಬೇಕು? ವೈರಾಗ್ಯ ಅಂದ್ರೆ ನಾವು ಕಂಡಂತಹ ವಸ್ತುಗಳಲ್ಲಿ ವೈರಾಗ್ಯ ಬರಬೇಕಾದ್ರೆ ಅದರಲ್ಲಿ ಏನು ದೋಷ ಇದೆ ಅನ್ನೋದನ್ನು ಕಂಡುಕೊಳ್ಳಬೇಕು. ಆ ದೋಷ ದರ್ಶನದಿಂದ ಏನಾಗುತ್ತೆ? ಸಾಕಪ್ಪ ಅದು ಬೇಡ ಅಂತ. ಇದಕ್ಕೆ ವೈರಾಗ್ಯ. ಈಗ ಅಭ್ಯಾಸ ವೈರಾಗ್ಯ ಅಂತ ಎರಡು ಸಾಧನ. ಅದು ಮನಸ್ಸನ್ನ ಏಕಾಗ್ರತೆಗೊಳಿಸೋದಕ್ಕೆ ಸಹಾಯ ಮಾಡುತ್ತದೆ. ಇಲ್ಲದ್ರೆ ಮನಸ್ಸು ಎಲ್ಲಿ ಹೋಗುತ್ತೋ ಅಲ್ಲೇ ನಾವು ಹೋಗ್ಬೇಕಾಗುತ್ತೆ. ಹಾಗಲ್ಲ. ಇನ್ನು ವೇದಾಂತ ಪ್ರಕಾರ ಮೇಲಕ್ಕೆ ಹೋದ್ರೆ ಏನಾಗುತ್ತೆ? ಮನಸ್ಸು ಕೂಡ ಸ್ವತಂತ್ರವಲ್ಲ. ಏನೋ ಓದಿದಿರಲ್ಲ, ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಅಂತ ಶಿಷ್ಯಗೆ ಹೇಳ್ತಾನೆ ಸ್ವಾಮಿ. ಯಾರು ಈ ಮನಸ್ಸನ್ನು ಒಳಗಡೆಯಿಂದ ಪ್ರೇರಣೆ ಮಾಡೋ ಅಂತ ಯಾರು ಮಾಡ್ತಾನೆ? ಚೈತನ್ಯ ಸ್ವರೂಪನಾದ ಆತ್ಮನಿಂದಲೇ ಆತ್ಮನ ಸನ್ನಿಧಿಯಲ್ಲಿ ಕೆಲಸ ಮಾಡೋದು. ಶ್ರೋತ್ರಸ್ಯ ಶ್ರೋತ್ರಂ ಅಂತ ಹೇಳ್ತಾರೆ. ಅಲ್ಲಿ ಏನಾಯ್ತು? ಮನಸ್ಸು ಸ್ವತಂತ್ರವಲ್ಲ, ಅದುವೇ ಪರಮಾತ್ಮನ ಅಧೀನವೇ, ಚೈತನ್ಯಕ್ಕೆ ಅಧೀನವಾಗಿಯೇ ಕೆಲಸ ಮಾಡೋದು. ಆದ್ರಿಂದ ನೀವು ಚೈತನ್ಯದ ಕಡೆ ಒಂದು ವೇಳೆ ತಿರುಗಿದ್ರೆ ಆ ಮನಸ್ಸೇ ಮಾಡಕ್ಕಾಗಲ್ಲ, ಯಥಾಸ್ಥಿತವಾಗಿ ಒಳ್ಳೆಯದನ್ನೇ ಮಾಡುತ್ತೆ. ಅದಕ್ಕೋಸ್ಕರ ಆ ತತ್ವವನ್ನು ನಾವು ಮನಸ್ಸಿಗೆ ತಂದುಕೊಂಡಾಗ ಈ ಮನಸ್ಸು ಖಂಡಿತವಾಗಿಯೂ ಸ್ವಾಧೀನಕ್ಕೆ ಬರುತ್ತೆ. ಇದನ್ನೇ ಅಭ್ಯಾಸ ವೈರಾಗ್ಯ ಅನ್ನೋ ಸಾಧನಗಳಿಂದ ಮಾಡಬೇಕು. ತೇನಚ ವೈರಾಗ್ಯೇಣ. ವೈರಾಗ್ಯ ಅಂದಷ್ಟೇ. ವೈತೃಷ್ಣ್ಯಂ ಅಂದ್ರು. ವೈತೃಷ್ಣ್ಯ ಅನ್ನೋದಕ್ಕೂ ವೈರಾಗ್ಯ ಅನ್ನೋಕ್ಕೂ ಅರ್ಥ ಒಂದೇನೆ. ಅದಕ್ಕೆ ವಿವರಣೆ ಏನು? ದೋಷ ದರ್ಶನಾಭ್ಯಾಸ. ಯಾವುದೇ ವಸ್ತುವಿನಲ್ಲೇ ನನಗೆ ಅತ್ಯಂತ ಪ್ರೀತಿ ಇದ್ರೆ ಅದರ ಜೊತೆಗೆ ಇದನ್ನು ಅನುಸಂಧಾನ ಮಾಡಿ. ಪ್ರೀತಿ ಮಾಡೋದೇನೋ ಸರಿ, ಅದರಲ್ಲಿ ಇಂತಹ ಗುಣಗಳು ಅಂತ ನೀವು ಬಯಸ್ತಾ ಇರೋದು ನ್ಯಾಯ. ಆದ್ರೆ ದೋಷಗಳೇನೇನಿದೆ ಅದನ್ನು ಚಿಂತನೆ ಮಾಡಬೇಕು. ಆ ದೋಷ ಚಿಂತನೆ ಮಾಡಿದಾಗ ಇದರ ಮೇಲಿರ್ತಕ್ಕ ಅಭಿಮಾನ ತಾನಾಗಿಯೇ ಕಡಿಮೆ ಆಗುತ್ತೆ. ಹಾಗೆ ಮೆಲ್ಲ ಒಂದೊಂದಾಗಿ ಅಭ್ಯಾಸ ವೈರಾಗ್ಯ ಅಂತ ಎರಡು ಸಾಧನಗಳಿಂದ ಈ ಚಂಚಲವಾದ ಮನಸ್ಸನ್ನ ಸ್ವಾಧೀನಗೊಳಿಸಿಕೊಳ್ಳಬೇಕು. ಏವಂ ತನ್ಮನಃ ಗೃಹ್ಯತೆ ನಿಗೃಹ್ಯತೆ. ಆದ್ದರಿಂದ ಮನಸ್ಸು ಚಂಚಲ ಅನ್ನೋದನ್ನು ಒಪ್ಕೊಂಡ್ಬಿಟ್ಟ ಭಗವಂತ. ಆದರೆ ಅದನ್ನು ಹೀಗೆ ಅಭ್ಯಾಸ ವೈರಾಗ್ಯಗಳು ಅಂತಕ್ಕಂಥ ಎರಡು ಸಾಧನಗಳಿಂದ ಅಭ್ಯಾಸ ಅಂದ್ರೆ ಹೇಳಿದ್ದಾರಲ್ಲ, ಕೆಟ್ಟ ಯೋಚನೆ ಬಂದ ಕೂಡಲೇ ಒಳ್ಳೇದು ಯಾವ್ದಾದ್ರು ಒಂದನ್ನೇ ಕುರಿತು ಚಿಂತನೆ ಮಾಡ್ತಾ ಅಲ್ಲಿ ಮನಸ್ಸನ್ನು ನೆಲೆಗೊಳಿಸೋದು ಒಂದು. ವೈರಾಗ್ಯ ಅಂದ್ರೆ ಆ ವಸ್ತುವನ್ನು ನಾವು ಜ್ಞಾಪಕ ಮಾಡ್ಕೋತಾ ಇದ್ದೀವಲ್ಲ, ಅದ್ರಲ್ಲಿ ಏನೇನೋ ದೋಷಗಳಿವೆ ಅಲ್ವೇ ಇದ್ದೇ ಇರುತ್ತೆ. ಪ್ರತಿಯೊಂದು ವಸ್ತುವಿನಲ್ಲೂ ಗುಣವೂ ಇರುತ್ತೆ, ದೋಷವೂ ಇರುತ್ತೆ. ದೋಷವನ್ನು ಮನಸ್ಸಿಗೆ ತಂದ್ಕೊಂಡಾಗ ಬೇಡ, ಇದು ಬೇಡ ಅಂತ ಆ ಕೂಡಲೇ ಅದು ವೈರಾಗ್ಯ ಬಂದೇ ಬಂತು. ಯಾವ ವಸ್ತು ನಮಗೆ ಪ್ರತಿಕೂಲವಾಗಿರುತ್ತೋ ಅದನ್ನ ಆ ರೀತಿಯಲ್ಲಿ ನಾವು ಹಿಂದಕ್ಕೆ ಹಾಕ್ಬಿಡ್ಬೋದು, ಮನಸ್ಸಿನಿಂದ ತೆಗೆದು ಹಾಕ್ಬಿಡ್ಬೋದು. ಇದನ್ನ ಆ ಸಾಧನದಿಂದಲೇ ಮಾಡಬೇಕು. ಹೀಗೆ ಸಾಧನ ಮಾಡಿ ಮಾಡಿ ಆ ಚಂಚಲವಾದ ಮನಸ್ಸನ್ನ ಹಿಡಿಯಬೇಕು. ಅಸಂಯತಾತ್ಮನೋ ಯೋಗ ದುಷ್ಪ್ರಾಪ ಇತಿ ಮೇ ಮತಿ ವಶ್ಯಾತ್ಮನಾಥ ಯತತ ಶಕ್ಯೋ ವಾಪ್ತಂ ಉಪಾಯತಃ. ಮುಂದುವರೆದು ಹೇಳ್ತಾರೆ ಭಗವಂತ, ಯಃ ಪುನಃ ಅಸಂಯತಾತ್ಮ
ಈಗ ಅಭ್ಯಾಸ ವೈರಾಗ್ಯಗಳಿಂದ ಮನಸ್ಸನ್ನು ಹಿಡಿಯಬೇಕು, ಚಂಚಲವಾದದ್ದನ್ನ ಸಮಾಧಾನಗೊಳಿಸಬೇಕು ಅಂತ ಹೇಳಿದ್ದಾಯ್ತು. ಆದ್ರೆ ಭಗವಂತ ಹೇಳ್ತಾನೆ ನಿಜ ಅಸಂಯತಾತ್ಮನ ಅಂತ. ಈಗ ಅಭ್ಯಾಸ ವೈರಾಗ್ಯ ಅಂತ ಎರಡು ಸಾಧನಗಳನ್ನು ಹೇಳಿದ್ದೇನಲ್ಲ, ಈ ಅಭ್ಯಾಸ ವೈರಾಗ್ಯಾಭ್ಯಾಂ ಅಸಂಯತಃ, ಯಾವನು ಅಭ್ಯಾಸವನ್ನಾಗಲಿ ಈ ವೈರಾಗ್ಯವನ್ನಾಗಲಿ ಸಾಧನೆ ಮಾಡದೇ ಹೋದರೆ ಅಂಥವನ ಮನಸ್ಸನ್ನ ಸ್ವಾಧೀನದಲ್ಲಿ ಇಟ್ಕೊಳ್ಳೋದು ಸಾಧ್ಯವಿಲ್ಲ, ಅವನ ಕೈಲಾಗೋದಿಲ್ಲ. ಅಸಂಯತಃ ಆತ್ಮ ಅಂತಃಕರಣಂ ಅಂತ, ಇಲ್ಲಿ ಆತ್ಮ ಅನ್ನೋ ಶಬ್ದಕ್ಕೆ ಅಂತಃಕರಣ ಅಂತ ಅರ್ಥ ಮಾಡಿದ್ದಾರೆ. ಆದ್ದರಿಂದ ಮನಸ್ಸು ಯಾವಾಗ ನಮಗೆ ವಶವಾಗಬೇಕು ಆಗುತ್ತದೆ ಅಂದರೆ ಅದು ಚಂಚಲವಾಗಿದ್ದರೂ ಅಭ್ಯಾಸ ವೈರಾಗ್ಯಗಳಿಂದ ಹಿಡಿಯಬೇಕು ಅಂತ ಹೇಳಿದ್ದಾರೆ. ಅದು ಯಾರ ಕೈಲಿ ಸಾಧ್ಯ ಅಂದ್ರೆ ಸಂಯತಾತ್ಮನಿಂದ, ಅಂದ್ರೆ ಇಂದ್ರಿಯಗಳನ್ನ ಹತೋಟಿಲಿಡೋದ್ರಿಂದ. ಇದು ಒಂದಕ್ಕೊಂದಕ್ಕೆ ಪರಸ್ಪರ ನಿಕಟವಾದ ಸಂಬಂಧ. ಏನಾಗುತ್ತೆ, ಒಂದು ಪದಾರ್ಥ ನೋಡ್ತೀವಿ ಕಣ್ಣಲ್ಲಿ, ಆಮೇಲೆ ಅದು ಬೇಕು ಅನ್ಸುತ್ತೆ, ತಗೊಳ್ಳೋಣ ಅಂತ ಪ್ರಯತ್ನ ಮಾಡ್ತೀವಿ. ಹೀಗೆ ಮುಂದಕ್ಕೆ ಹೋಗುತ್ತೆ. ಸ್ವಾಮಿ ಇದನ್ನು ತಡ್ಕೊಳ್ಳೋದು ಹೇಗೆ ಅಂತ ನೋಡಿದ್ಯಾರಪ್ಪ, ಕಣ್ಣಿನಿಂದ ನೋಡಿದೆ, ಇನ್ಮೇಲೆ ನೋಡೋದನ್ನ ಬಿಡು, ಈ ಕಡೆ ತಿರ್ಕ ಕಣ್ಣು ಮುಚ್ಚುವ ಅಂದ್ರು. ಹಾಗೆ ಆಮೇಲೆ ಕಣ್ಣು ಮುಚ್ಕೊಂಡ್ರೆ ಏನಾಗುತ್ತೆ, ನೋಡಿದ್ದು ಜ್ಞಾಪಕ ಇರೋದ್ರಿಂದ ಮನಸ್ಸನ್ನು ಮರ್ಸ್ರು ಪುನಃ ಬಹಿರಂಗವಾಗಿ ಕಣ್ಣು ಮುಚ್ಚಿಕೊಂಡ್ರೂ ಒಳಗಡೆ ಮತ್ತೆ ಕಾಣಕ್ ಶುರುವಾಗುತ್ತೆ. ಆವಾಗ ಏನ್ ಮಾಡ್ಬೇಕು, ವೈರಾಗ್ಯ ತಗೋಬೇಕು. ಅಯ್ಯೋ ಇದರಲ್ಲಿ ಏನ್ ದೋಷ ಇದೆಯೋ, ಇದು ಬಂದ್ರೆ ಏನಾಗುತ್ತೋ ಅಂತ ಮೆಲ್ಲಗೆ ಅದನ್ನ ಬಿಡಿಸ್ಕೋಬೇಕು. ಇದಿಷ್ಟಕ್ಕೂ ನಿಜ ಹೇಳಬೇಕು ಅಂದ್ರೆ ಮನುಷ್ಯನಿಗೆ ವಿವೇಕ ಇರಬೇಕು. ಅದಕ್ಕೆ ನಮ್ಮಲ್ಲಿ ಏನ್ ಹೇಳ್ತಾರೆ, ಪಾಪ ಯಾವುದು, ಪುಣ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ಮಾಡಬೇಕಾದ ಯಾವುದು, ಮಾಡಬಾರದ್ದು ಯಾವುದು, ಇದನ್ನೆಲ್ಲ ಚೆನ್ನಾಗಿ ವಿಚಾರ ಮಾಡು ಅಂತಾರೆ. ತೀರಾ ನಮಗೆ ತಿಳಿಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಏನ್ ಮಾಡ್ಬೇಕಂತೆ, ನಮಗಿಂತ ಹಿರಿಯರು ದೊಡ್ಡವರು ಹೇಗೆ ನಡ್ಕೊಂಡಿದ್ದಾರೆ, ನಮಗೆ ಕಷ್ಟ ಬಂದ ಹಾಗೆ ಇನ್ನೊಬ್ರಿಗೆ ಬಂದಿಲ್ವೇ, ಅವನೇನ್ ಮಾಡ್ದ, ಗರುಡ ಪುರಾಣದಲ್ಲಿ ಹಾಗೆ ಬರೆಯೋದು, ಯದಿರಾಮನ ಯುಜ್ಜೇರನ್ ನಳರಾಮ ಯುಧಿಷ್ಠಿರ ಅಂತ ಬರೀತಾನ. ತುಂಬಾ ಕಷ್ಟ ಬಂತು. ಏನ್ ನಿಮ್ಗೆ ಯಾವ ಕಷ್ಟ ಅಂದ್ರೆ, ನಳ ಕಷ್ಟ ಪಡ್ಲಿಲ್ವೇನ್ರಿ, ರಾಮ್ ಕಾಡ್ ಹೋಗ್ಲಿಲ್ವೇನ್ರಿ, ಧರ್ಮರಾಜ 12 ವರ್ಷ ವನವಾಸ ಮಾಡ್ಲಿಲ್ವೇನ್ರಿ, ಅವ್ರಿಗಿಂತ ಮತ್ತೆ ಅಂಥ ಮಹನೀಯರಿಗೆ ಕಷ್ಟ ಬಂತು ಅಂದ್ರೆ ನಾನು ಯಾವ ಮಹಕ್ಯ ಯಾರು. ಮಹಾಗಜ ಫಲಾಯಂತೆ ಮಶಕಾನಂತ ಕಾಕಥ ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾನೆ. ಏನು ಭಾರಿ ಬಿರುಗಾಳಿ ಬಂದ್ಬಿಡ್ತು, ಏನಾಯ್ತು, ಆನೆ ಬೆಳೆ ಅಲ್ಲಾಡಿ ಹೋಗ್ಬಿಟ್ಟು. ಓಹೋ ಒಳ್ಳೆ ಸೊಳ್ಳೆ ವಿಷಯ, ಆನೆ ಅಲ್ಲಾಡಿದೆ ಸೊಳ್ಳೆ ದೇಡಿ ಕೇಳ್ತೀರಪ್ಪ. ಅದು ಹಾಗೆ ನಮಗೆ ಯಾವ ಮಹಾ ದೊಡ್ಡದು, ನಮಗಿಂತ ಎಂತೆಂಥ ಕಷ್ಟಗಳು ಬರುತ್ತೆ, ಎಂತೆಂಥದ್ದು ಅನುಭವಿಸ್ತಾರೆ. ಅಲ್ಲೇ ನಳ ರಾಮ, ನಳನಿಗೆ ಎಷ್ಟು ಕಷ್ಟ ಬಂತ ಪಾಪ, ಹೆಂಡತಿ ಕರ್ಕೊಂಡು ಇದು ಮಾಡಿ ಅವನ್ನಾಗ ಹಾವು ಕಚ್ಚಿ, ಅಯ್ಯೋ ರಾಮ ಕಥೆಯೋ ನಳ ಕಷ್ಟಪಟ್ಟಷ್ಟು ನಾವು ಕಷ್ಟಪಟ್ಟಿದ್ದೀವಿ ಅಂದ್ರೆ ಏನ್ ಕಾಡಿ ಹೋಗಿದ್ದೀವಿ, ಕಷ್ಟಪಟ್ಟಿದ್ದೀವಿ ಏನಿಲ್ಲ. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಹೀಗೆಲ್ಲ ತಲೆ ಹಚ್ಕೊಂಡು ಯಾಕೋದಾಡ್ಬೇಕು ಅಂದ್ರೆ ವಿವೇಕ ಬಂತೀಗ, ಅಭ್ಯಾಸ ಮಾಡಬೇಕು. ವೈರಾಗ್ಯ ಅಂದ್ರೆ ಏನು, ಬರಲಿ ಬಂದದ್ದು ಅನುಭವಿಸೋಣ. ಆದ್ರೆ ಹೇಗಿರ್ಬೇಕು, ಇದೆಲ್ಲ ಅಂತಃಕರಣದ ವ್ಯಾಪಾರದಿಂದ ಆಗುತ್ತೆ, ಅದನ್ನು ಹಿಡಿಯೋದಕ್ಕೆ ಇಷ್ಟೇ. ಈ ರೀತಿಯಾಗಿ ಅಂತಃಕರಣವನ್ನು ಸ್ವಾಧೀನಕ್ಕೆ ತಗೋಬೇಕು. ಅದು ಯಾರು, ಅಸಂಯತಾತ್ಮನ ಅಂತ. ಆದ್ರೆ ಯಾವನು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿರುವ ಅವನ ಕೈಲಾಗೋದಿಲ್ಲ. ದುಷ್ಪ್ರಾಪ ಇತಿ ಮೇ ಮತಿ ಯಸ್ತು ಪುನಃ ವಶ್ಯಾತ್ಮನ ಯತತ ಶಕ್ಯೋ ವಾಪ್ತುಂ ಉಪಾಯತಃ. ವಶ್ಯಾತ್ಮನಾಗಿರ್ಬೇಕು. ವಶ್ಯಾತ್ಮ ಅಂದ್ರೆ ಇಲ್ಲಿ ಆತ್ಮ, ಆತ್ಮ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಅವುಗಳನ್ನೆಲ್ಲ ಅಭ್ಯಾಸ ವೈರಾಗ್ಯದಿಂದ ವಶ್ಯತ್ವಂ ಆಪಾದಿತಃ ಅಂತ. ಅವುಗಳಿಗೆ ನಾವು ಅಧೀನರಾಗಬಾರದು, ಅವು ನಮ್ಮ ಅಧೀನದಲ್ಲಿ ಇರಬೇಕು ಅನ್ನೋ ಅರ್ಥ. ಹೀಗಿದ್ದರೆ ಭೂಯಾದಿ ಪ್ರಯತ್ನ ಕುರ್ವತ ಅಂತ. ಹೌದು, ಆ ಇಂದ್ರಿಯಗಳನ್ನ, ಅವುಗಳು ಮಾಡತಕ್ಕಂತಹ ಚೇಷ್ಟೆಗಳನ್ನ ನಾವು ಸ್ವಾಧೀನದಲ್ಲಿ ಇಟ್ಕೋಬೇಕು ಅಂತ ಹೇಗೆ ಸಾಧ್ಯ ಅಂದ್ರೆ ಪ್ರಯತ್ನ ಕುರ್ವತ ಅಂತ. ಆಗಲ್ಲ ಅಂತ ಬಿಡಬಾರದು, ಪ್ರಯತ್ನ ಮಾಡ್ತಾ ಇರಬೇಕು ಅಂತ. ತುಂಬಾ ಕಷ್ಟ ನಿಜ. ಅನೇಕ ಕಡೆಗಳಿಗೆ ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಭಾಗವತ ನನ್ನ ಶ್ಲೋಕ ಬರೀತಾರೆ, ಬಹ್ವ್ಯ ಸಪತ್ಯ ಇವ ಗೇಹಪತಿಂ ಲುನಂತಿ ಅಂತ. ಶ್ಲೋಕದ ಮೊದಲು ಜಿಹ್ವೈಕತೋ ಅಂತ ಪ್ರಾರಂಭವಾಗುತ್ತೆ. ಅವನು ಹೇಳ್ತಾನೆ, ಪ್ರಹ್ಲಾದ ಹೇಳೋ, ಇವನು ಪ್ರಹ್ಲಾದನ ಚರಿತ್ರೆಯಲ್ಲಿ ಬರುತ್ತೆ ಅಂತ ಕಾಣುತ್ತೆ. ಭಗವಂತನ ಸ್ತೋತ್ರ ಮಾಡುವಾಗ ಆ ಮಾತು ಹೇಳ್ತಾನೆ, ಭಗವಂತ 5 ಇಂದ್ರಿಯಗಳನ್ನು ನೀನು ಕೊಟ್ಬಿಟ್ಟಿದೆಯಲ್ಲ, 5 ಬಹಳ ಚಾಷ್ಟೆ ಮಾಡ್ತವೆ, ಏನ್ ಮಾಡೋಣ.
ಏನ್ ಮಾಡ್ತವೆ? ಒಂದೊಂದು ಇಂದ್ರಿಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಒಂದೊಂದನ್ನು ಒಂದೊಂದು ಹುಡುಕೊಂಡು ಹೋಗ್ಬಿಡುತ್ತೆ ಅಂತ. ಕಣ್ಣು ರೂಪ ನೋಡಕ್ ಹೋಗುತ್ತೆ, ಕಿವಿ ಶಬ್ದದ ಮೇಲೆ ಹೋಗುತ್ತೆ, ಈ ಶರೀರ ಸ್ಪರ್ಶದ ಮೇಲೆ ಹೊರಟೋಗುತ್ತೆ. ಹೀಗಾಗಿ ಆ ಪಂಚೇಂದ್ರಿಯಗಳಿಗೆ, ಪಂಚ ವಿಷಯಗಳಿಗೆಲ್ಲ ಒಂದೊಂದು ಕಡೆಗೆ ಅಳೆಯುತ್ತೆ. ಹೇಗೆ ಎಳೆಯುತ್ತೆ ಅನ್ನೋದಕ್ಕೆ ಒಂದು ಉಪಮಾನ ಕೊಟ್ಟ. ಬಹ್ವ್ಯ ಸಪತ್ಯ ಇವ ಗೇಹಪತಿ. ಗೇಹಪತಿ ಅಂದ್ರೆ ಯಜಮಾನ, ಗೃಹಸ್ಥ. ಆ ಯಜಮಾನ ಗೃಹಸ್ಥ ಏನ್ ಮಾಡಿದಾನಂತೆ, ಒಬ್ಬ ಹೆಂಡತಿ ಮದುವೆ ಮಾಡ್ಕೊಂಡ್ರೆ ಕಷ್ಟ, ಹೆಂಗಸರು ಸಿಟ್ಟು ಮಾಡ್ಕೋಬೇಡಿ, ಇಬ್ಬರದ್ ಮಾಡ್ಕೊಂಡ್ರೆ ಅಂತ. ನಮಗೇನಾಗಿದೆ ಅಂತ ಪ್ರತಿಯೊಬ್ಬ ಜೀವಾತ್ಮನಿಗೂ 5 ಜನ ಹೆಂಡಂದ್ರು. ಅಯ್ಯೋ ರಾಮ. ಆ ಒಬ್ಬೊಬ್ರು ಏನ್ ಮಾಡ್ತಾರೆ, ಒಬ್ಬೊಬ್ಬರೊಂದು ಕಡೆ ಎಳೆಯುತ್ತಾರೆ. ನೀವೇ ಕಡೆ ಬಾ ಅಂತ, ನೀವೇ ಕಡೆ ಬಾ ಅಂತ. ಎಲ್ಲಿಗೆ ಹೋಗ್ಬೇಕು ಪಾಪ ಯಜಮಾನ? ಏನ್ ಸ್ವಾಮಿ ಹಾಗಿಲ್ವಲ್ಲ ಅಂದ್ರೆ ಕೇಳಿ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚೇಂದ್ರಿಯಗಳಿದೆಯಲ್ಲ ಅವೇ ನಿಮ್ ಹೆಂಡತಿರು. ಕಣ್ಣೊಂದ್ ಕಡೆ ಎಳೆಯುತ್ತೆ, ಕಿವಿ ಒಂದ್ ಕಡೆ ಎಳೆಯುತ್ತೆ, ಮೂಗೊಂದ್ ಕಡೆ ಎಳೆಯುತ್ತೆ. ಏನ್ ಮಾಡ್ತೀರಾ? ಇಷ್ಟೇ ಅಲ್ಲ, ಕರ್ಮೇಂದ್ರಿಯಗಳು ಬೇರೆ ಇದೆಯಲ್ಲ. ಹೋಗೋಣ ಅಂತ ಹೊರಟಿದ್ ನೋಡ್ಕೊಂಡ್ರೆ ದೇವಸ್ಥಾನಕ್ಕೆ ಅಷ್ಟೊಳಗೆ ಸಿನಿಮಾಕ್ ಹೋಗ್ಬಿಟ್ರೆ ಅಯ್ಯೋ ನೋಡಿದ್ರ ಯಾವ ಎಲ್ಲಿ ಎಳ್ಕೊಂಡು ಹೋಗುತ್ತೆ ನಮ್ಮನ್ನ ಅಂತ ಏನು ಮಾಡೋದು? ಇದೆಯಲ್ಲ, ಇಂಥ ಯಾವ ಒಂದಾನೊಂದು ಅಪಾಯಕರವಾದ ಸನ್ನಿವೇಶ. ಇದಕ್ಕೆಲ್ಲ ಒಂದಾನೊಂದು ಹತೋಟಿ ಮಾಡಬೇಕು ಅಂದ್ರೆ ಅಭ್ಯಾಸ, ವೈರಾಗ್ಯ. ಮೊದಲು ನಿಶ್ಚಯವನ್ನ ಮಂತಃಕರಣದಲ್ಲಿ ದೃಢವಾಗಿ ಮಾಡಿ ಅದು ಚಂಚಲವಾಗದಂತೆ ಇಟ್ಟುಕೊಂಡು ಆಮೇಲೆ ಇಂದ್ರಿಯಗಳನ್ನು ಹತೋಟಿ ತಗೋಬೇಕು. ಇದು ಯಾವಾಗ? ಅಸಂಯತಾತ್ಮನ. ಯಾರು ಇಂದ್ರಿಯಗಳನ್ನು ಹತೋಟಿಲಿ ಇಟ್ಕೊಂಡಿಲ್ವೋ ಅವ್ರ ಕೈಲಾಗಲ್ಲ. ವಶ್ಯಾತ್ಮನಾಥ ಯತತ. ಅವುಗಳನ್ನು ಯಾರು ಸ್ವಾಧೀನದಲ್ಲಿ ಇಟ್ಕೊಂಡಿದ್ದಾನೋ ಇಂದ್ರಿಯಗಳನ್ನ, ಅವನು ಕೂಡ ಯತತ ಅಂದರೆ ಪ್ರಯತ್ನ ಮಾಡ್ತಾ ಶಕ್ಯೋ ವಾಪ್ತಂ ಉಪಾಯತಃ ಅಂತ. ಅವುಗಳ ಮೇಲೆ ಕುಸ್ತಿ ಮಾಡೋ ಹಾಗಿಲ್ಲ ನಾವು. ಉಪಾಯದಿಂದ ಮೆಲ್ಲಗೆ ಬಿಡಿಸ್ಕೋಬೇಕು. ಹೇಗೆ ಒಂದು ಮುಳ್ಳು ಬೇಲಿ ಮೇಲೆ ಬಿದ್ದಂಥ ಬಟ್ಟೆ ಅಂತ ಹೇಳ್ತಿದ್ವಿ. ಮುಳ್ಳು ಬೇಲಿ ಮೇಲೆ ಬಟ್ಟೆ ಹಾಕ್ಬಿಟ್ರೆ ನೀವು ಜೋರಾಗಿ ಎಳೆದ್ಬಿಟ್ಟು ಬಟ್ಟೆ ಎಲ್ಲ ಹೊರಬಿಡುತ್ತೆ. ಏನ್ ಮಾಡ್ಬೇಕು? ನಿಧಾನ ಸ್ವಲ್ಪ ಬಿಡಿಸ್ಕೊಂಡು ಎತ್ಕೋಬೇಕೆ ಹೊರತು ಅದ್ರ ಮೇಲೆ ನಾವೇ ಜೋರು ಮಾಡಕ್ಕಾಗೋದಿಲ್ಲ. ಹಾಗೆ ಈ ಇಂದ್ರಿಯಗಳನ್ನು ಕೂಡ ನಿಧಾನಕ್ಕೆ ಒಳ್ಳೊಳ್ಳೆ ವಿಷಯಗಳು ತಿರುಗಿಸ್ತಾ ಎಲ್ಲಕ್ಕೂ ಇನ್ನು ಮಿದಿಮೀರಿ ಏನ್ ಮಾಡ್ಬೇಕು ಗೊತ್ತೇ? ಅನ್ಯಥಾ ಶರಣಂ ನಾಸ್ತಿ ಅಂತ ಭಗವಂತನನ್ನು ನೆನೀತಾ ಇರಬೇಕು. ಅವನ ಶಕ್ತಿ ಇದ್ರೆ ಇನ್ನು ಇಂದ್ರಿಯಗಳೆಲ್ಲ ಸರಿಯಾದ ಹತೋಟಿಗೆ ಬರ್ತದೆ. ಅದಕ್ಕೋಸ್ಕರ ಆ ಭಗವಂತನನ್ನೇ ಆ ಕುಲಶೇಖರಾಚಾರ್ಯರು ಹೇಳ್ತಾರಲ್ಲ, ಪಂಚೇಂದ್ರಿಯಗಳಿಗೆ ಜಿಹ್ವೇ ಕೀರ್ತಯ ಕೇಶವಂ ಮುರಳಿಪಂ ಚೇತೋ ಭಗ ಶ್ರೀಧರಂ. ನೋಡಿ ಎಷ್ಟು ಚೆನ್ನಾಗಿದೆ ಆ ಶ್ಲೋಕ. ಅದು ನಾಲಿಗೆ ಹೇಳುತ್ತಾನೆ ಭಕ್ತ, ಅಯ್ಯೋ ನಾಲಿಗೆ, ಪರಮಾತ್ಮನ ನಾಮಗಳನ್ನು ನುಡಿತಾ ಇರು ನೀನು. ಚೇತೋ ಭಗ, ಎಳೆ ಮನಸ್ಸೇ, ಮುರಳಿಪುವಾದಂಥ ಪರಮಾತ್ಮನನ್ನು ಜ್ಞಾಪಿಸ್ಕೊತಾ ಇರು, ಅದನ್ನು ಜ್ಞಾಪಿಸ್ಕೊತಾ ಇರು. ಪಾಣಿದ್ದೊಂದು ಸಮರ್ಥ ಕೈಗಳೇ ಭಗವಂತನ ಪೂಜೆ ಮಾಡ್ತಾ ಇರಿ. ಕಿವಿಗಳೇ ಅಚ್ಯುತ ಕಥಾ ಶೃಣು, ಪರಮಾತ್ಮನ ಕಥೆಗಳನ್ನು ಕೇಳ್ತಾ ಇರಪ್ಪ ಕಿವಿ ಇನ್ನೇನು. ಕೃಷ್ಣಂ ಲೋಕಯ ಲೋಚನದ್ವಯ, ಕಣ್ಣುಗಳೇ ಆ ಪರಮಾತ್ಮನ ದರ್ಶನ ಮಾಡ್ತಾ ಇರಿ. ನಿಮಗದು ನಿಜವಾಗಿಯೂ ಶ್ರೇಷ್ಠಕರವಾದ್ದು. ಹರೇ ಗಚ್ಛಾಂಘ್ರಿಯುಗ್ಮಾಲಯಂ, ಎಲೆ ಕಾಲುಗಳೇ ಎಲ್ಲೂ ಹೋಗಬೇಡಿ, ಮಾರ್ಕೆಟ್ಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಬೇರ್ಬೇಡಿ. ಜಿಘ್ಘಾಣ ಮುಕುಂದವಾದ ತುಳಸಿ, ಮೂಸು ನೋಡೋದು ಅಂದ್ರೆ ಏನೇನೋ ಮೂಸು ನೋಡಕ್ ಹೋಗಬೇಡಿ. ಪರಮಾತ್ಮ ಪೂಜೆ ಮಾಡಿದ ತುಳಸಿ ತಗೊಂಡು ಮೂಸು ನೋಡ್ರಿ. ಆಮೇಲೆ ತಲೆ ಹೇಳ್ತಾನೆ, ಮೂರ್ಧನ್ನವಾದಕ್ಷಿಣಂ ಸಮಯ, ತಲೆ ಎತ್ಕೊಂಡು ಹೋಗಬೇಡಿ, ತಲೆ ಬಗ್ಸಿ ಪರಮಾತ್ಮನಿಗೆ. ಎಲ್ಲೆಲ್ಲಿ ಭಗವಂತಿದ್ದಾನೆ ಏ ಕಂಡ್ರು ಪರಮಾತ್ಮನಿಗೆ ತಲೆ ಬಗ್ಸಿ. ಹೀಗೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನೆಲ್ಲ ಒಂದೊಂದು ರೀತಿಯಿಂದ ಭಗವಂತನ ಕಡೆಗೆ ತಿರುಗಿಸೋದಿದೆಯಲ್ಲ, ಇದೇ ನಿಜವಾದ ಯೋಗ ಅಂದ್ರೆ ಅರ್ಥ. ಅಷ್ಟೇ, ಇನ್ನೇನು ಕೂತ್ಕೊಂಡು ಏನು ಕಣ್ಣು ಮುಚ್ಕೊಳ್ಳೋದಲ್ಲ. 5 ಇಂದ್ರಿಯಗಳನ್ನು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಎಷ್ಟು ಹೊತ್ತನ್ನು ಕೂಡ ಯಥಾ ನಮ್ಮಲ್ಲಿ ಮಹಾನ್ಯಾಸ ಅಂತ ಹೇಳ್ತಾರೆ. ನಿಜವಾಗಿಯೂ ಮಹಾನ್ಯಾಸ ಪಾರಾಯಣ ಮಾಡ್ಬಿಡ್ತೀನಿ, ಅರ್ಥ ತಿಳ್ಕೋಬೇಕು. ಪ್ರತಿಯೊಂದರಲ್ಲೂ ಏನು ಹೆಸರು? ನ್ಯಾಸ ಅಂತ ಕರೀತಾರೆ. ಆ ನ್ಯಾಸ ಮಾಡಿದಾಗ ಏನಾಗ್ತಾನಂತೆ? ಅವನೇ ರುದ್ರನಾಗ್ತಾನಂತೆ. ಯಾಕೆ ಅಂತ, ನಾ ರುದ್ರ ಮರ್ಚೇತಂತೆ. ನಾವು ಮನುಷ್ಯರಾಗಿ ಕೂತ್ಕೊಂಡು ಪರಮೇಶ್ವರ ರುದ್ರನಾಗಿದ್ದರೆ ನಮಗೂ ಅವನಿಗೂ ಏನು ಸಾಧ್ಯ? ಅವನ ಸ್ಟ್ಯಾಂಡರ್ಡ್ ಏನು, ನಮ್ಮ ಸ್ಟ್ಯಾಂಡರ್ಡ್ ಏನು? ಅದಕ್ಕೆ ಏನಾಗಬೇಕು? ರುದ್ರನನ್ನ ನಮ್ಮಂತೆ ಮಾಡ್ಕೋಬೇಕು, ಉಪಯೋಗವಿಲ್ಲ. ಹಾಗಾದ್ರೆ ಅವನ್ನೇ ಪೂಜೆ ಮಾಡೋದು. ಹಾಗಾದ್ರೆ ನಾವೇನಾಗಬೇಕು? ರುದ್ರನಾಗಬೇಕು. ಅದೇ ರೌದ್ರೀಕರಣ ಅಂತ. ರೌದ್ರೀಕರಣ ಅಂದ್ರೆ ತಾನೇ ರುದ್ರನಾಗೋದು.
ರುದ್ರನಿಗೆ ನೋಡಿ ಸ್ವಾಮಿ 3 ನೇತ್ರ ಇದೆ, ತೃತೀಯ ನೇತ್ರಾಯ ನಮಃ ಅಂತ. ನಮ್ಗೆ 2 ಕಣ್ಣಿದೆಯಲ್ಲ ಅಂತ. ಅಮಂತದಿಂದ 3ನೇ ನೇತ್ರ ಇದೆ, ತೃತೀಯ ನೇತ್ರಾಯ ನಮಃ ಅಂತ ನ್ಯಾಸ ಮಾಡಬೇಕು. ಹೀಗೆ ಮಾಡಿ ತನ್ನ ಶರೀರವನ್ನೇ ರುದ್ರೀಕರಣ ಮಾಡಿ ಆ ರುದ್ರನಿಗೆ ಸರಿಸಮಾನನಾಗಿ ನಿಂತುಕೊಂಡಾಗ ಯಾವ ಹೆದರಿಕೆಯೂ ಇಲ್ಲ. ಹಾಗೆ ಇಂದ್ರಿಯ ಮನೋಬುದ್ಧಿಗಳೆಲ್ಲವನ್ನೂ ಪರಮಾತ್ಮನ ಕಡೆಗೆ ತಿರುಗಿಸುವುದರ ಮೂಲಕ, ಸದ್ವಿನಿಯೋಗ ಮಾಡುವುದರ ಮೂಲಕ ಈ ಮನಸ್ಸನ್ನು ಹಿಡಿಬೇಕು ಅಂತ ಹೇಳ್ತಾನೆ ಭಗವಂತ. ವಶ್ಯಾತ್ಮನಾತು ಯತತ, ಹೀಗೆ ವಶ ಮಾಡಿಕೊಳ್ಳಬೇಕು. ಶಕ್ಯೋ ಅವಾಪ್ತು ಉಪಾಯತಃ, ಮೆಲ್ಲಗ ಉಪಾಯದಿಂದ ಈ ಇಂದ್ರಿಯಗಳನ್ನೆಲ್ಲ ಹಿಡಿದು ವಶ್ಯಾತ್ಮನಾಗಿ ಅಂದ್ರೆ ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿರ್ಬೇಕು ಅಂತ. ಇಷ್ಟು ಉತ್ತರ ಆಯಿತು, ಪ್ರಶ್ನೋತ್ತರ. ಈಗ ಪುನಃ ಇನ್ನೊಂದು ಪ್ರಶ್ನೆ ಕೇಳ್ತಾರೆ. ಅಯತಿ ಶ್ರದ್ಧಯೋ ಅಪೇತಃ ಯೋಗಾತ್ ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ ಕಚ್ಚಿನ್ನಾಭಯ ವಿಭ್ರಷ್ಟಃ ಛಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ಮಯೂಢೋ ಬ್ರಹ್ಮಣಃ ಪಥಿ. ಇದೊಂದು ವಿಶೇಷವಾದ ಪ್ರಶ್ನೆ, ಇನ್ನೇನಿಲ್ಲ. ಈಗ ಏನು ಬಿಟ್ಟೈತಾ? ಸರಿ. ಅಯತಿ ಶ್ರದ್ಧೆಯೋ, ಈ ಪ್ರಶ್ನೆ ಏನು ಹೇಳ್ತಾ ಇದ್ದಾನೆ ಅಂದ್ರೆ ಅರ್ಜುನ, ಭಗವಂತ ಎಲ್ಲ ಸರಿ, ಅಯತಿ ಅಪ್ರಯತ್ನವಾನ್ ಯೋಗ ಮಾರ್ಗೇ ಶ್ರದ್ಧಯ ಆಸ್ತಿಕ್ಯ ಬುದ್ಧ್ಯಾಚು ಉಪೇತಃ ಅಂತಕಾಲೇ ಯೋಗ ಚಲಿತ ಮಾನಸ. ಪ್ರಶ್ನೆ ಬಹಳ ಚೆನ್ನಾಗಿದೆ. ಅರ್ಜುನ ಕೇಳ್ತಾನೆ, ಬದುಕಿರುವಾಗ ಗಟ್ಮುಟ್ಟಾಗಿರುವಾಗ ಮನುಷ್ಯ ಚೆನ್ನಾಗಿ ಸಾಧನೆ ಮಾಡ್ತಾ ಅದೇ ದಾರಿಯಲ್ಲಿ ಹೋಗ್ತಾನೆ, ವಯಸ್ಸಾಗ್ತಾ ಬರುತ್ತೆ ಅಂತ ಇಟ್ಕೊಳ್ಳೋಣ. ಇಂಥ ಯಾವ ಶ್ರದ್ಧಾವಂತನಾದ ಒಬ್ಬ ಸಾಧಕ ಕೊನೆಯ ಒಳಗೆ ಏನಾಗುತ್ತಾನೆ? ಯೋಗಾಚಲಿತ ಮಾನಸ. ಅದು ನಿಜ. ಶರೀರ ಯಾವಾಗ ಕ್ಷೀಣವಾಗ್ತಾ ಬರುತ್ತೋ ಇಂದ್ರಿಯಗಳ ಶಕ್ತಿ ಎಲ್ಲ ಕಡಿಮೆ ಆಗುತ್ತೆ. ಶರೀರದಲ್ಲಿ ಶಕ್ತಿ ಇದ್ದಾಗ ಯೋಗ ಮತ್ತೊಂದು ಅದು ಇದು ಸಾಧನ ಏನ್ ಬೇಕಾದ್ರೂ ಮಾಡಬಹುದು. ಆದ್ರಿಂದ ಇವನ್ ಪ್ರಶ್ನೆ ಏನು ಅಂದ್ರೆ, ಮಾಡ್ತಾನೆ, ಕೊನೆಯವರೆಗೂ ಮಾಡ್ತಾ ಇರಬಹುದು. ಹೋಗ್ತಾ 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 ವಯಸ್ಸಾಗ್ಬಿಟ್ಮೇಲೆ ನಮಗೆ ಅರ್ಥವಾಗುತ್ತೆ. ಎಷ್ಟೋ ವಿಷಯ ಜ್ಞಾಪಕ ಇಟ್ಕೊಂಡಿರ್ತೀವಿ ಅಂದ್ರೆ ವಯಸ್ಸಾದ್ಮೇಲೆ ಒಂದೊಂದಾಗಿ ಮರ್ತೋಗ್ಬಿಟ್ಟು ನಮಗೆ ಹೌದೇ ಇದೆ, ನಾನು ಪುಸ್ತಕ ಓದಕ್ಕೆ ಬಂದ್ರೆ ಈ ಶ್ಲೋಕ ಹೇಳಿದೀನೋ ಇಲ್ವೋ ಅಂತ ನಂಗೆ ನಾನೇ ಪುರಾಣ ಹೇಳಿರ್ತೇನೆ, ನನಗೆ ಮರ್ತೋಗ್ಬಿಟ್ಟು. ಯಾಕೆ? ವಯಸ್ಸಂತಹದ್ದು, ಏನ್ ಮಾಡ್ತೀರ, ಮರವು ಜಾಸ್ತಿ. ಹೀಗಾಗಿ ಯೋಗ ಮಾಡ್ತಾ ಇದ್ದವನು ವಯಸ್ಸಾಗ್ತಾ ಆಗ್ತಾ ಆ ಯೋಗವನ್ನು ಸಾಧಿಸೋಕೆ ಆಗದಲೇನೆ ಯೋಗದಿಂದ ಅಳ್ಳಾಡಿಬಿಟ್ಟು ಯೋಗ ಚಲಿತ ಮಾನಸ ಬಿದ್ದು ಹೋಗ್ಬಿಟ್ರೆ ಅವನಿಗೆ ಯಾವ ಗತಿ ಆಗುತ್ತೆ? ಪ್ರಶ್ನೆ. ಯೋಗ ಚಲಿತ ಮಾನಸ ಅಪ್ರಾಪ್ಯ, ಯೋಗದ ಸಂಸಿದ್ಧಿ ಅಂದ್ರೆ ಅದರ ಫಲ ಬರಬೇಕಾಗಿತ್ತು, ಅದು ಬರೋ ಮುಂಚೆನೆ ಅವನು ಅದನ್ನ ದೇಹವನ್ನ ಏನಾದರೂ ಬಿಟ್ಟುಬಿಟ್ರೆ ಅವನಿಗೆ ಯಾವ ರೀತಿ ಕಾಂ ಗತಿಂ ಕೃಷ್ಣ ಗಚ್ಚತಿ ಅಂತ, ಅವನು ಯಾವ ಗತಿ ಹೋಗ್ತಾನಪ್ಪ ಅಂತ ಕೇಳಿ. ಕಚ್ಚಿನ್ನೋ ಭಯ ವಿಭ್ರಷ್ಟ, ಇದು ಅರ್ಜುನನೇ ಕೇಳೋ ಪ್ರಶ್ನೆ. ಸ್ವಲ್ಪ ಮುಂದುವರೆದು ಕಾಮ್ ಗತಿಂ ಯಾವ ಗತಿ ಪಡೀತಾನೆ ಅಂತ ಆಯ್ತು. ಆಮೇಲೆ ಅಂತಾನೆ, ಆಹಾ ಹೀಗಾದ್ರೂ ಆಗ್ಬೋದು ಅಂದ್ರೆ ಏನಾಯ್ತು? ನಮ್ಮಲ್ಲೊಂದು ಗಾದೆ ಹೇಳ್ತಾರಲ್ಲ, ಇತೋ ಭ್ರಷ್ಟ ತಥೋ ಭ್ರಷ್ಟ ಅಂತ. ಇತ್ಲ ಈಗಲೂ ಇಲ್ಲ ಆಗ್ಲೂ ಇಲ್ಲ ಅಂತನ್ನೋ ಹಾಗೆ ಮೇಲಕ್ಕೆ ಹೋಗ್ಬೇಕು ಅಂತ, ಸದ್ಗತಿಯನ್ನು ಪಡೆಯಬೇಕು ಅಂತ ಪ್ರಯತ್ನ ಮಾಡಿ ಅರ್ಧ ಮಾರ್ಗದಲ್ಲಿ ಅವನ ದೇಹವನ್ನು ತ್ಯಾಗ ಮಾಡಿಬಿಟ್ರೆ ಹಾಗಾದ್ರೆ ಅವನ ಸದ್ಗತಿ ಪಡೀತಾನೋ ಕೆಳಗೆ ಬೀಳ್ತಾನೋ. ಛಿನ್ನಾಭ್ರಮಿವ ನಶ್ಯತಿ ಅಂತ ಒಂದು ಸಣ್ಣ ಮೋಡವನ್ನ ಗಾಳಿ ಹೊಡ್ಕೊಂಡು ಹೋದ ಹಾಗೆ ಇವನ ಗತಿ ಆಗುತ್ತಾ ಹೇಗೆ? ಪ್ರಶ್ನೆ ಬಹಳ ಶ್ರೇಷ್ಠವಾದಂತಹ ಪ್ರಶ್ನೆ ಕೇಳ್ತಾನೆ. ಅಪ್ರತಿಷ್ಠೋ ಮಹಾಬಾಹೋ, ಅವನಿಗೆ ಅಂತರಾಳಾವಸ್ಥೆಯಾಗಿ ಹೋಗ್ಬಿಡುತ್ತೆ. ಹಿಂದಕ್ಕೂ ಹೋಗಾಗಿಲ್ಲ ಮುಂದಕ್ಕೂ ಬರೋ ಹಾಗಿಲ್ಲ ಅಂತ ಆಗಿಬಿಟ್ಟು ವಿಮೂಢ, ಏನು ಗೊತ್ತಾಗದಲೇನೆ ಮಾಡಿದ ಸಾಧನವೆಲ್ಲ ಯಾವುದೂ ಅಷ್ಟೇ ಅರ್ಧಂಬರ್ಧ ಮಾಡಿಬಿಟ್ರೆ ಬಹಳ ಕಷ್ಟ. ಒಬ್ರು ಹೇಳ್ತಾ ಇದ್ರು ನೋಡಿ, ತರಕಾರಿ ಗಿರ್ಕಾರಿ ಅರ್ಧ ಬೇಯಿಸ್ಬಿಟ್ರೆ ತಿಂದ್ರೆ ಹೊಟ್ಟೆಯುತ್ತೆ, ಬಿಟ್ರೆ ಹಾಳಾಗೋಗುತ್ತೆ. ಏನು ಮಾಡಬೇಕು ಅಂತ. ಹಾಗೆ ಯಾವ ಸಾಧನವನ್ನು ಅರ್ಧಂಬರ್ಧ ಮಾಡಿಬಿಟ್ಬಿಟ್ರೆ ಆ ಕಡೆ ಫಲ ಬರೋ ಹಾಗಿಲ್ಲ, ಈ ಕಡೆ ಬಿಟ್ರೆ ಪದಾರ್ಥ ನಷ್ಟವಾಗುತ್ತೆ ಅಂತ. ದುಡ್ಡು ಕೊಟ್ಟು ತಂದಿದ್ದೇನೆ ತರಕಾರಿನ ನಷ್ಟವಾಗುತ್ತಲ್ಲ ಅಂತ ತಿಂದ್ಬಿಡಿ ಅಂತ ತಿಂದು ಹೊಟ್ಟೆಯುತ್ತೆ, ಬಿಟ್ರೆ ನಷ್ಟವಾಗುತ್ತೆ ಅಂದ್ರೆ ಈ ಸ್ಥಿತಿ ಆಗ್ಬಿಡ್ತಲ್ಲ. ಇದನ್ನೇ ಯೋಗ ಭ್ರಷ್ಟ ಅಂತ ಕರೀತಾರೆ. ಯೋಗ ಮಾಡ್ತಿದ್ದಾನೆ, ಪೂರ್ತಿ ಆಗೋದ್ರೊಳಗೆ ಅವನಿಗೆ ಏನೋ ಒಂದು ಮರಣ ಬಂದ್ಬಿಡುತ್ತೆ, ಏನೋ ಆಗ್ಬಿಡುತ್ತೆ. ಇದು ಕೂಡ ಅರ್ಜುನನಿಗೆ ಮನಸ್ಸಿನಲ್ಲಿ ಸಂಶಯ ಬಂತು. ಯಾವುದೇ ಸಿದ್ಧಿಯನ್ನು ಪಡೆಯೋದಕ್ಕೆ ಸಾಧನ ಮಾಡಲೇಬೇಕು. ಆ ಸಾಧನ ಕ್ರಮ ನಡೆದು ಬಿಟ್ಟು ಅರ್ಧ ಮುಕ್ಕಾಲು ಬಾರಿ ನಡೆದು ಬಿಟ್ಟು ಮಧ್ಯದಲ್ಲಿ ನಿಂತು ಹೋಗ್ಬಿಟ್ರೆ ಏನ್ ಮಾಡೋದು?
ಆವಾಗ ಅವನು ಒಳ್ಳೆ ಗತಿ ಪಡಿತಾನೋ ಸದ್ಗತಿ ಪಡಿತಾನೋ ಇದಕ್ಕೆ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥಿ ಅಷ್ಟೇನೇ ವಿಶೇಷ ಇಲ್ಲ ಅಲ್ಲಿ. ಏತನ್ಮೇ ಸಂಶಯಂ ಕೃಷ್ಣ ಛೇತ್ವಮರ್ಹಸ್ಯ ಶೇಷತಃ ತ್ವದನ್ಯ ಸಂಶಯಸ್ಯಾಸ್ಯ ಛೇತ್ತ ನಹ್ಯುಪಪದ್ಯತೆ. ಅರ್ಜುನ ಕೇಳ್ತಾನೆ, ಭಗವಂತ ಇದು ನನಗೊಂದು ಸಂಶಯ ಅಂತ. ಒಳ್ಳೆಯ ದಾರಿಯಲ್ಲಿ ನಡೆದು ಅರ್ಧದಲ್ಲಿಯೇ ಆ ಸಾಧನ ಪೂರೈಸುವುದರೊಳಗೇನೆ ದೇಹತ್ಯಾಗ ಮಾಡಿಬಿಟ್ರೆ ಅವನು ಎಲ್ಲಿ ಹೋಗ್ತಾನೋ, ಮುಂದಕ್ಕೆ ಹೋಗ್ತಾನೋ, ಹಿಂದಕ್ಕೆ ಬರ್ತಾನೋ, ಏನಾಗುತ್ತದೆ? ಕರ್ಮ ಪೂರ್ತಿ ಆಗಿರೋದಿಲ್ವಲ್ಲ. ಇದಕ್ಕೇನು? ಶ್ರೀ ಭಗವಾನ್ ವಾಚ. ಅರ್ಜುನ್ ಹೀಗಂತ ಕೇಳಿದ, ಏತನ್ಮೇ ಸಂಶಯಂ ಅಂತ. ಮಾಡಬೇಕಾದ ಸಾಧನೆಗಳ ಬಗ್ಗೆ ಅಂದ್ರೆ ಹೇಗೆ ಗ್ಯಾರಂಟಿ ಕೊಡೋಕ್ಕಾಗ? ನಾವು ಇಂಥ ಸಾಧನ ಶುರು ಮಾಡ್ತೇವೆ, ಇದು ಪೂರೈಸೋದಕ್ಕೆ ನಾನು ಸಾಯಲ್ಲ ಅಂತ ಏನು ಬರ್ಕೊಡಕ್ಕಾಗತ್ತೆ? ಯಾರಿಗೆ ಗೊತ್ತು ಆಯಸ್ಸು ಎಷ್ಟಿದೆ, ಯಾವಾಗ ಹೋಗ್ತಾರೆ, ಏನಾಗುತ್ತೆ ಅಂತ ಹೇಗೆ ಕಾಯೋದು? ಹಾಗಂತ ಅಯ್ಯೋ ಎಷ್ಟು ದಿವಸ ಬದುಕಿರ್ತೀವೋ ಇಲ್ವೋ, ಸಾಧನ ಮಾಡಿ ಏನು ಪ್ರಯೋಜನ ಅಂತ ಬಿಟ್ರೆ 100 ವರ್ಷ ಆದ್ರೂ ಸಾಯ್ದು ಹೋದ್ರೆ ಮಾಡೋದು. ಯಾರಿಗೆ ಯಾವಾಗ ಏನು ಒದಗುತ್ತೆ ಅನ್ನೋದನ್ನ ಕಂಡಿರೋರು ಯಾರು? ಈಗ ಅಧ್ಯಾತ್ಮ ಸಾಧನ ಮಾಡಿ ಅಂತ ಹೇಳ್ಬಿಟ್ರಲ್ಲ, ಪೂರೈಸ್ತದೆ ಏನ್ ಮಾಡೋದು? ಅರ್ಧದಲ್ಲಿ ನಿಂತ್ಕೊಂಡ್ಬಿಟ್ರೆ ಏನ್ ಮಾಡೋದು? ಇದೆಲ್ಲ ಪ್ರಶ್ನೆಗಳು ನಿಜವಾಗಿಯೂ ಕೇಳಬೇಕಾದದ್ದೇನೆ. ಅದು ತಪ್ಪೇನೆ. ಆ ಅರ್ಧ ಮಾಡಿದ್ದೀರಿ ವ್ಯರ್ಥವಾಗಿ ಹೋಗುತ್ತೋ, ಏನಾದ್ರು ಪ್ರಯೋಜನ ಆಗುತ್ತೋ? ಇದು ಸರಿಯಾದ ಉತ್ತರ ಕೊಡ್ಬೇಕು ಇದಕ್ಕೆ. ಅದಕ್ಕೋಸ್ಕರ ಶ್ರೀ ಭಗವಾನ್ ವಾಚ, ಪರಮಾತ್ಮ ಹೇಳ್ತಾನಂತೆ ಕೇಳಿ. ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ. ಬಹಳ ದೊಡ್ಡ ಆಶ, ಇದೊಂದು ಭರವಸೆ ಕೊಡ್ತಾ ಇದ್ದಾನೆ ಭಗವಂತ. ನೋಡಿ, ನಹಿ ಕಲ್ಯಾಣ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಓ ಅರ್ಜುನ ತಡಿ, ಹಾಗಲ್ಲ ಅರ್ಥ ಕೇಳು. ಪಾರ್ಥ ನೈವ ಇಹ ನ ಅಮೂತ್ರ. ಇಹ ಅಂದ್ರೆ ಈ ಲೋಕದಲ್ಲಾಗಲಿ, ಅಮೂತ್ರ ಅಂದ್ರೆ ಪರಲೋಕದಲ್ಲಾಗಲಿ ಇಂಥ ಯಾವ ಅರ್ಧಂಬರ್ಧ ಸಾಧನ ಮಾಡಿ ದೇಹತ್ಯಾಗ ಮಾಡಿದವನಿಗೆ ಯಾವ ಅಪಾಯವೂ ಇಲ್ಲ, ವಿನಾಶವಾಗುವುದಿಲ್ಲ. ಏಕೆಂದರೆ ನಹಿ ಕಲ್ಯಾಣ ಕೃತ್. ಎಷ್ಟು ಜನ ಹೇಳಿದಾನೆ ಭಗವಂತಯ್ಯ, ಸತ್ಕರ್ಮ ಮಾಡಿದವನಿಗೆ ದುರ್ಗತಿ ಅಂದ್ರೆ ಏನು ಹೇಳೋಣ? ಸದ್ಗತಿ ಯಾರಿಗೆ ಕೊಡ್ಬೇಕಾಗಾರೆ? ದುಷ್ಕರ್ಮ ಮಾಡಿದವನಿಗೆ ದುರ್ಗತಿ, ನರಕ ಅನ್ನೋದು ಸರಿ. ಸತ್ಕರ್ಮ ಇವನು ಮಾಡಿದ್ದಾನೆ, ಇವರಿಗೂ ದುರ್ಗತಿ ಅಂತಂದ್ರೆ ಯಾರು ಮಾಡಕ್ ಹೋಗ್ತಾರೆ? ಆದ್ರಿಂದ ನಹಿ ಕಲ್ಯಾಣ ಕೃತ್. ಒಳ್ಳೆಯ ಕೆಲಸಗಳನ್ನು ಮಾಡಿರೋನಿಗೆ ಖಂಡಿತವಾಗಿಯೂ ದುರ್ಗತಿ ಉಂಟಾಗುವುದಿಲ್ಲ. ಓಹೋ, ಭಗವಂತನ ಬಾಯಲ್ಲೇ ಬಂದು ಈ ಸ್ಟೇಟ್ಮೆಂಟ್ ಆಗೋಯ್ತು, ಇನ್ನೇನು ಬದಲಾಯಿಸೋ ಹಾಗೆ. ಆದ್ರಿಂದ ನಾವು ಎಷ್ಟು ಧೈರ್ಯವಾಗಿರ್ಬಹುದು, ನಮ್ಮದೇ ನಾವು ಲೆಕ್ಕ ಹಾಕೋಬೇಕು. ಏನಂತ, ನಾನೆಷ್ಟು ಸತ್ಕರ್ಮ ಮಾಡಿದ್ದೇನೆ, ನಾನೆಷ್ಟು ದುಷ್ಕರ್ಮ ಮಾಡಿದ್ದೀನಿ, ದಿನ 24 ಗಂಟೆಯಲ್ಲಿ ಎಷ್ಟು ಗಂಟೆಯನ್ನ ಒಳ್ಳೆ ವಿಚಾರಕ್ಕೆ ಕಳೆದಿ ಸತ್ಕಾರ್ಯ ಮಾಡಿದ್ದೀನಿ. ಇದು ಲೆಕ್ಕ ಹಾಕೊಂಡ್ರೆ ಭಗವಂತ ಹೇಳ್ಬಿಟ್ಟ, ನಹಿ ಕಲ್ಯಾಣ ಕಷ್ಟಿದ್ದು ಖಂಡಿತ ದುರ್ಗತಿ ಆಗೋದಿಲ್ಲ, ಯೋಚನೆ ಮಾಡಬೇಡ. ಯಾಕೆ ಅಂತ, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗಬೇಕೆ ಹೊರತು ಕೆಟ್ಟದಾಗಕ್ಕೆ ಹೇಗೆ ಸಾಧ್ಯ? ಎಲ್ಲಾ ಕಾಲದಲ್ಲೂ ಒಳ್ಳೇದು ಮಾಡಿದ್ವಲ್ಲ ಅಂತ ಹಾಗಂತ ನಾವು ಕೇಳ್ತಾ ಇಲ್ವಲ್ಲ. ಮಾಡಿರೋದ್ರ ಮೇಲೆ ನಾವು ಫಲ ಕೊಡ್ತೇವೆ ಹೊರತು ಎಷ್ಟೊತ್ತು ಮಾಡಬೇಕು ಅಂತ ಅರ್ಥವಲ್ಲ. 24 ಗಂಟೆ ಒಳ್ಳೆ ಕೆಲಸನೇ ಮಾಡಬೇಕು ಅಂತ ಏನು ಭಗವಂತ ಹೇಳಿಲ್ಲ. ಯಾಕೆ ಹಾಗಂತ ಕೆಟ್ಟ ಕೆಲಸ ಮಾಡಿ ಅಂತ ಹೇಳಿಲ್ಲ. ಅದನ್ನು ತಗೊಳ್ಳಿ, ಹಾಗೆ ಹಚ್ಚೋಬೇಡಿ. ಹಾಗಾದ್ರೆ ಬೆಳಿಗ್ಗೆಲ್ಲ ಒಳ್ಳೆ ಕೆಲಸ ಮಾಡೋಣ, ರಾತ್ರಿ ಕೆಟ್ಟ ಕೆಲಸ ಮಾಡೋಣ ಅಂತ ಅರ್ಥ ಅಲ್ಲ ಅದು. ನೀವು ಯಾವಾಗ ಬೇಕಾದ್ರೂ ಮಾಡಿ. ಎಷ್ಟು ನಿಜವಾಗಿಯೂ ಆ ಋಷಿಗಳಿಗೆ ಕರುಣೆ ಅನ್ನೋದು. ಕೊನೆಗೆ ಏನಂತಾರೆ, ಲೌಕಿಕವಾದ ಕೆಲಸ ಮಾಡುವಾಗ ಕೂಡ ಪರಮಾತ್ಮನ ನಾಮ ಕೀರ್ತನೆ ಮಾಡ್ತಾ ಮಾಡ್ರಿ. ಹೇಗಂತಾರೆ, ಗೋವಿಂದೇರಿ ಸದಾ ಸ್ನಾನಂ, ಗೋವಿಂದೇರಿ ಸದಾ ಜಪಃ, ಗೋವಿಂದೇರಿ ಸದಾ ಧ್ಯಾನಂ, ಸದಾ ಗೋವಿಂದ ಕೀರ್ತನ. ರಾಮ ರಾಮ ಅಂದ್ಲೋ, ಗೋವಿಂದ ಅಂದ್ಲೋ, ಮನಸ್ಸನ್ನು ಅನ್ಕೋತ ಏನು ಕೆಲಸ ಬೇಕಾದ್ರೂ ಮಾಡಿ. ಅದೆಲ್ಲ ಏನಾಗುತ್ತೆ, ಪರಮಾತ್ಮ ನಾಮ ಸ್ಮರಣೆಯಿಂದ ಅಷ್ಟು ಸತ್ಕಾರ್ಯಗಳಿವೆ. ಇನ್ನೊಂದೇನು ಗುಟ್ಟು ಅಂದ್ರೆ, ಶಾಸ್ತ್ರ ಹೇಳುತ್ತೆ, ಅದು ಅನುಭವದಲ್ಲಿ ನೀವು ಒಳ್ಳೆ ಕೆಲಸನೇ ಮಾಡ್ತಾ ಇದ್ರೆ ಆ ಭಗವಂತ ಒಳ್ಳೆ ಕೆಲಸನೇ ಒದಗಿಸ್ತಾ ಇರ್ತಾನೆ, ಕೆಟ್ಟ ಕೆಲಸ ಒದಗಿಸೋದೇ ಇಲ್ಲ. ಒಂದು ವೇಳೆ ಬಂದು ಅವಾಯ್ಡ್ ಮಾಡ್ಬಿಡ್ತಾನೆ ಅವನಿಗೆ. ಭಗವಂತನ ದೃಷ್ಟಿ ಎಷ್ಟಿರುತ್ತೆ ಅಂದ್ರೆ ಆ ಭಕ್ತರ ಮೇಲೆ, ಅಯ್ಯೋ ಅಯ್ಯೋ, ಆ ಭಕ್ತನ ನನೇ ಭಕ್ತ ಪ್ರಣಶ್ಯತಿ. ಈ ಗುಟ್ಟೇನು ಅಂದ್ರೆ ನಾವು ಮಾಡಕ್ ಶುರು ಮಾಡ್ಬೇಕು. ನೀವು ಒಳ್ಳೆ ಕೆಲಸನೇ ಮಾಡ್ತಾ ಇರಿ, ವಿಘ್ನವರ್ಷಾಗಿ ಭಗವಂತ ಹಾಗೆ ಅದನ್ನು ಅಲ್ಲಲ್ಲಲ್ಲೇ ಸರಿ ಮಾಡಿ ಅವನೇ ಕಾಪಾಡ್ಬಿಡ್ತಾನೆ. ಅಷ್ಟು ಜವಾಬ್ದಾರಿ ತಗೋತಾನೆ ಭಕ್ತರ ಮೇಲೆ. ಅಂಥ ಪ್ರೀತಿ ಪರಮಾತ್ಮನೆ. ಅವ್ರಿಗೆ ಯಾರೇನು ಯಾವ ಕೆಟ್ಟ ಕೆಲಸನ ಅವರಿಂದ ಮಾಡಿಸೋದಿಲ್ಲ, ಮಾಡೋ ಚಾನ್ಸು ಬರೋದಿಲ್ಲ. ಒಳ್ಳೆಯದೇ ಮಾಡ್ತಾ ಇದ್ರೆ ಒಳ್ಳೆಯದೇ ನಡೀತಾ ಇರುತ್ತೆ. ಯಾಕೆಂದ್ರೆ ಅದು ಪರಮಾತ್ಮನ ಕೃಪೆ, ಅನುಗ್ರಹ. ಅಂಥ ಕಡೆಗೆ ಕರ್ಕೊಂಡು ಹೋಗ್ತಾನೆ, ಹಾಗೇ ನಡೆಯುತ್ತೆ. ಇದು ಜೀವನದಲ್ಲಿ ಅನುಭವ.
ನೀವು ಒಳ್ಳೇದು ಮಾಡ್ತಾ ಇರಿ, ಒಳ್ಳೇದಾಗಿ ಬರೀತಾ ಇರಿ, ಅದನ್ನ ಒಳ್ಳೆ ವಿಚಾರ ಮಾಡ್ತಾ ಇರಿ, ಹಾಗೆ ನಡೆಯುತ್ತೆ. ಏನಿದು ಭಗವಂತ ಹೇಳೋ ಮಾತು ಎಲ್ರಿಗೂ ಅಭಯ. ನೀವು ಯೋಚನೆ ಮಾಡಿಬಿಡಿ, ಕರ್ಮ ಅನ್ನೋದು ನಿಮ್ಮ ಸ್ವಾಧೀನ ಇರಬಹುದು, ಅದಕ್ಕೆ ಪ್ರೇರಕ ನಾನು ಅಂತಾನೆ. ಒಳಗಿರೋನು ಯಾರು? ಭಗವಂತ. ಅವನ ಪ್ರೇರಣೆಯಿಂದ ನಡೆಯಬೇಕು. ಅವನು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ತಾನೆ. ನೀವೇನು ಜವಾಬ್ದಾರಿ ತಗೋಬೇಕಾದ್ದಿಲ್ಲ. ಮತ್ ಮಾಡ್ಬೇಕಾದ್ದೇನು? ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ ಮಮ ಅಂತ ಅವನ ಕಾಲೇ ಬಿಟ್ಬಿಡಿ. ತಸ್ಮಾತ್ ಕಾರುಣ್ಯ ಭಾವದಿಂದ ರಕ್ಷ ರಕ್ಷ. ಆದ್ರಿಂದ ಭಗವಂತ ಏನಂದ, ಎಲ್ಲರೂ ಉಂಟೇನಪ್ಪ, ಪುಣ್ಯ ಕೆಲಸ ಮಾಡಿದವನು ಎಂದಿಗೂ ದುರ್ಗತಿಯನ್ನ ಪಡೆಯುವುದಿಲ್ಲ. ಪಾರ್ಥನೈವೇಹ ನಾಮತ್ರ, ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಅವನಿಗೆ ವಿನಾಶ ಅಂದ್ರೆ ಕೆಟ್ಟದಾಗೋ ಸಂಭವ ಇಲ್ಲ. ಒಳ್ಳೇದು ಮಾಡಿದವನಿಗೆ ಯಾವತ್ತೂ ಕೆಟ್ಟದಾಗಲ್ಲ. ನಹಿ ಕಲ್ಯಾಣ ಕೃತ್. ಇನ್ನೂ ನಿಜವಾಗಿ ಹೇಳೋದಾದ್ರೆ, ನೀವು ಇಷ್ಟು ಸ್ವಲ್ಪ ಮಾಡಿರಿ ಭಗವಂತ ಅಪಾರವಾದ ಫಲ ಕೊಡ್ತಾನೆ. ಹಿಂದೆ ಹೇಳಿದಾನೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ ಅಂತ. ನಿಜ. ಹೇಗೆ ನಾವು ಪರಮಾತ್ಮಗೆ ಒಂದು ಲೋಟದಲ್ಲಿ ಒಂದಿಷ್ಟು ಹಾಲಿಟ್ಟು ನೈವೇದ್ಯ ಮಾಡಿಬಿಡ್ತೀವಿ. ದೇವರೇನು ಸಿಟ್ಟು ಮಾಡ್ಕೊಳ್ಳಲ್ಲ. ಏನೋ ನಾನು ಕ್ಷೀರ ಸಮುದ್ರಕ್ಕೆ ಯಜಮಾನ, ನೀನು ಸಣ್ಣ ಲೋಟದಲ್ಲಿ ಇಷ್ಟು ಹಾಲಿಟ್ಟಿದೆಯಲ್ಲ ಅಂತ ಎಂದಾದರೂ ದೇವರು ನಮ್ಮನ್ನು ಆಕ್ಷೇಪಣೆ ಮಾಡ್ತಾನೆ. ಅತ್ಯಲ್ಪ ಕ್ಷೀರವೇ ಯದ್ವತ್ ಕ್ಷೀರೋದಶಾಯಿನ ಭಗವಂತ ಅಷ್ಟರಿಂದಲೇ ತೃಪ್ತನಾಗ್ತಾನೆ. ಮುಂದೆ ಬಂದಿದೆ ಅಥವಾ ಬರುತ್ತೋ ಏನಂತ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿ. ನೋಡಿದ ಇಷ್ಟು ಸುಲಭನಾಗಿದ್ದಾನೆ ಭಗವಂತ. ಮನುಷ್ಯರನ್ನ ಸಂತೋಷಪಡಿಸೋದು ಕಷ್ಟ, ದೇವರನ್ನು ಸಂತೋಷಪಡಿಸೋದು ತುಂಬಾ ಸುಲಭ. ನೀವು ಏನಿಟ್ರು ನೈವೇದ್ಯ ಆಗೋದು. ದೇವರು ಯಾವತ್ತಾರು ತಕರಾರು ಮಾಡಿದ್ದಾನೆ, ಏನೋ ಹೀಗೆ ಮಾಡಿದ, ಇದಕ್ಕೆ ಉಪ್ಪು ಜಾಸ್ತಿ ಹುಳಿ ಜಾಸ್ತಿ, ಅದೇ ಯಾರನ್ನಾರು ಕರೆದು ಊಟ ಹಾಕಿ ಅವ್ರು ಉಂಟ್ಕೊಂಡು ಎಷ್ಟೋ ಜನ ಹಾಗೆ ಸಂತಾಪದ ಊಟ ಮಾಡ್ಕೊಂಡು ಅವ್ರ ಮನೆ ಸಾರು ಚೆನ್ನಾಗಿರ್ತಿಲ್ಲ ಹಾಗೆ ಅನ್ಕೊಂಡು ಹೋಗ್ತಾನೆ ಇರ್ತಾರೆ. ಏನ್ರಿ ಬುದ್ಧಿ, ಕೆಟ್ಟ ಬುದ್ಧಿ. ದೇವರು ಎಂದಾದ್ರೂ ನಮ್ಮ ಮೇಲೆ ಯಾವುದೇ ರೀತಿಯನ್ನಾರು ತಕರಾರು ಮಾಡಿದ್ದಾನೆ ಅಥವಾ ಕನಸು ಬಂದು ಹೇಳಿದ್ದಾನೆ ಅಂದ್ರೆ ಏನಾಯ್ತು? ಭಗವಂತನ ಸ್ಮರಣೆ ಅನ್ನೋದು, ಅವನಿಗಾಗಿ ಮಾಡತಕ್ಕ ಕ್ರಿಯೆ ಅನ್ನೋದು ಅಷ್ಟರ ಮಟ್ಟಿನ ಪುಣ್ಯ ಫಲವನ್ನೇ ಹೊರತು ಇನ್ಯಾವ ದುರ್ಗತಿಯನ್ನೂ ಹೊಂದುವ ಹಾಗಿಲ್ಲ. ಆದ್ದರಿಂದ ಯಾರ್ಯಾರು ಈ ರೀತಿ ಭಗವಂತನನ್ನು ಶರಣ ಹೊಂತಾರೋ ಅಂಥ ಮಂಗಳ ಕರ್ಮಗಳನ್ನು ಮಾಡಿರೋರೆಲ್ಲ ಅಪ್ಪ ಎಂದಿಗೂ ದುರ್ಗತಿಯನ್ನು ಪಡೆಯೋದಿಲ್ಲ. ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತೆ ಅಂತ. ಇಂಥ ಸತ್ಕರ್ಮ ಮಾಡಿದಂಥ ಅವನು ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನಂದ, ಪುಣ್ಯಕರವಾದ ಲೋಕವನ್ನೇ ಪಡೆಯುತ್ತಾನೆ. ಅದರಲ್ಲಿ ಏನು ಯೋಚನೆ ಇಲ್ಲ. ಅಲ್ಲಿ ಸುಖವಾಗಿದ್ದು ಆಮೇಲೆ ಹುಟ್ಟುವಾಗ ಕೂಡ ಪುನಃ ಭೂಲೋಕದಲ್ಲಿ ಹುಟ್ಟಬೇಕಾದ ಸಂದರ್ಭ ಇದ್ರೆ, ಕರ್ಮ ಇದ್ರೆ, ಶುಚೀನಾಂ ಶ್ರೀಮತಾಂಗೇ ಯೋಗ ಭ್ರಷ್ಟೋಭಿಜಾಯತೆ, ಶುಚಿರ್ಭೂತರಾದಂಥ ಶ್ರೀಮಂತರಾದವರ ಮನೆಯಲ್ಲಿಯೇ ಹುಟ್ಟುತ್ತಾನೆ. ಇದೇನೋ ಸುಳ್ಳಲ್ಲಿ. ಗೌತಮ ಬುದ್ಧನ ಜ್ಞಾಪಿಸ್ಕೊಂಬಿಡಿ ನೋಡಿ, ಅಂಥ ವ್ಯಕ್ತಿ. ನಿಜವಾಗಿಯೂ ಹೇಳುವುದಾದ್ರೆ ಅವರೆಲ್ಲ ರಾಜಪುತ್ರ. ಸಿದ್ಧಾರ್ಥ ಅಂತ ಅವನಿಗೆ ಹೆಸರು, ಆ ರಾಜಪುತ್ರ ಅವನು. ಆದ್ರೆ ಅವನ ಅವತಾರ ನೋಡಿ ಹೇಗೆ, ಎಷ್ಟರ ಮಟ್ಟಿಗೆ ಅದನ್ನ ಬೌದ್ಧಾವತಾರ ಅಂತ ನಾವು ದಶಾವತಾರಗಳು ಸೇರಿಸಿದೀವಿ. ಆ ಗೌತಮ ಬುದ್ಧನ ಚರಿತ್ರೆ ನೋಡಿದ್ರೆ ಪ್ರಾಪ್ಯ ಪುಣ್ಯಕೃತ, ಪುಣ್ಯವಂತ ಅವನು. ಎಷ್ಟೋ ಪುಣ್ಯ ಮಾಡಿ ಆ ದೇವಲೋಕಗಳ ಸುಖಗಳನ್ನೆಲ್ಲ ಅನುಭವಿಸಿ ಪುನಃ ಹುಟ್ಟಿದ. ಶುಚೀನಾಂ ಶ್ರೀಮತಾಂಗೆ, ಶುಚಿರ್ಭೂತರಾದಂತಹ ಶ್ರೀಮಂತರಾದವರ ಮನೆಯಲ್ಲಿ ಹುಟ್ಟಾನ. ಅಂಥವ್ರನ್ನೆಲ್ಲ ಏನಂತಾರೆ? ಯೋಗ ಭ್ರಷ್ಟ ಅಂತ. ಈ ಯೋಗ ಭ್ರಷ್ಟನಾಗಿ ಹುಟ್ಟಿ ಪುನಃ ಅದೇ ಲೈನಿಗೆ ಹೋಗ್ತಾನೆ. ಯಾವ ಲೈನಿಗೆ? ಆ ಹಿಂದಿನ ಜನ್ಮದಲ್ಲಿ ಏನೇನು ಸಾಧನೆ ಮಾಡಿದ್ನೋ ಅದರಲ್ಲಿ ಏನ್ ಬಾಕಿ ಇತ್ತು ಅದನ್ನು ಪೂರೈಸಕ್ಕೋಸ್ಕರ ಪುನಃ ಅದೇನು ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತಥೋ ಭೂಯ ಸಂಸಿದ್ಧವು ಕುರುನಂದನ. ಅರ್ಜುನ ಕೇಳಿದ ಪ್ರಶ್ನೆಗೆ ಅತ್ಯಂತ ಸಮಂಜಸವಾದ ಉತ್ತರವನ್ನು ಭಗವಂತ ಹೇಳ್ತಾ ಇದ್ದಾನೆ. ಅವನೇನ್ ಕೇಳಿದ? ಸತ್ಕರ್ಮ ಮಾಡ್ತಾ ಇದ್ದ, ಸಾಧನೆ ಮಾಡ್ತಾ ಇದ್ದ, ಅಷ್ಟರಲ್ಲೇ ದೇಹ ಬಿಟ್ಬಿಟ್ಟ, ಅವನಿಗೇನ್ ಗತಿ ಆಗುತ್ತೆ ಅಂತ ಕೇಳಿದ್ದ. ಅಯ್ಯ, ಎಲ್ಲಾದ್ರೂ ಉಂಟೆ ಸತ್ಕರ್ಮ ಮಾಡಿದವನಿಗೆ ದುರ್ಗತಿ ಆಗೋದು ಉಂಟೆ? ಇಲ್ಲ, ಅವನು ಹೀಗೆ ಹುಟ್ಟೋದು ಅಂತ. ಇದರಲ್ಲಿ ಎರಡು ಹೇಳ್ತಾರೆ. ಶುಚೀರಾಮ್ ಶ್ರೀಮತಾಂ ಗೇಹೆ ಅನ್ನೋದು ಒಂದು, ಅದಕ್ಕೆ ಗೌತಮ ಬುದ್ಧನ ಉದಾಹರಣೆ ಕೊಟ್ಟೆ. ಇಲ್ಲೇ ಏನಾಗ್ತಾನೆ? ಶಂಕರಾಚಾರ್ಯರ ಮಾತು ಬರೀತಾರೆ, ಅದನ್ನು ಓದ್ತೀನಿ ನೋಡಿ ಎಷ್ಟು ಚೆನ್ನಾಗಿ. ಅಥವಾ ದರಿದ್ರಾಣ ಗುರಿ ಅಂತ ಬರೀತಾರೆ. ಇಲ್ಲಿ ಬಂದ ವಾಕ್ಯ ಶುಚೀನಾಂ ಶ್ರೀಮತಾಂ ಗೇಹೆ.
ಬಂದ ಇಲ್ಲ ಸಾಮರ್ಥ್ಯ ಅಶ್ವಮೇಧಾರ್ಯಾಜನಾಂ ಲೋಕಾನ್ ತತ್ವತಿ ಉಷಿತ್ವ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟ ಅಭಿಜಾಯತೆ ಅಥವಾ ಯೋಗಿನಾಮೇವ ಅನ್ನೋ ಕಡೆಯಲ್ಲಿ ಬರುತ್ತೆ ಅಥವಾ ಶ್ರೀಮತಾಂ ಕುಲಾತ್ ಅನ್ಯಸ್ಮಿನ್ ಯೋಗಿನಾಮೇವ ದರಿದ್ರಾಣಾಂ ಕುಲೇ ಜಾಯತೆ ಅಂತ ಅಂದ್ರೆ ಅವನು ಶ್ರೀಮಂತರ ಮನೆಯಲ್ಲೇ ಹುಟ್ಟಬೇಕು ಅಂತಲ್ಲ ಗೌತಮ ಬುದ್ಧನ ದೃಷ್ಟಾಂತ ಸರಿ ಕರೆಕ್ಟ್ ಶ್ರೀಮಂತರ ಮನೆಯಲ್ಲೇ ಹುಟ್ಟದ ಹಾಗಿಲ್ಲದೆ ಯೋಗಿಗಳ ಒಂದು ಆನಂದ ಜೀವಿದರಲ್ಲೇ ಸಂಸಾರದಲ್ಲೇ ಹುಟ್ಟುಬಿಡಬಹುದು ಆದ್ರಿಂದ ಭಗವಂತನಿಗಾಗಿ ಮಾಡಿದಂತಹ ಸತ್ಕರ್ಮಗಳು ಪುಣ್ಯಕರ್ಮಗಳು ಸಾಧನಗಳು ಒಂದು ವ್ಯರ್ಥವಾಗುವುದಿಲ್ಲ ಪ್ರಶ್ನೆ ಯಾಕೆ ಬಂತು ಆ ಕರ್ಮ ಪೂರ್ತಿ ಆಗದೆ ಅರ್ಧಂಬರ್ಧ ಆಗಿತ್ತಲ್ಲ ಹೇಗೋ ಏನೋ ಅಂತ ಅನುಮಾನವಾಯಿತು ಅರ್ಧವೇ ಆಗಿರಲಿ ಕಾಲಭಾಗವೇ ಆಗಿರಲಿ ಅದರ ಫಲ ಬರಲೇಬೇಕಾದ್ರಿಂದ ಯಾವನು ಒಮ್ಮೆ ಆ ಸನ್ಮಾರ್ಗದಲ್ಲಿ ಹೊರಡ್ತಾನೋ ಅವನ ಮಾರ್ಗದಿಂದ ತಲುಪಬೇಕಾದ ಗುರಿಯನ್ನು ತಲುಪುವವರೆಗೂ ಕೂಡ ಭಗವಂತನ ಜವಾಬ್ದಾರಿ ಅಂತಾಯ್ತು ಪುನಃ ಅವನು ಹಾಗೆ ಒಳ್ಳೆ ಸತ್ಕುಲದಲ್ಲೇ ಹುಟ್ಟಿಸ್ತಾನೆ ಅದೇ ಬುದ್ಧಿ ಕೊಡ್ತಾನೆ ಅದೇ ಸಾಧನವನ್ನು ಮುಂದುವರಿಸುವಂತೆ ಏರ್ಪಾಡು ಮಾಡ್ತಾನೆ ಇಷ್ಟು ಯಾರ ಜವಾಬ್ದಾರಿ ಭಗವಂತ ಅದಕ್ಕೆ ಆದ್ರಿಂದ ಅಂಥವರು ಯೋಗಿಗಳ ಕುಲದಲ್ಲಿಯೂ ಹುಟ್ಟತಕ್ಕಂಥವರಾಗ್ತಾರೆ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಆಗೇನಾಗುತ್ತೆ ಅವನ ಹಿಂದಿನ ಜನ್ಮದ ಸಂಸ್ಕಾರದಿಂದ ಅದೇ ರೀತಿಯಾದಂತಹ ಧ್ಯಾನ ಜಪ ತಪಸ್ಸು ಭಗವಂತನ ಆರಾಧನೆಗಳಲ್ಲೇ ಪೂರ್ತಿಯಾಗಿ ನಿರತನಾಗಿರ್ತಾನೆ ಅಲ್ಲಿಯೂ ಅದೇ ಪ್ರಯತ್ನ ಮಾಡ್ತಾನೆ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ ಪೂರ್ವಾಭ್ಯಾಸೇನ ಅಂದ್ರೆ ಹಿಂದಿನ ಜನ್ಮದಲ್ಲೇ ಮಾಡಿದಂತಹ ಸತ್ಕಾರ್ಯಗಳ ಸದ್ವಿಚಾರಗಳ ಒಂದಾನಂದ ಫಲವಾಗಿ ಈ ಜನ್ಮದಲ್ಲೂ ಮತ್ತದೇ ವಾಸನೆಯಿಂದಲೇ ಹೋಗುತ್ತಾರೆ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಸತ್ಕರ್ಮಗಳು ಈ ಜನ್ಮದಲ್ಲಿ ಅವನನ್ನ ಮತ್ತದೇ ರೀತಿ ಪರಮಾತ್ಮರ ವಿಚಾರಕ್ಕೂ ಧ್ಯಾನಕ್ಕೂ ಸತ್ಕರ್ಮಗಳಿಗೂ ಎಳ್ಕೊಂಡು ಹೋಗುತ್ತದೆ ಇದನ್ನೇ ಸಂಸ್ಕಾರ ಅಂತ ಕರೀತಾರೆ ಅವರವರ ಸಂಸ್ಕಾರ ಹೇಗಿರುತ್ತೋ ಹಾಗೆ ಅಂತ ಶಂಕರಾಚಾರ್ಯ ಚರಿತ್ರೆ ಕೇಳಿದಿರಲ್ಲ 8 ವರ್ಷ ಆಗೋದ್ರೊಳಗಾಗಿ ಸನ್ಯಾಸ ಮಾಡಬೇಕು ಅಂತ ಎಲ್ಲರೂ 80 ವರ್ಷ ಆದ್ರೂ ನಮಗೆ ಬರಲ್ಲ ಅಂತಹದ್ರಲ್ಲಿ ಅದು ಹೇಗೆ ಬಂತು ಅಂತ ಹಿಂದಿನ ಸಂಸ್ಕಾರ ಅವ್ರು ಮಾಡಿದಂತಹದ್ದು ಎಷ್ಟು ಆ ತಾಯಿ ಹೇಳ್ತಾಳಪ್ಪ ಇರೋನೊಬ್ಬನೇ ಮಗ ನೀನು ನಮ್ಮ ಯಜಮಾನರು ಬೇರೆ ಇಲ್ಲ ಎಷ್ಟು ವಿದ್ಯಾವಂತನಾಗಿದೆಯಾ ಎಲ್ಲ ತಿಳ್ಕೊಂಡಿದೆಯಾ ಮುಂದೆ ಗೃಹಸ್ಥನಾಗಿ ಸಂಸಾರ ಮಾಡು ನನ್ ಕಾಪಾಡು ಅಂತೆಲ್ಲ ಹೇಳ್ತಾಳೆ ಅಲ್ಲೊಂದು ಶ್ಲೋಕ ಇದೆ ಇದರಲ್ಲಿ ಶಂಕರವಿಜಯದಲ್ಲಿ ಕೇಳ್ಕೊತಾರೆ ತಾಯಿ ಹೇಳಿದ್ದಂತ ತಾಯಿಗೇನು ವಿರೋಧ ಹೋಗ್ಬೇಕು ಅಂತ ಉದ್ದೇಶವಿಲ್ಲ ಅವರಿಗೆ ಹೇಗೆ ಸರ್ ಮಾಡೋದು ತಾಯಿ ಈ ಕಡೆ ಎಳಿತಾ ಇದ್ದಾಳೆ ನನ್ನ ಮನಸ್ಸು ಬರ್ತಾ ಇಲ್ಲ ಮಮನ ಮಾನಸಮಿಚ್ಛತಿ ಸಂಸ್ಕೃತಿ ಅಂತ ಶಂಕರವಿಜಯ ಬೈತಾರೆ ನನ್ನ ಮನಸ್ಸು ಈ ಸಂಸಾರಕ್ಕೆ ಇಷ್ಟಪಡ್ತಾ ಇಲ್ಲ ತಾಯಿಯನ್ನು ಬಿಟ್ಟು ಹೋಗೋ ಹಾಗಿಲ್ಲ ಏನ್ ಮಾಡ್ಲಿ ಆಮೇಲೆ ಮುಂದಿನ ಕಥೆ ನಿತ್ಯ ಇದೆ ಏನಂತ ನೋಡೋಣ ಅಂತ ಸ್ನಾನಕ್ಕೆ ಹೋದ್ರಲ್ಲೊಂದು ನೀರು ಹಿಡ್ಕೊಂಡ್ಬಿಡ್ತೋ ಯಾವುದೋ ಒಂದು ಮೊಸಳೆ ಹಿಡ್ಕೊಂಡ್ಬಿಡ್ತು ಅದು ಕಥೆ ಒಳಗೆ ಮೊಸಳೆ ಹಿಡ್ಕೊಂಡ್ಬಿಡ್ತು ಅಂತ ಬರೆದಿದ್ರು ಅಂತರಾರ್ಥ ಏನು ಸಂಸಾರ ಅನ್ನು ಮೊಸಳೆ ಹಿಡ್ಕೊಂತು ಅಂತ ಎಲ್ಲರನ್ನೂ ಹಿಡ್ಕೊಂಡಿರ್ತಾರೆ ಏನಿಲ್ಲ ಈಗ ಅವ್ರು ಕೇಳ್ತಾರೆ ಏನಂತ ಮೊಸಳೆ ಹಿಡ್ಕೊಂಡ್ಬಿಟ್ಟಿದೆ ನೀ ಸನ್ಯಾಸಿ ಆಗ್ತೀನಿ ಅಂದ್ರೆ ಬಿಡುತ್ತಂತೆ ಅಂದ್ರು ನಿಜವಾಗಿಯೂ ನೋಡಿದ್ರೆ ಹೇಗಿದೆ ಏನಂತ ಯಾವುದು ನಂದಲ್ಲ ಅಂತ ಯಾವನ್ ಬಿಟ್ಬಿಡ್ತಾನೋ ಅವನ್ನೇನ್ ಮಾಡುತ್ತಾನೆ ಇಷ್ಟೇ ಗುಟ್ಟು ಹೀಗೆ ಆ ಜ್ಞಾನಿಗಳು ಯೋಗ ಭ್ರಷ್ಟರು ಇವರದ್ದೆಲ್ಲ ಕಥೆ ಇಷ್ಟೇನೆ ಯೋಗ ಭ್ರಷ್ಟರಾಗಿರೋರೆಲ್ಲ ಹೇಗಿರ್ತಾರೆ ಇದೇ ರೀತಿಯಲ್ಲಿ ಮೊದಲು ಎಲ್ಲರಂತೆಯೇ ಮನುಷ್ಯ ಜನ್ಮವನ್ನು ಪಡೆದು ಮಾತಾಪಿತರ ಜೊತೆಯಲ್ಲಿ ಇದ್ದರೂ ಕೂಡ ಅವರ ಹಿಂದಿನ ಸಂಸ್ಕಾರದ ಪ್ರಕಾರ ಅವರನ್ನು ಪುನಃ ಅತ್ಲಾ ಕಡೆಗೆ ಎಳ್ಕೊಂಡು ಹೋಗುತ್ತೆ ಹೀಗೆ ಆ ಪೂರ್ವಾಭ್ಯಾಸದಿಂದ ಅವನ ಅವಶ್ಯವಾಗಿ ಅದೇ ಒಂದು ಲೈನ್ ಹೋಗ್ತಾನೆ ಕ್ರಿಯತೆ ಯವಶೋಪಿ ಸಹ ಆದ್ದರಿಂದ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ ಆದ್ದರಿಂದಲೇ ತತ್ವ ವಿಚಾರವನ್ನ ಜಿಜ್ಞಾಸೆ ಮಾಡಿ ತತ್ವ ಯಾವುದು ಅನ್ನೋದನ್ನು ತಿರುಗುವ ಪ್ರಯತ್ನ ಮಾಡ್ತಾ ಇದ್ದವನು ನಡುವೆ ದೇಹತ್ಯಾಗವನ್ನು ಮಾಡಿದ್ರು ಇನ್ನೊಮ್ಮೆ ಜಿಜ್ಞಾಸವಾಗಿ ಹುಟ್ಟಿ ಈ ಶಬ್ದ ಬ್ರಹ್ಮ ಅಂದ್ರೆ ಯಾವ ವೇದಶಾಸ್ತ್ರಗಳ ಒಂದಾನೊಂದು ಕರ್ಮಕಾಂಡವನ್ನು ಮೀರಿ ಮುಂದಕ್ಕೆ ಹೋಗ್ತಾನೆ ಅಂದ್ರೆ ಹೋಗ್ತಾ ಇರ್ತಾನೆ ಏನು ಯೋಚನೆ ಇಲ್ಲ ಮಾಡಿದ್ದು ವ್ಯರ್ಥವಾಗುತ್ತೆ ಅಂತಿಲ್ಲ ಅವಶ್ಯವಾಗಿ ಅದು ಫಲವನ್ನು ಕೊಡುತ್ತದೆ ಇದನ್ನೇ ನಮ್ಮಲ್ಲಿ ಏನಂತಾರೆ ಕರ್ಮ ಫಲ ಅಂತ ಕರೀತಾರೆ ನೀವು ಕರ್ಮ ಮಾಡಿಬಿಟ್ಟಿದ್ರೆ
ಯಾವ ಕಾಲಕ್ಕಾದ್ರೂ ಆ ಕರ್ಮ ಫಲವನ್ನು ಕೊಟ್ಟೇ ಪೂರೈಸಬೇಕು. ಅದು ನಾಶವಾಗೋದು ಯಾವಾಗ ಅಂದ್ರೆ ಜ್ಞಾನ ಬಂದ್ರೆ ಆಗೋಲ್ಲ ಅಷ್ಟೇ. ಯಾಕೆ ಅಂದ್ರೆ ನಾನು ಕರ್ಮಿ ಅಲ್ಲ ಅಂತ ಅವನಿಗೆ ಅಕರ್ಮ ಅಥವಾ ಜ್ಞಾನ ಬರುತ್ತೆ, ಆವಾಗಿಲ್ಲ. ಅಲ್ಲಿವರೆಗೂ ಏನಾಗುತ್ತೆ, ಆ ಕರ್ಮಗಳ ಫಲವನ್ನು ಅನುಭವಿಸಲೇಬೇಕು. ಆದ್ದರಿಂದ ಪುಣ್ಯಕರ್ಮವೂ ಕೂಡ ಮನುಷ್ಯರನ್ನ ಹಿಂಬಾಲಿಸಿ ಬಂದು ಸಮಯಾನುಸಾರ ತನ್ನ ಫಲವನ್ನು ಕೊಟ್ಟೇ ಕೊಡುತ್ತೆ. ಹೀಗಾಗಿ ಆ ಮಾರ್ಗದಲ್ಲಿದ್ದವನು ಅವಶ್ಯವಾಗಿ ಶಬ್ದ ಬ್ರಹ್ಮ ಅಂದ್ರೆ ಕರ್ಮಕಾಂಡವನ್ನು ಮೀರಿ ಮೇಲಕ್ಕೆ ಹೋಗ್ತಾರೆ. ಆದ್ರಿಂದ ಆ ಯಾವ ಯೋಗಿ ನಿಜವಾದಂತಹ ಪರಮಾತ್ಮನ ಒಂದು ಚಿಂತನೆಯ ಮಾರ್ಗದಲ್ಲಿ ಇರತಕ್ಕವರನ್ನ ಯೋಗಿ ಯೋಗಿ ಅಂತ ಕರೀತೇ. ಕುತಶ್ಚ ಯೋಗಿತ್ವಂ ಶ್ರೇಯ ಇತಿ ಅಂತ ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ವಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ. ಈ ಹೇಳ್ತಾನೆ ಭಗವಂತ. ಹೀಗೆ ಯೋಗಿ ಆಗಿಬಿಟ್ಟ ಅಂದರೆ ಪ್ರಯತ್ನಾದ್ಯತಮಾನಸ್ತು, ಒಂದು ಜನ್ಮದಲ್ಲಿ ಯೋಗಿಯಾದವನು ಆ ಸಂಸ್ಕಾರ ಹುಟ್ಟುತ್ತಾನೆ, ಮತ್ತಲ್ಲಿ ಯಥಾ ಪ್ರಕಾರ ಪ್ರಯತ್ನ ಮಾಡ್ತಾನೆ. ಹೀಗೆ ಪರಬ್ರಹ್ಮ ಪ್ರಾಪ್ತಿಯ ಪ್ರಯತ್ನ ಮಾಡ್ತಾ 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 ಪ್ರಯತ್ನಾದ್ಯತಮಾನಸ್ತು, ಪ್ರಯತ್ನ ಮಾಡ್ತಾ ಮಾಡ್ತಾ ಸಂಸ್ಕಾರ ಇರುವುದರಿಂದ ಹಾಗೆ ಎಳ್ಕೊಂಡು ಹೋಗುತ್ತೆ. ಕೊನೆಯೊಳಗೆ ಅವನ ಎಲ್ಲಾ ಪಾಪಗಳು ಪರಿಹಾರವಾಗಿ ಸಂಶುದ್ಧ ಕಿಲ್ಬಿಷಃ, ಪಾಪಗಳೆಲ್ಲ ಪರಿಹಾರವಾದ ಮೇಲೆ ಅನೇಕ ಜನ್ಮ ಸಂಸಿದ್ಧ ಅಂತ ಹೀಗೆ 10 ಜನ್ಮಗಳ ಕಳೆದ ಮೇಲೆ ನನ್ನನ್ನು ಸೇರುತ್ತಾನೆ. ಎಷ್ಟೋ ತಡವಾಗಬಹುದೇನೋ ಅಂತ ಹಾಗಲ್ಲ. ಅನೇಕ ಜನ್ಮ ಸಂಸಿದ್ಧ ಅಂದ್ರೆ ಜನ್ಮಗಳು ಬಂದು ಬಿಟ್ರೆ ಮುಕ್ತಿ ಆಗುತ್ತೆ ಅಂತ ಅರ್ಥವಲ್ಲ. ಎಲ್ಲಾ ಜನ್ಮದಲ್ಲೂ ಮುಕ್ತಿಗೋಸ್ಕರವಾಗಿ ಪ್ರಯತ್ನ ಮಾಡಿರಬೇಕು ಅಂತ ಹಾಗಂತ. ಬಹುನಾಮ್ ಜನ್ಮನಾಮಂತೆ ಅಂದ್ರೆ ಶಂಕರಾಚಾರ್ಯ ಅಲ್ಲೂ ಬರೀತಾರೆ ಏನಂತ, ಜ್ಞಾನಾರ್ಥ ಸಂಸ್ಕಾರಾಶ್ರಯಾಣಾಂ ಜನ್ಮನಾಮಂತೆ ಅಂತ. ಸುಮ್ಮನೆ 10 ಜನ್ಮ ನಮಗೂ ಎಷ್ಟೋ ಜನ್ಮ ಕಳೆದೋಗಿದೆ ತಾನಾಗೆ ಬರಲಿ ಮುಕ್ತಿ ಎಂದು ಬರೋಲ್ಲ. ಪ್ರತಿಯೊಂದು ಜನ್ಮದಲ್ಲೂ ಮಾಡಿರ್ತಕ್ಕಂಥ ಬ್ರಹ್ಮವಿದ್ಯೆಗೋಸ್ಕರ ಜ್ಞಾನಕ್ಕೋಸ್ಕರ ಮಾಡಿದ ಪ್ರಯತ್ನಗಳಿಂದ ಕೂಡಿದಂತಹ ಜನ್ಮಗಳು ಅಂತ ಅಷ್ಟೇ ಹೊರತು ಇನ್ನೇನಂತ. ಹೀಗಾಗಿ ಅನೇಕ ಜನ್ಮ ಸಂಸಿದ್ಧ ಅಂದ್ರೆ ಅನೇಕ ಜನ್ಮ ಕೃತೇನ ಸಂಸಿದ್ಧ, ಅನೇಕ ಜನ್ಮ ಸಂಸಿದ್ಧ ಅಂತ ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಯಾವ ಅಧ್ಯಾತ್ಮ ಸಾಧನೆಗಳಿಂದ, ಭಗವಂತನ ಚಿಂತನೆಯಿಂದ, ಪರಮಾತ್ಮ ಜ್ಞಾನದ ವಿಚಾರದಿಂದ ಉದ್ಧಾರವಾಗಿದ್ದವನು ತಥೋ ಯಾತಿ ಆನೇರೆ ಸಮ್ಯಕ್ ದರ್ಶನ ಅಂದ್ರೆ ಜ್ಞಾನವೇ ಉಂಟಾಗಿ ಪರಗತಿಯನ್ನು ಹೊಂದುತ್ತಾನೆ. ಜ್ಞಾನ ಆಗಿಬಿಡ್ತು ನೀನು ಜನ್ಮ ಎತ್ತಾಗಿಲ್ಲ. ಜ್ಞಾನ ಆಗುವವರೆಗೂ ಜ್ಞಾನಕ್ಕೋಸ್ಕರವಾಗಿ ಪ್ರಯತ್ನ ಮಾಡಿದವನಿಗೆಲ್ಲ ಸಜ್ಜನ್ಮಗಳೇ ಒಳ್ಳೆ ವಿಚಾರಗಳೇ ಬರುತ್ತೆ, ಒಳ್ಳೆ ಜನ್ಮವನ್ನೇ ಪಡೆಯುತ್ತಾನೆ. ಈ ಕೊನೆ ಮುಗಿಸ್ತಾರೆ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವ ಅರ್ಜುನ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಇದು ಮುಂದಿನ 7ನೇ ಅಧ್ಯಾಯಕ್ಕೆ ಸಂಬಂಧ ವಾಕ್ಯ ಅಂತ. ಮುಂದೇನು ಬರುತ್ತೆ ಅನ್ನೋದು ನೀವು ತೋರಿಸ್ತಾರೆ. ಭಗವಂತ ಮನೆಯಲ್ಲಿ ಏನಂತಾನೆ, ಹೀಗೆ ಯೋಗಿಯಾದವನು ಕೃತಾರ್ಥನಾಗುತ್ತಾನೆ, ಅವನಿಗೆ ಯಾವತ್ತೂ ದುರ್ಜನ್ಮ ಬರೋದಿಲ್ಲ ಅಂತ ಅರ್ಜುನನ ಪ್ರಶ್ನೆ ಉತ್ತರ ಕೊಟ್ಟಾಯ್ತು. ಈಗ ಹೊಗಳ್ತಾ ಇದ್ದಾರೆ ನೋಡಪ್ಪ, ಆದ್ರಿಂದಲೇ ಯೋಗಿಯಾಗುವುದು ಎಲ್ಲಕ್ಕಿಂತಲ ಶ್ರೇಷ್ಠವಾದದ್ದು. ತಪಸ್ವಿಭ್ಯೋಧಿಕೋ ಯೋಗಿ, ತಪಸ್ವಿಗಿಂತಲೂ ಯೋಗಿ ದೊಡ್ಡವನು. ಯೋಗಿ ಅಂದ್ರೇನು, ಬ್ರಹ್ಮವನ್ನ ಪರಮಾತ್ಮ ತತ್ವವನ್ನು ಪಡೆಯುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇರ್ತಕ್ಕವನಿಗೆ ಯೋಗಿ ಅಂತ ಹೆಸರು. ಬ್ರಹ್ಮವನ್ನೇ ಪಡೆದವನಿಗೆ ಜ್ಞಾನಿ ಅಂತ ಹೆಸರು. ಇಷ್ಟೇ. ಒಬ್ಬ ಸಾಧಕ, ಇನ್ನೊಬ್ಬ ಸಿದ್ಧ. ಆದ್ದರಿಂದ ಈ ಯೋಗಿ ಸಾಮಾನ್ಯ ತಪಸ್ವಿಗಳಿಗಿಂತಲೂ ಶ್ರೇಷ್ಠ. ಜ್ಞಾನಿಭ್ಯೋಪಿ ಅಂತ. ಇನ್ನು ಜ್ಞಾನ ದೊಡ್ಡದಲ್ಲವೇ ಅಂದ್ರೆ ಇಲ್ಲಿ ಜ್ಞಾನ ಅನ್ನಕ್ಕೆ ಜ್ಞಾನ ಮಾತ್ರ ಶಾಸ್ತ್ರ ಅರ್ಥ ಪಾಂಡಿತ್ಯಂ ನೋಡಿರ. ಜ್ಞಾನ ಅಂದ್ರೆ ತತ್ವಜ್ಞಾನವಲ್ಲ, ಶಾಸ್ತ್ರ ಓದಿ ಇನ್ನೊಬ್ರಿಗೆ ಹೇಳ್ತಾರಲ್ಲ ಅಂಥ ಜ್ಞಾನ ಅಂತ. ಅಂದ್ರೆ ಶಾಸ್ತ್ರಾರ್ಥ ಪಾಂಡಿತ್ಯ ಪಡೆದು ಬಿಟ್ಟಿದ್ದೇನೆ ಅಂದ್ರೆ ಅದು ಶಾಸ್ತ್ರಾರ್ಥ ಜ್ಞಾನವಾಯಿತು, ಆತ್ಮಜ್ಞಾನ ಆಗೋದಿಲ್ಲ. ಎಷ್ಟೋ ಸಲ ಬಾಯಲ್ಲಿ ಬೇಕಾದಷ್ಟು ವೇದಾಂತ ಹೇಳ್ಬಿಡ್ಬೋದು, ಸ್ವಾಮಿ ನೀವು ಹೇಗಿದ್ದೀರಿ ಅಂದ್ರೆ ನಮ್ಮ ಪಾಡಿನಾಗ್ಬಿಟ್ಟು. ಅದಲ್ಲ ಅದಲ್ಲ, ಆ ಅನುಷ್ಠಾನದಲ್ಲಿರಬೇಕದು, ಆವಾಗ ನಿಜವಾದದ್ದು. ಇಲ್ಲೇನಂತಾರೆ, ಜ್ಞಾನಿಗಳಿಗಿಂತ ದೊಡ್ಡವನು ಅಂದ್ರೆ ಜ್ಞಾನಿಗೆ ಎಲ್ಲರಿಗಿಂತ ದೊಡ್ಡವನಾದ್ಮೇಲೆ ಅವನಿಗಿಂತ ಯೋಗಿ ದೊಡ್ಡವನು ಅಂತ ಹೇಗೆ ಅರ್ಥ ಮಾಡೋದು ಅಂದ್ರೆ ಬೆಲ್ಲಗೆ ಶಂಕರಾಚಾರ್ಯರು ಇಲ್ಲಿ ಜ್ಞಾನ ಅನ್ನೋ ಶಬ್ದಕ್ಕೆ ಏನಂತಾರೆ, ಶಾಸ್ತ್ರದ ಒಂದು ಜ್ಞಾನ ಅಂತ.
ಶಾಸ್ತ್ರ ಬೇಕಾದಷ್ಟು ಹೇಳ್ಬಹುದು. ಇಂಥ ಸ್ನಾನ ಮಾಡಿ ಇಂಥ ಭಗವತ್ತೆ ಇಂಥ ಸ್ವಾಮಿ ತಾಯಿಯಲ್ಲಿ ಸ್ನಾನ ಮಾಡಿದ್ವಿ ಅಂತ ಮನೆ ಹಂಡೆ ಸ್ನಾನ ಮಾಡಿದ್ವಿ. ಬಾಯಲ್ಲಿ ಹೇಳಿದ ಅವನು ಗಂಗಾ ಸ್ನಾನಕ್ಕಿಂತ ಫಲ, ಅರುಣಾಂಥ ಫಲ, ಪುರಾಣ ಹೇಳ್ತೀವಿ ನೋಡಿ. ಆ ಪುರಾಣ ಹೇಳುವುದೇ ಅದಕ್ಕೆ ತಮಾಷೆ ಮಾಡ್ತಾರೆ. ಪುರಾಣ ಹೇಳಕ್ಕೆ ಬದನೆಕಾಯಿ ಅದಲ್ಲ, ಮಾಡಬೇಕು, ಅನುಷ್ಠಾನ ಮಾಡಿರ್ಬೇಕು. ಅದಕ್ಕೋಸ್ಕರ ಇಲ್ಲಿ ಜ್ಞಾನಿ ಎನ್ನುವ ಶಬ್ದಕ್ಕೆ ಪರಮಾರ್ಥ ತತ್ವಜ್ಞಾನಿ ಅಂತ ಅರ್ಥವಲ್ಲ. ಆ ಪರಮಾರ್ಥ ತತ್ವದ ವಿಷಯವಾಗಿ ನಾಲೆಡ್ಜ್, ತಿಳುವಳಿಕೆ ಇರೋನು ಅಂತ. ಆದ್ರಿಂದ ಶಾಸ್ತ್ರಾರ್ಥ ಪಾಂಡಿತ್ಯ ಅಂತ ಅರ್ಥ ಮಾಡಿಬಿಟ್ರು. ಕರೆಕ್ಟ್. ಅದಕ್ಕಿಂತ ಯೋಗಿ ಶ್ರೇಷ್ಠ. ನೋಡಿ, ಬರೀ ಬಾಯಲ್ಲಿ ಹೇಳೋನಿಗಿಂತ ಮಾಡೋನು ನಿಜವಾದ ಶ್ರೇಷ್ಠ. ಕರ್ಮಿಭ್ಯಶ್ಚಾಧಿಕೋ ಯೋಗಿ. ಹಾಗೆ ಅಗ್ನಿಹೋತ್ರಾದಿ ಕರ್ಮಗಳು, ಸತ್ಕರ್ಮಗಳು, ವೇದೋಕ್ತ ಕರ್ಮಗಳು ಮಾಡಬೇಕಾದದ್ದೇ. ಅದಕ್ಕಿಂತಲೂ ಯೋಗಿ ಇನ್ನೂ ಶ್ರೇಷ್ಠ ಅಂದ್ರೆ ಅವನ ಮಟ್ಟ ದೊಡ್ಡದು. ಆದ್ರಿಂದ ಭಗವಂತ ಏನಂದ, ತಸ್ಮಾದ್ ಯೋಗಿ ಭವಾರ್ಜುನನು, ಸಂಸಾರಿ ಆಗಬೇಡ ನೀನು, ಯೋಗಿ ಆಗು. ಯೋಗಿ ಅಂದ್ರೇನು? ಪರಮಾತ್ಮ ಪ್ರಾಪ್ತಿಗೋಸ್ಕರವಾಗಿ ಜನ್ಮ ಬಂದಾಗ ಪ್ರಯತ್ನ ಮಾಡ್ತಾ ಇರಬೇಕು. ಪ್ರಯತ್ನ ಮಾಡ್ತಾ 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 ಒಂದೊಂದೇ ಹೆಜ್ಜೆ ಇಡ್ತಾ ಇಡ್ತಾ ಕೊನೆ ಯೋಗಿ ನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಈ ಶ್ಲೋಕ ಮುಂದಿನ 7ನೇ ಅಧ್ಯಾಯಕ್ಕೆ ಸಂಬಂಧ ಶ್ಲೋಕ ಅಂತ. ಮುಂದೇನು ಹೇಳ್ತಾನೆ ಭಗವಂತ ಅಂದ್ರೆ ಗೊತ್ತಾಗ್ತದೆ. ಏನೋ ಯೋಗಿನಾಮಪಿ ಸರ್ವೇಷಾಂ ಅಂತ. ಯೋಗ ಯೋಗ ಅನ್ನೋ ಶಬ್ದಕ್ಕೆ ಪರಮಾತ್ಮನೊಡನೆ ನಾವು ಮಾಡಿಕೊಳ್ಳತಕ್ಕ ಸಂಬಂಧ ಅನ್ನೋ ಅರ್ಥ. ಅಂದ್ರೆ ಆ ಭಗವಂತನನ್ನು ಯಾವ ನಾಮರೂಪಗಳಿಂದ ಬೇಕಾದ್ರೂ ನೀವು ಆರಾಧನೆ ಮಾಡಬಹುದು. ಅವರೆಲ್ಲರೂ ಯೋಗಿಗಳೇನೆ, ಅದ್ರಲ್ಲಿ ಏನು ತಪ್ಪಿಲ್ಲ. ಭಗವಂತನ ಯಾವ ಹೆಸರಿನಿಂದ ಪೂಜೆ ಮಾಡಿದ್ರು ತಪ್ಪಿಲ್ಲ. ಆದ್ರೆ ಇಲ್ಲೊಂದು ಮಾತು ಹೇಳ್ತಾನೆ ಭಗವಂತ, ಯೋಗಾಮಪಿ ಸರ್ವೇಷಾಂ ಅಂತ. ಯೋಗಿಗಳು ಅಂದ್ರೆ ನೋಡಿ, ಶಂಕರಾಚಾರ್ಯದ ಅರ್ಥ ಬರೀತಾರೆ, ರುದ್ರಾದಿತ್ಯಾದಿ ಧ್ಯಾನ ಪರಾಣಾಂ ಮಧ್ಯೆ ಅಂತ. ಇದು ನಿಜವಾಗಿ ಯೋಚನೆ ಮಾಡೋ ವಿಷಯ. ಏನಂದ್ರೆ ಎಷ್ಟೋ ಜನ ಶಂಕರಾಚಾರ್ಯರು ಅಂದ್ರೆ ಶೈವರು ವೈಷ್ಣವರು ಅಂತ ಕೇಳ್ತಾರೆ. ಯಾಕೆ? ಶಂಕರಾಚಾರ್ಯ ವಿಭೂತಿ ಇಟ್ಕೊಂಡಿದ್ದಾರೆ, ಈಶ್ವರನ್ ಪೂಜೆ ಮಾಡ, ಆದ್ದರಿಂದ ಇವರು ಶೈವರು ಅಂತೀವಿ. ವೇದಾಂತದ ಪ್ರಕಾರ ಅವರು ವೈಷ್ಣವರು ಶೈವರು ಅನ್ನೋ ಭೇದಕ್ಕೆ ಸೇರಿದವರೇ ಅಲ್ಲ. ಯಾಕೆ? ಎಲ್ಲವೂ ಅಲ್ಲಿಷ್ಟೇ ವಿಷಯ. ದೇವತೆಗಳನ್ನ ಧ್ಯಾನ ಮಾಡುವುದಕ್ಕಿಂತ ದೇವದೇವನಾದ ಪರಮಾತ್ಮನನ್ನ ಯಾರು ಹಿಡಿಯುತ್ತಾರೋ ಅವನು ದೊಡ್ಡವನು. ಈ ಶ್ಲೋಕ ಬಂದಿದೆ ನೋಡಿ. ಆ ವಾಕ್ಯ ಬರೀತಾರೆ, ಯೋಗಿ ನಾಮಪಿ ಸರ್ವೇಷಾಂ ರುದ್ರಾದಿತ್ಯಾದಿ ಧ್ಯಾನ ಪರಾಣಾಂ ಮಧ್ಯೆ. ಒಬ್ಬ ಈಶ್ವರನನ್ನು ಧ್ಯಾನ ಮಾಡೋನಿರ್ಬೋದು, ಇನ್ನೊಬ್ಬ ಸೂರ್ಯನ ಧ್ಯಾನ ಮಾಡೋನಿರ್ಬೋದು, ದೇವಿಯನ್ನು ಧ್ಯಾನ ಮಾಡೋನಿರ್ಬೋದು. ಎಲ್ಲರೂ ಯೋಗಿಗಳೇ ಅಲ್ಲವೇ ಅಂದ್ರೆ ಹೌದು, ಅದಕ್ಕೇನು ವ್ಯತ್ಯಾಸವಿಲ್ಲ. ಈ ಯೋಗಿಗಳ ಪೈಕಿ ಯೋಗಿರಾಮಪಿ ಸರ್ವೇಷಾಂ, ಇಂಥ ಯಾವ ರುದ್ರಾದಿತ್ಯ ಈಶ್ವರ ಏನಾದ್ರು ಮಾಡಿ, ನಾವು ಮನೆಯಲ್ಲಿ ದೇವ್ರ ಪೂಜೆ ಮಾಡುವಾಗ ಕೂಡ ಒಂದು ದೇವ್ರ ಪೂಜೆ ಮಾಡಲ್ಲ, ಪಂಚಾಯತನ ಅಂತ 5 ಆದಿತ್ಯ, ಅಂಬಿಕಾ, ವಿಷ್ಣು, ಗಣಪತಿ, ಮಹೇಶ್ವರ. ಏನು ಸ್ವಾಮಿ 5 ದೇವರು ಹೇಗೆ? ದೇವರೊಬ್ಬರೇ ಅಲ್ವೇ ಅಂದ್ರೆ ನೋಡಪ್ಪ, ಕರ್ಮಕಾಂಡದಲ್ಲಿ ಭೇದ ಉಂಟೇ ಉಂಟು. ಅದರಲ್ಲಿ ಯಾವುದು ಪ್ರಧಾನವೋ ಅದನ್ನು ನಾವು ಇಟ್ಕೋತೀವಿ. ನೀವು ಈಶ್ವರ ಪ್ರಧಾನ ಆದ್ರೆ ಈಶ್ವರನ ಮಧ್ಯೆ ಇಟ್ಕೋತೀವಿ. ಪಂಚಾಯತನ ಪೂಜೆ ಅಂದ್ರೆ ಅದೇ ಅರ್ಥ ಅಲ್ವೇ? ಬಾಕಿದ್ದೆಲ್ಲ ಸುತ್ತಮುತ್ತ ಇಟ್ಕೋತೀವಿ. ಯಾಕೆ? ಅವೆಲ್ಲ ಸಂಬಂಧಪಟ್ಟದ್ದು. ಇದಿರಬಹುದು. ಯಾರು ಬೇಕಾದ್ರೂ ಈ ರೀತಿಯಾದಂಥ ಪರಮಾತ್ಮನ ಯಾವುದೇ ಒಂದಾನೊಂದು ಸ್ವರೂಪ ಆಕಾರವನ್ನು ಪ್ರಧಾನವಾಗಿಟ್ಕೊಂಡು ಉಳಿದ ದೇವತೆಗಳನ್ನೆಲ್ಲ ಸಹಾಯಕರನ್ನಾಗಿಟ್ಕೊಂಡು ಎಲ್ಲಾ ಸ್ವರೂಪದಲ್ಲೂ ಭಗವಂತನ ಪೂಜೆ ಮಾಡುವುದು. ಆದ್ರೂ ಅಷ್ಟು ಏನೆಲ್ಲವೂ ಸೇರಿ ಒಂದೇ ತತ್ವ. ಆದ್ರೆ ಕರ್ಮ ಮಾಡುವಾಗ ಮಾತ್ರ ಅದನ್ನ ಬಿಡಿಬಿಡಿಯಾಗಿ ಮಾಡತಕ್ಕ ಪದ್ಧತಿ. ಅದರಲ್ಲಿ ಯಾವ ಒಂದಾನೊಂದು ಧ್ಯಾನ ನಿಮಗೆ ಈಶ್ವರನ ಮೇಲೋ ವಿಷ್ಣುವಿನ ಮೇಲೋ ಯಾವುದರ ಮೇಲೆ ರೀತಿ ಇರುತ್ತೋ ಅದನ್ನು ಭದ್ರವಾಗಿ ಪ್ರಧಾನ ದೇವತೆ ಅಂತ. ಇದು ನಮ್ಮಲ್ಲಿ ಅನಾದಿ ಕಾಲದಿಂದ ಬಂದಿದೆ. ಏನ್ ಕೇಳ್ತಾರೆ ಗೊತ್ತೆ? ನೀವು ಯಾವ ದೇವರ ಮಕ್ಕಳು ಅಂತ ಕೇಳ್ತಾರೆ ಅಂದ್ರೆ ಸಾಮಾನ್ಯ ನಾವು ದರ್ಶನ ದೇವರ ಮಕ್ಕಳು, ಕಮಲ ದೇವರ ಮಕ್ಕಳು ಅಂತ ಹೇಳಿ. ಯಾಕೆಂದ್ರೆ ನಮ್ಮ ಹಿರಿಯರು ಹಿಂದಿನ ಕಾಲದಿಂದ ಪೂಜೆ ಮಾಡ್ಕೊಂಡಿರ್ತಾರೆ. ತಪ್ಪಲ್ಲ, ಅದು ಕರೆಕ್ಟ್. ಅದನ್ನೇ ನಾವು ಅನುಸರಿಸಿದ್ರೆ ಸಕ್ಸಸ್ಫುಲ್ ಆಗ್ತದೆ. ಅದಕ್ಕೋಸ್ಕರ ನಾವು ಯಾವುದು ಬೆಳೆದು ಬಂದಿದೆಯೋ ಅದನ್ನು ನಮ್ಮ ಇಷ್ಟ ದೇವತೆ ಅಂತಲೋ ಕುಲದೇವತೆ ಅಂತಲೋ ಕರೀತೀವಿ. ನಿಜ, ಅದು ಸಾಧನೆ ಕಾಲಕ್ಕೆ ಹಾಗೆ ಬೇಕೇ ಬೇಕು. ಈಗ ಇಲ್ಲಿ ಹೇಳ್ತಾನೆ ಭಗವಂತ, ಇವೆಲ್ಲರೂ ಯೋಗ್ಯರೇ, ಎಲ್ಲರೂ ಯೋಗಿಗಳೇ. ರುದ್ರನ್ ಪೂಜೆ ಮಾಡಲಿ, ಗಣಪತಿನ ಪೂಜೆ ಮಾಡಲಿ, ಎಲ್ಲರೂ ಯೋಗಿಗಳೇ. ಸರ್ವೇಷಾಂ ಯೋಗಿನಾಂ, ಎಲ್ಲಾ ಯೋಗಿಗಳ ಮಧ್ಯದಲ್ಲಿಯೋ ಮದ್ಗತೆ ರಾಂತರಾತ್ಮನ ಶ್ರದ್ಧಾವಾನ್, ಶ್ರದ್ಧೆ ಉಳ್ಳವನಾಗಿ ಯಾವನು ನನ್ನನ್ನ ಅಂತಾರೆ. ನನ್ನನ್ನ ಅಂದ್ರೆ ಕೃಷ್ಣನನ್ನ ಅಂತಲ್ಲ, ಭಗವಂತನನ್ನ. ಕೃಷ್ಣ ಯಾರು? ಭಗವಾನ್.
ಜ್ಞಾನ ಐಶ್ವರ್ಯ ಶಕ್ತಿ ಬಲ ವೀರ್ಯತೆ ಇದು ಅಭಿ ಸದಾ ಸಂಪನ್ನ. ಅರ್ಥಾತ್ ಏನು? ಎಲ್ಲಾ ದೇವತೆಗಳಿಗೆ ದೇವ ಅವನು. ಪವಿತ್ರಾಣಾಂ ಪವಿತ್ರಂ ಯಃ ಮಂಗಳಾನಾಂಚ ಮಂಗಳಂ. ಆಮೇಲೆ ದೈವತಂ ದೇವತಾನ. ಅದು ಬಹಳ ದೊಡ್ಡ ವಿಷಯ. ಅದಕ್ಕೇನು ಹೇಳ್ತಾರೆ ವೇದಾಂತಲ್ಲಿ ಅಂದ್ರೆ, ಈಗ ನೋಡಿ, ನಾವು ಜಗತ್ತಿನಲ್ಲಿದ್ದೀವಿ, ಪ್ರಪಂಚದಲ್ಲಿ ತಾನೇ ಇದೆ, ಗೊತ್ತಿದೆ. ಈ ಪ್ರಪಂಚ ನಾವು ಹುಟ್ಟಕ್ಕೆ ಮುಂಚೆ ಹುಟ್ಟಿದೆ, ಸರಿಯಾ? ಇನ್ನು ನಾವು ಎಷ್ಟು ಕಾಲ ಇದ್ರೂ ಪ್ರಪಂಚವೇನು ಈಗಲೇ ಏನು ನಾಶ. ಅಂದ್ರೆ ಇದು ಎಂಥ ಕಾಲ? ಸ್ಥಿತಿ ಕಾಲ. ಇದು ಸೃಷ್ಟಿ ಕಾಲ ಮುಗಿದೋಗಿದೆ, ಪ್ರಳಯ ಕಾಲ ಇನ್ನೂ ಬಂದಿಲ್ಲ. ಇದು ಮಧ್ಯಕಾಲ. ಏನಕ್ಕೆ ಹೆಸರು? ಸ್ಥಿತಿ ಕಾಲ. ಸ್ಥಿತಿಗೆ ಯಾರು? ವಿಷ್ಣು. ಆದ್ರಿಂದ ನನ್ನಲ್ಲಿ ಈಗ ನಾವೆಲ್ಲ ಯಾವ ಕಾಲದಲ್ಲಿದ್ದೀವಿ? ಸ್ಥಿತಿ ಕಾಲದಲ್ಲಿದ್ದೀವಿ. ಸ್ಥಿತಿಗೆ ಯಾರ ಕಾರಣ? ವಿಷ್ಣು. ಹಾಗಂತ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರು ದೇವರಿದ್ದಾರೆ ಅಂತಲ್ಲ, ಒಬ್ಬರೇ ಪರಮಾತ್ಮ. ಸೃಷ್ಟಿ ಕಾಲದಲ್ಲಿ ಬ್ರಹ್ಮ ಅಂತಲೂ, ಸ್ಥಿತಿ ಕಾಲದಲ್ಲಿ ವಿಷ್ಣು ಅಂತಲೂ, ಪ್ರಳಯ ಕಾಲದ ರುದ್ರ ಅಂತಲೂ ಕರೆಯಲ್ಪಡ್ತಾನೆ. ಅಷ್ಟೇನೆ, ಇನ್ನೇನು ಇಲ್ಲ. ಮನುಷ್ಯನೇ. ಅವನು ಪೊಲೀಸ್ ಡ್ರೆಸ್ ಹಾಕಿದ್ರೆ ಪೊಲೀಸ್ನವನು ಅಂತೀವಿ ಅಷ್ಟೇನೆ. ಪಂಚ ಹೊದ್ಕೊಂಡು ಏನೋ ಪುರೋಹಿತ ಅಂತೀವಿ ಅಷ್ಟೇ. ಮನುಷ್ಯನೇ. ಪೊಲೀಸ್ನವನು ಮನುಷ್ಯನೇ ತಾನೆ, ಪುರೋಹಿತನ ಮನುಷ್ಯನೇ ತಾನೆ. ಆದ್ರೆ ಡ್ರೆಸ್ನಿಂದ ವ್ಯತ್ಯಾಸ. ಹಾಗೆ ಯಾವ ಪರಮಾತ್ಮ ಒಬ್ಬರೇ ತನ್ನ ಕಾರ್ಯಗಳನ್ನು ಈ ರೀತಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನಲ್ಲ, ಇದು ಜಗತ್ ವ್ಯಾಪಾರ. ಆ ದೃಷ್ಟಿಯಿಂದ ಒಂದೇ ವೇದಾಂತದ ಪ್ರಕಾರ. ವ್ಯವಹಾರ ದೃಷ್ಟಿಯಿಂದ ಹೀಗೆ. ಅದಕ್ಕೋಸ್ಕರ ಏನಂತಾರೆ, ಈ ಸ್ಥಿತಿ ಕಾಲವಾದದ್ದರಿಂದ ಯಾರನ್ನು ಧ್ಯಾನ ಮಾಡಬೇಕು? ವಿಷ್ಣುವನ್ನ, ನಾರಾಯಣನ. ಯೋಗಿನಾಮಿ ಸರ್ವೇಷಾಂ ರುದ್ರಾದಿತ್ಯಾದಿ ಧ್ಯಾನ ಪರಾಣಾಂ ಮಧ್ಯೆ ಮದ್ಗತೇನ ಅಂತರಾತ್ಮನ. ಅಂದ್ರೆ ಮದ್ಗತ ಅಂದ್ರೆ ಮೈ ವಾಸುದೇವೇ ಸಮಾಹಿತೇನ ಅಂತರಾತ್ಮನ. ವಾಸುದೇವನಾದ ನನ್ನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿರತಕ್ಕಂಥ ಯಾವನಿದ್ದಾನೆಯೋ, ಅಂತಃಕರಣದಿಂದ ವಾಸುದೇವನಾದ ಪರಮಾತ್ಮನಂದನೆಯವನಿದ್ದಾನೆಯೋ, ಶ್ರದ್ಧಾವಾನ್ ಭಜತೆ ಯೋ ಮಾಂ. ಇಂಥ ನನ್ನನ್ನ ಶ್ರದ್ಧೆಯಿಂದ ಕೂಡಿದವನಾಗಿ ಯಾರು ಭಜತೆ ಸೇವೆ ಮಾಡುತ್ತಾನೆಯೋ, ಯಹ ಸಮಾನೇ ಮಮ ಯುಕ್ತತಮಃ ಅತಿಶಯೇನ ಯುಕ್ತ. ಸಮೇ ಯುಕ್ತತಮೋ ಮತಃ. ಯುಕ್ತ ಅಂದ್ರೆ ಯೋಗಿ ಅಂತ, ಯುಕ್ತತಮ ಅಂದ್ರೆ ಏನು? ಯೋಗಿಗಳಲ್ಲಿ ಶ್ರೇಷ್ಠ. ಯಾರು ವಿಷ್ಣು ರೂಪನಾದ ನನ್ನನ್ನು ಆರಾಧನೆ ಮಾಡ್ತಾರೋ ಅದು ಎಲ್ಲರಿಗಿಂತ ಶ್ರೇಷ್ಠನಾದವನು. ಅದು ಹೊಗಳೋದು ಹಾಗೆ ಹೊಗಳಬೇಕು. ಯಾರನ್ನೇ ಕೇಳಿ ಮನೆಯಲ್ಲಿ, ನಮ್ಮನೆ ಮಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಜ, ಅವರವ್ರ ಮನೆ ಮಗು ಅವರವರಿಗೆ ಸುಂದರವಾಗಿದೆ. ಸ್ವಟ್ಗಾರಲಿ ನೆಟ್ಗಾರಲಿರಲಿ, ಪ್ರೇಮ ಮುಖ್ಯ ಅಲ್ವೇ? ಪ್ರತಿಯೊಬ್ಬರು ತಮ್ಮ ಮಗುವನ್ನು ಹೇಗೆ ಹೊಗಳ್ತಾರೋ ವೇದಾಂತಲ್ಲೂ ಹಾಗೇನೆ. ಇದು ಸ್ಥಿತಿಕಾಲವಾದ್ರಿಂದ ಅದೇ ಪರಮಾತ್ಮ ಒಬ್ಬರೇ ಆದ್ರೂ ಅವನನ್ನ ಈಗ ನಾವೇನಂತ ಪೂಜೆ ಮಾಡಬೇಕು? ವಾಸುದೇವ ಅಂಥವನೇ ನನಗೆ ಅತ್ಯಂತ ಬೇಕಾದಂತಹ ಪ್ರೀತಿಪಾತ್ರನಾದವನು ಎಂಬುದಾಗಿ ಹೇಳಿ, ಇದು ಶ್ರೀ ಭಗವದ್ಗೀತಾ ಭಾಷ್ಯೆ ಧ್ಯಾನ ಯೋಗ ಅಂತ 6ನೇ ಅಧ್ಯಾಯ ಪೂರೈಸಿತು. ಪುಣ್ಯ ಮಾಡಿದವನು ಆ ಪುಣ್ಯದ ಫಲ ಇರುವವರೆಗೂ ಸ್ವರ್ಗ ಸುಖವನ್ನು ಅನುಭವಿಸಿ ಪುಣ್ಯ ತೀರಿದ ತಕ್ಷಣ ಮನುಷ್ಯರು ಸುಖ ಬರ್ತಾನೆ. ಈ ಯೋಗ ಭ್ರಷ್ಟನಾದವನು ಎಷ್ಟು ಕಾಲ ಅದನ್ನು ಅನುಭವಿಸ್ತಾನೆ? ಎಷ್ಟು ಕಾಲ ಅವನಿಗೆ ಬರ್ತಾರಲ್ಲ, ಅವನು ಆ ಪುಣ್ಯ ಫಲವನ್ನು ಅನುಭವಿಸಿ ಶುಚೀನಾಂ ಶ್ರೀಮತಾಂ ಗೇಹೆ ಮತ್ ಹುಟ್ಟುತ್ತಾನೆ ಅಂತ ಯೋಗ. ಅವನಿಗೂ ಕಾಲ ಮಿತಿ ಅವನಿಗೆ ಪುಣ್ಯ ತೀರೋವರೆಗೂ. ಹೌದು, ಪುಣ್ಯ ತೀರೋವರೆಗೂ ಪುಣ್ಯವನ್ನು ಪೂರೈಸಿಕೊಂಡು ಆಮೇಲೆ ಯೋಗ ಭ್ರಷ್ಟ ಮನೆಯಲ್ಲಿ ಹುಟ್ಟಿ ಮತ್ತದೇ ಯೋಗವನ್ನು ಮುಂದುವರಿಸಿ ಆಮೇಲೆ ಪರಮಾತ್ಮನ ಸೇರ್ತಾರೆ. ಹರಿ ಓಂ ಶ್ರೀ ಕೃಷ್ಣ.